ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಒಂದು ಸಿನಿಮಾಗೆ ಕಥೆ, ಚಿತ್ರಕಥೆ ಜೊತೆಗೆ ಟೆಕ್ನಿಕಲಿ ಅಪ್ಡೇಟ್ ಆಗೋದು ಬಹಳ ಮುಖ್ಯ ಆಗುತ್ತೆ. ನಾವು ಯಾವ ರೀತಿ ಕಥೆಯನ್ನು ಆರಿಸ್ಕೋಬೇಕು, ಅದಕ್ಕೆ ತಕ್ಕ ಹಾಗೆ ಚಿತ್ರಕಥೆಗಳನ್ನು ಯಾವ ರೀತಿ ಪೂರ್ಣಿಸ್ಬೇಕು, ಪರದೆ ಮೇಲೆ ತೋರಿಸ್ಬೇಕಾದ್ರೆ ಟೆಕ್ನಾಲಜಿಕಲಿ ಯಾವ ರೀತಿ ಅಪ್ಡೇಟ್ ಆಗಬೇಕು ಅನ್ನೋದು ನಾವು ತಿಳ್ಕೊಬೇಕಾದಂಥ ವಿಚಾರ. ಈ ವಿಚಾರದ ಬಗ್ಗೆ ಇವತ್ತು ನನ್ನ ಜೊತೆ ಮಾತಾಡೋದಕ್ಕೆ ಗೆಸ್ಟ್ ಆಗಿ ಬಂದಿರೋರು ನಮ್ಮ ರವೀಂದ್ರ ವೆಂಶಿ ಅವರು, ನಿರ್ದೇಶಕರು, ಬರಹಗಾರರು. ಇವ್ರ ಜೊತೆ ಈ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಮಾತಾಡ್ತಾ ಹೋಗೋಣ. ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಆರ್ ಶೋ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ಎಷ್ಟು ಸಿನಿಮಾ ನೋಡ್ಕೊಂಡು ಬಂದ್ರಿ? ಈ ವಾರ ಕನ್ನಡದಲ್ಲಿ ಸಿನಿಮಾನೇ ಇಲ್ಲ, ಹಾಗಾಗಿ ಬೇರೆ ಸಿನಿಮಾಗಳಿದು ಕನ್ನಡ ಡಬ್ಬಿಂಗ್ ಆದಂಥ ಸಿನಿಮಾಗಳು ನೋಡ್ಕೊಂಡು ಬಂದೆ. ನನಗೆ ಒಂದು ಕ್ವೆಶ್ಚನ್, ಎಷ್ಟು ಸಿನಿಮಾ ನೋಡಿದ್ದೀರಾ ಸರ್ ಇಲ್ಲಿ ತನಕ? ಮೇಡಮ್, ಅದು ತುಂಬ ಕಷ್ಟದ್ದು ವಿಷಯ ಹೇಳಬೇಕು ಅಂದರೆ. ಯಾಕಂದರೆ ಈಗ ನೋಡಿ, ನಾನು ಕಾಲೇಜ್ ಡೇಸಿಂದ ಸಿನಿಮಾ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಬಂದು ಸಿನಿಮಾ ನೋಡ್ತಾನೆ ಇದ್ದೀನಿ. ಶುಕ್ರವಾರ, ಶನಿವಾರ, ಭಾನುವಾರ ಅದೇ ಕೆಲಸ ಮಾಡ್ತಾನೆ ಇದ್ದೀನಿ. ಸೊ ಹಾಗೆ ಎವ್ರಿ ಇಯರ್ ಎಷ್ಟು 180 ಸಿನಿಮಾ ಆಗಿದೆ, 160, 170 ಸಿನಿಮಾ ನೋಡಿರ್ತಾನೆ. ಸೊ ನೀವು ಇವಾಗ ಆಗಲ್ಲ, ಲೆಕ್ಕ ಹಾಕೊಳ್ಳಿ ನೀವೇನೆ. ಸುಮ್ಮನೆ ಟಾಪಿಕ್ ಶುರು ಮಾಡೋದಕ್ಕಿಂತ ಮುಂಚೆ ಅವರು ಸಿನಿಮಾ ನೋಡಿರೇ ಬರ್ತಾರೆ. ತುಂಬಾ ಸತಿ ಕೆಲವೊಮ್ಮೆ ಲೇಟ್ ಆಗಿ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಥಿಯೇಟರ್ಗೆ ಹೋಗಿದ್ದು ಆಮೇಲೆ ಬರ್ತೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಸೊ ಟಾಪಿಕ್ ಇವತ್ತಿದ್ದು ಅವ್ರ ಜೊತೆ ಮಾತಾಡೋ ವಿಷಯ ಅಂದ್ರೆ ಕಥೆ, ಚಿತ್ರಕಥೆ, ಮತ್ತೆ ಈ ಕಥೆ ಬರೀಬೇಕಾದ್ರೆ ಟೆಕ್ನಾಲಜಿಗಳನ್ನ ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋದು. ಸರ್, ಮೊದಲನೇದಾಗ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಕಥೆ, ತುಂಬಾ ಜನರಿಗೆ ಕತೆ ಬರೆಯುವ ಆಸಕ್ತಿ ಇರುತ್ತೆ. ಸಿನಿಮಾ ಬ್ಯಾಕ್ ಗ್ರೌಂಡ್ ಇರ್ಬೋದು, ನಾನ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಇರ್ಬೋದು, ಕತೆ ಬರಿಬೇಕು ಅಂತ ಇರುತ್ತೆ ಅವರಿಗೆ. ಸೊ ಕಥೆ ಬರಿಬೇಕಾದ್ರೆ ಯಾವ ರೀತಿಯ ಕಥೆಗಳನ್ನ ಸಿನಿಮಾಗಳಿಗೆ ಬರಿಬಹುದು ಸರ್? ಅಲ್ಲ, ಯಾವ ರೀತಿ ಸಿನಿಮಾ ಕಥೆ ಅಂದ್ರೆ ಏನು? ಆಕ್ಚುಲಿ ಯಾವ ರೀತಿಯ ಕಥೆಗಳು ಅಂತಲ್ಲ, ಎಲ್ಲಾ ರೀತಿಯ ಕಥೆಗಳು ಕೂಡ ಸಿನಿಮಾಗೆ ಅಡಾಪ್ಟೆ. ಯಾವ ತರ ಸಿನಿಮಾ ಮಾಡ್ತೀವಿ ಅನ್ನೋದ್ರ ಮೇಲೆ ಮುಖ್ಯ. ನಾನು ಗಮನಿಸಿದಾಗೆ ಒಂದು ಏನಪ್ಪ ಅಂತಂದರೆ, ತುಂಬ ಜನ ನನಗೆ ಫೋನ್ ಮಾಡಿ ಅಥವಾ ಫೇಸ್ಬುಕ್ಕಲ್ಲಿ ಕೇಳ್ತಾ ಇರ್ತಾರೆ, ಸರ್ ನಾನೊಂದು ಕತೆ ಬರೆದಿದ್ದೀನಿ ಸಿನಿಮಾಗೆ, ತುಂಬ ಚೆನ್ನಾಗಿದೆ ಸರ್, ನಾನು ನಿಮ್ಗೆ ಕಳಿಸ್ತೀನಿ ಸರಿ ಓದಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಏನು ಸಮಯ ಇರುತ್ತಲ್ಲ, ಸರಿ ಕಳಿಸಿ ಒಂದು ಕತೆ ಓದ್ತೀನಿ ಅಂದರೆ ಅವ್ರು ಕಳಿಸ್ತಾರೆ. ಕಳಿಸ್ದಾಗ ಏನಿರುತ್ತೆ ಅಂದರೆ, ಅವರು ಈ ರೆಗ್ಯುಲರಾಗಿ ಈಗಾಗಲೇ ನಾವು 100 ಸರಿ 120 ಸರಿ ಬಂದಿರುವಂಥ ಕಥೆನೇ ಬರೆದಿರ್ತಾರೆ. ಅಂದರೆ ಯಾವ ಥರ ಬರೀತಾರೆ, ಹೀರೋ ಅಲ್ಲಿ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಅಂದರೆ ಕಥೆಯ ಒಳಹುಗಳೇ ಗೊತ್ತಿಲ್ಲ ಅವ್ರಿಗೆ. ಕಥೆಯಾಗಿ ಅಂದರೆ ಈ ಸಿನಿಮಾವಾಗಿ ನಮ್ಮನ್ನ ಅದನ್ನ ಎಫೆಕ್ಟ್ ಮಾಡೋದು ಬೇರೆ. ಸಿನಿಮಾಗಿಂತ ಮುಂಚೆ ಕಥೆಯಾಗಿ ನಮ್ಮನ್ನ ಕಾಡ್ಬೇಕು. ಆ ಕಥನ ಕಲೆ ತುಂಬಾ ಜನ ಸಿನಿಮಾ ಕತೆ ಬರೀತೀನಿ ಅನ್ನೋ ಹುಡುಗರುಗಳಿಗೆ, ಹೊಸಬರುಗಳಿಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅವ್ರನ್ನ ತುಂಬಾ ಕಥೆಗಳನ್ನ ನಾವು ಓದ್ಬಿಟ್ಮೇಲೆ, ಇಲ್ಲ ಈ ಥರ ಅಲ್ಲ, ಈ ಥರದ ಕತೆ ಬಂದಿದೆಯಲ್ಲ ಅಂತದ್ದು, ಇಲ್ಲ ಸರ್ ಇದ್ರಲ್ಲಿ ಏನೋ ಡಿಫ್ರೆಂಟ್ ಇದೆ, ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಅವರು ಎಗೈನ್ ಡೈರೆಕ್ಷನ್ ಬಂದ್ಬಿಡ್ತಾರೆ. ನಾನು ಹೇಳಿದ್ದೀನಪ್ಪ ಅಂದ್ರೆ, ನಾವೆಲ್ಲ ರೈಟರು, ಸ್ವಲ್ಪ ಡೈರೆಕ್ಟು ಅಂತ ಹೋಗೋದು ಬೇಡ. ಫಸ್ಟ್ ನಾವು ಬರಹಗಾರರಾಗಿ ಕತೆ ಬರೆಯೋದನ್ನು ನೋಡೋಣ. ಒಂದು ಕತೆ ಬರೀಬೇಕು ಅಂದ್ರೆ ಅಟ್ಲೀಸ್ಟ್ ನೀವು ಒಂದು 100 ಕಥೆಗಳನ್ನ ಓದಿ. ಸುಮಾರಷ್ಟು ಮ್ಯಾಗಝಿನ್ಗಳಿವೆ, ಸಣ್ಣ ಕಥಾ ಸಂಕಲನಗಳಿವೆ, ಮಯೂರ, ತುಷಾರ, ತರಂಗ, ಸುಧಾ ವಾರಪತ್ರಿಕೆಗಳಿವೆ. ಪ್ರತಿ ಭಾನುವಾರಗಳಲ್ಲಿ, ಸಾಪ್ತಾಹಿಕಗಳಲ್ಲಿ, ಪ್ರತಿ ಪತ್ರಿಕೆಗಳಲ್ಲಿ ಒಂದೊಂದು ಕತೆ ಬರುತ್ತೆ. ಆ ಕಥೆಗಳನ್ನ ಓದಿ. ಯಾಕಂದ್ರೆ ಕತೆ ಓದೋದಾಗಲೇ ನಮಗೆ ಅದು ಕತೆ ಬರೆಯುವ ಒಂದು ಸ್ಟೈಲ್ ಗೊತ್ತಾಗುತ್ತೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರ್ಬೋದು, ಗುರು ರಾಮಸ್ವಾಮಿ ಅಯ್ಯಂಗಾರ್ ಇರ್ಬೋದು, ಸಾಯಿ ಸುತ ಇರ್ಬೋದು, ಎಣ್ಣಮೂರು ವೀರನಂತ ಇರ್ಬೋದು, ರವಿ ಬಗರ್ ಇರ್ಬೋದು, ಹೀಗೆ ಸಣ್ಣ ಕಥೆಗಾರರು ತುಂಬಾ ಜನ ಇದ್ದಾರೆ. ಇವತ್ತಿನ ಕಂಟೆಂಪ್ರರಿ ರೈಟರ್ಸ್ ಕೂಡ ತುಂಬಾ ಒಳ್ಳೊಳ್ಳೆ ಕಥೆಗಳನ್ನ ಬರೆದಿದ್ದಾರೆ. ಅಂದ್ರೆ ಕತೆ ಬರೆಯೋದು ಹೇಗೆ ಅಂದ್ರೆ, ಕಥೆಯಾಗಿ ನಮ್ಮನ್ನ ಆ ಕತೆ ಹೇಳುವಾಗ ನಮ್ಮನ್ನು ಕಾಡೋ ಹಾಗೆ, ಅದು ಓದುವಾಗ ಅದು ನಮ್ಮ ಕಣ್ಣಲ್ಲಿ ತುಂಬಿಡ್ಬೇಕು. ಆ ಥರ ಕಥೆನ ಬರೆದ್ರೆ ಅದನ್ನ ಸಿನಿಮಾ ಮಾಡೋದು ತುಂಬಾ ಈಸಿ. ಹಾಗೆ ಕತೆ ಬರೆಯೋದು ಹೇಗೆ ಅನ್ನೋದಾದ್ರೆ, ಒಂದು ಇನ್ಸಿಡೆಂಟ್, ನನ್ನ ಪ್ರಕಾರ ಯಾವುದೋ ಒಂದು ಇನ್ಸಿಡೆಂಟ್ ಇರುತ್ತೆ, ಅದಕ್ಕೆ ಕಥೆಯನ್ನು ಬೆಳೆಸುವುದು, ಆ ಕಥೆಯನ್ನು ಸಂಪೂರ್ಣವಾಗಿ ಅದರ ರೆಕ್ಕೆ ಪುಕ್ಕ ಕಟ್ಟುವಂಥದ್ದು, ಅದಕ್ಕೆ ಮಾಂಸವನ್ನು ತುಂಬಿ ಅದಕ್ಕೊಂದು ಆಕೃತಿಯನ್ನು ಮಾಡುವಂಥ ಕೆಲಸ ಏನಿದೆ, ಅದನ್ನು ಮೊದಲಿಗೆ ಕಥೆಗಾರ ಕಲಿಬೇಕು ಅಂತ. ಹಾಗೆ ಅದನ್ನು ಮಾಡಬೇಕು ಅಂತಂದರೆ ತುಂಬ ಸಿಂಪಲ್. ಏನಪ್ಪ ಅಂದರೆ, ಕಥೆಗಳನ್ನ ಓದಬೇಕು. ಒಂದು ಲೈನ್ ಬರೀಬೇಕು ಅಂದರೆ 100 ಪುಟಗಳನ್ನ ಓದಬೇಕು ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಕಥೆ ಬರೆಯೋದಕ್ಕಿಂತ ಮುಂಚೆ ಒಂದಷ್ಟು ಓದುವ ಅಭ್ಯಾಸಗಳು ಇರಬೇಕು ಅಂತ ಹೇಳ್ಕೊಂಡು ತುಂಬಾ ಜನರು ಇತ್ತೀಚಿನ ದಿನಗಳಲ್ಲಿ ಬರ್ತಾರೆ. ಅದೇ ನೀವು ಹೇಳ್ದಾಗೆ ನಮಗೂ ಕೂಡ ಇದು ಅಪ್ರೋಚ್ಗಳಾಗ್ತಾ ಇರುತ್ತೆ. ಸಿನಿಮಾ ಮಾಡ್ಬೇಕು ಅಂತಿದ್ದೀವಿ, ಒಳ್ಳೆ ಕತೆ ಬರ್ದಿದ್ದೀನಿ, ನೋಡಿ ಸೂಪರ್ ಆಗಿದೆ, ಹಂಗಿದೆ ಹಿಂಗಿದೆ ಅಂತ ನೀವು ಹೇಳ್ದಂಗೆ ಅದನ್ನು ಕರೆಕ್ಟ್. ಓದ್ದಾಗೆ ಎಲ್ಲಾನು ಆಲ್ರೆಡಿ ಸಿನಿಮಾ ಬಂದಿದೆ ಅಥವಾ ಇದೇ ತರ ಇದೆ, ಇದು ಇನ್ಸ್ಪೈರ್ಡ್, ಅದು ಹಾಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಬೇಸಿಕಲಿ ಒಂದು ಗೋಲ್ಡನ್ ರೂಲ್ ಟು ಮೇಕ್ ದ ಸ್ಕ್ರಿಪ್ಟ್, ಸಿನಿಮಾಗೆ ಒಂದು ಕತೆ ಬರೀಬೇಕಾದ್ರೆ ಒಂದು ಗೋಲ್ಡನ್ ರೂಲ್ ಅಂತ ಇರಬಹುದು, ಇದೆ. ಸೊ ನೀವು ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ವಾಟ್ ಆರ್ ದ ಗೋಲ್ಡನ್ ರೂಲ್ಸ್? ನನಗೆ ಗೊತ್ತಿರೋ ಹಾಗೆ ಗೋಲ್ಡನ್ ರೂಲ್ಸ್ ನಾನಂತೂ ಅನ್ಕೊಂಡಿಲ್ಲ. ನಾನು ಅನ್ಕೊಳ್ಳೋದೇನಪ್ಪ ಅಂದ್ರೆ, ಒಂದು ಕತೆ ನಮ್ಮನ್ನು ಕಾಡ್ದಾಗ, ಈಗ ನಾವು ಕತೆಗಾರ, ನಾನು ಆಕ್ಚುಲಿ
ತುಂಬ 6ನೇ ಕ್ಲಾಸಿಂದ ನಾನು ಕತೆ ಓದಲಿಕ್ಕೆ ಶುರು ಮಾಡಿದೆ. ಆ ನಂತರ ಒಂದು 7th 8th ಕತೆ ಬರೀಲಿಕ್ಕೆ ಶುರು ಮಾಡಿದೆ. ಅದು ತುಂಬ ಕಾಡುತ್ತೆ ನಮಗೆ ಒಂದು ಕತೆ, ಒಂದು ಇನ್ಸಿಡೆಂಟ್, ಇದನ್ನ ಕತೆನ ಹೇಳಬೇಕು, ಯಾರಿಗಾದ್ರು ಇದನ್ನ ಬರೀಬೇಕು, ಹೇಳಬೇಕು ಅಂತ. ಆ ಥರ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಕತೆ ಬರಿತಾ ಹೋಗುತ್ತೆ. ಅದು ತುಂಬ ಕಾಡಿದ ನಂತರ ಅದನ್ನು ಸಿನಿಮಾಗೆ ಅಡಾಪ್ಟ್ ಮಾಡೋಂಥದ್ದು, ಅದು ಚಿತ್ರಕಥೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಒಂದು ಕತೆ ಇರುತ್ತೆ. ಯಾಕಂದರೆ ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅವನು ತುಂಬ ಕೋಪಿಷ್ಟ ಅಂತ ನಾನು ಒಂದು ಲೈನಲ್ಲಿ ಬರೆದು ಬಿಡ್ತೇನೆ, ಸಾಕದು ಜನಕ್ಕೆ ಕನೆಕ್ಟ್ ಆಗುತ್ತೆ. ನೀವು ಅದೇ ಸಿನಿಮಾ ಅಂತ ದೃಶ್ಯ ಮಾಧ್ಯಮಕ್ಕೆ ಬಂದಾಗ ಚಿತ್ರಕಥೆ ಬರೆಯೋಕೆ ಕೂತ್ಕೊಂಡಾಗ ಅವನು ತುಂಬಾ ಕೋಪಿಷ್ಟ ಅನ್ನೋದನ್ನ ಹೇಗೆ ಹೇಳೋದು, ಅದಕ್ಕೊಂದು ಇನ್ಸಿಡೆಂಟ್ ನ ಕ್ರಿಯೇಟ್ ಮಾಡಬೇಕು, ಎಕ್ಸ್ಪ್ರೆಷನ್ ಬೇಕೇ ಬೇಕು. ಅವನು ಏನ್ ಮಾಡಬೇಕು, ಅದೊಂದು ಇನ್ಸಿಡೆಂಟ್ ಮಾಡಿ ಒಂದು ಘಟನೆಯನ್ನ ಕ್ರಿಯೇಟ್ ಮಾಡಿ ಆ ಘಟನೆಯಲ್ಲಿ ಅವನು ಎಷ್ಟು ಮಟ್ಟಿಗೆ ಕೋಪಿಷ್ಟ ಅಂತ ತೋರಿಸ್ಬೇಕಾಗತ್ತೆ. ಇದು ಚಿತ್ರಕಥೆ. ಸೊ ಅಂದ್ರೆ ಸಿನಿಮಾ ಕತೆಗೆ ರೂಲ್ಸ್ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕೂಡ ವಿಜುವಲ್ಸ್ ಮೂಲಕ ಹೇಳ್ತಾ ಹೋಗ್ಬೇಕು, ಘಟನೆಗಳ ಮೂಲಕ ಹೇಳ್ತಾ ಹೋಗ್ಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಾವು ಕತೆ ಬರೆಯುವಾಗ ಬರವಣಿಗೆಯಲ್ಲಿ ಏನಾಗುತ್ತೆ, ಒಂದು ಲೈನಲ್ಲಿ ಆ ಮದುವೆಯು ಅದ್ಧೂರಿಯಾಗಿ ನಡೆದು ಹೋಯಿತು ಅಂತ ಬರ್ಬಿಡುವುದು. ಹೌದು. ಆದರೆ ಸಿನಿಮಾಗೆ ಬರೆದಾಗ ಆ ರೂಲ್ಸ್ ಏನ್ ರೂಲ್ ಅಂದ್ರೆ ಅಷ್ಟೇ ಬರೆಯಂಗಿಲ್ಲ. ಹೌದೌದು, ಅದು ನಡೆಯಲ್ಲ. ಅದ್ಧೂರಿಯಾಗಿ ನಡೆದು ಹೋಯ್ತು ಅಂತ ಯಾವ್ದು ಗ್ರ್ಯಾಂಡ್ ತೋರಿಸ್ಬೇಕಲ್ಲ. ಹೌದೌದು. ಸೊ ಸಿನಿಮಾ ಕತೆ ಮತ್ತೆ ಮಾಮೂಲಿ ಕತೆ ಇವೆರಡರ ನಡುವೆ ಇರೋ ಡಿಫ್ರೆನ್ಸ್ ಅನ್ನು ನಾವು ಫಸ್ಟ್ ಅರ್ಥ ಮಾಡ್ಬೋದು. ನನ್ನ ಪ್ರಕಾರ ಇದು ಗೋಲ್ಡನ್ ರೂಲ್ ಅಂತ. ಅದಾದ ನಂತರ ಬೇಕಾದ್ರೆ ನಾವು ಚಿತ್ರಕಥೆಗೆ ಹೋಗ್ಬೋದು. ಸೊ ನಾವು ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಒಂದು ಕಣ್ಣು ಕಟ್ಟುವಂಥ ಕಥೆನ ಬರೆದ್ಬೇಕು. ನಮಗೆ ಇಷ್ಟ ಆಗ್ಬೇಕು ಅದು ಕತೆ, ಆ ಕಥೆಯ ತಿರುವುಗಳು ಅಲ್ಲೊಂದು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಾವು ಎಷ್ಟೋ ಕಥೆಗಳನ್ನ ಓದೋಕೆ ಕಣ್ಣಲ್ಲಿ ನೀರು ಹಾಕಿದ್ದೀವಿ. ಎಷ್ಟೋ ಕಥೆಗಳು ಓದಿದಾಗ ನಮಗೆ ತುಂಬ ಭಾವನಾತ್ಮಕ, ಅದ್ರಿಗೆ ತುಂಬ ನನಗೆ ಹೆಚ್ಚು ಕಡಿಮೆ ನಾನು ಯಾವಾಗಲೂ ಕಾದಲ್ಲೂ ಯಾವುದೋ ಟೈಮಲ್ಲಿ ಓದಿರೋಂಥ ಮಯೂರ, ತುಷಾರ, ಸಾಹಿತ್ಯ ಕಥೆಗಳು ಇವತ್ತಿಗೂ ನಂಗೆ ನೆನಪಿದೆ, ಅಕ್ಷರ ಅಂದರೆ ಅಷ್ಟು ಮಟ್ಟಿಗೆ ಅದು ಎಫೆಕ್ಟ್ ಆಗಿತ್ತು. ಕತೆ ಅಂದ್ರೆ ದೃಶ್ಯ ಮಾಧ್ಯಮ ಇಲ್ದೇನೂ ಕೂಡ ಅಷ್ಟು ತಲೆ ಹೋಗ್ತಾ ಇತ್ತು. ಅಂದ್ರೆ ಕತೆ ಅಂದ್ರೆ ಬರವಣಿಗೆಗಿರುವ ಶಕ್ತಿ ಅದು. ಆ ಬರವಣಿಗೆಗಿರುವ ಅಷ್ಟು ಶಕ್ತಿ ಆದರೆ ಅದನ್ನ ತೋರಿಸುವಂತ ಶಕ್ತಿ ಅದಕ್ಕೆ ಎಷ್ಟಿರ್ಬೇಕಲ್ವ, ಅದಕ್ಕೆ ಎಷ್ಟು ಎಫರ್ಟ್ ಆಗಬೇಕು. ಯಾಕಂದ್ರೆ ಇಲ್ಲಿ ಬರವಣಿಗೆಯಲ್ಲಿ ಹೀರೋ ಲೇಖಕ, ಆದರೆ ಸಿನಿಮಾದಲ್ಲಿ ಲೇಖಕ ಅವನೇನೂ ಅಲ್ಲ. ಅವನಿಂದ ಶುರುವಾದಂತೂ ಎಂಡ್ ಆಗೋದಿಲ್ಲಿಗೆ ಎಡಿಟಿಂಗು, ಡಬ್ಬಿಂಗು, ರೇಡಿಯೋ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಹಾಗೆ ನಾವು ಈ ಸಿನಿಮಾ ಕಥೆಯಲ್ಲಿ ಏನೇನು ರೂಲ್ಸ್ ಅನ್ನು ಗಮನಿಸ್ಬೋದು ಅಂತಂದ್ರೆ, ನನ್ನ ಪ್ರಕಾರ ಮೊದಲಿಗೆ ಕಾಡುವಂಥ ಕಥೆಯನ್ನ ಪೇಪರ್ ಮೇಲೆ ಬರೀಬೇಕು. ನಾವು ಅದನ್ನು ಬರೀಬೇಕು, ಅದನ್ನು ಓದಬೇಕು. ನಾವು ಅದು ನಮಗೆ ಎಷ್ಟು ಎಫೆಕ್ಟಿವ್ ಆಗಿ ನಮ್ಮ ಒಳಗೆ ಕಾಡಬೇಕು, ಸುಮ್ಮನೆ ಏನೋ ಒಂದು ಕತೆ ಬರೆಯೋದು. ಅದಾದ ನಂತರ ಸಿನಿಮಾಗೆ ಅಳವಡಿಸಬೇಕಾದ್ರೆ ಏನೇನು ನಾವು ತಲೆ ಕೆಡಿಸ್ಕೋಬೇಕು ಅನ್ನೋದನ್ನ ಅದನ್ನು ಹೆಚ್ಚು ಕಡಿಮೆ ನಾವು ಅದನ್ನು ಯೋಚನೆ ಮಾಡಬೇಕು. ಇದು ನಾವು ಅಂದ್ಕೊಂಡಿರೋ ಕತೆಗೆ ಎಫೆಕ್ಟಿವ್ ಆಗಿದೆಯಾ ಅಂತ. ಅಂದ್ರೆ ಬರಹಗಾರ ಮೊದಲು ಸಿನಿಮಾ ನೋಡ್ಬೇಕು. 100%. ಅವನ್ ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ಗೆ ಏನ್ ಅಕ್ಕಪಕ್ಕ ಏನ್ ಇರ್ಬೇಕು, ಯಾರು ಇರ್ಬೇಕು, ಯಾಕೆ ಅವ್ರು ಅಲ್ಲಿ ಇರ್ಬೇಕು ಅನ್ನೋದು ಅಷ್ಟರ ಮಟ್ಟಿಗೆ ಆತನಿಗೆ ಕ್ಲಾರಿಟಿ ಇದ್ದಾಗ ಅದನ್ನ ಸಿನಿಮಾ ಮಾಡಬಹುದು. 100%. ಈಗ ಕಾದಂಬರಿಯಿಂದ ಎತ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಹೊರಡ್ತಾರೆ. ಕೆಲವರದ್ದು ಏನಿರುತ್ತೆ, ಒನ್ ಲೈನ್ ಸೂಪರ್ ಆಗಿರುತ್ತೆ. ಕೆಲವರು ನೋಡಿ ಸರ್ ಇದೊಂದು ಇನ್ಸಿಡೆಂಟ್, ಇದ್ರ ಮೇಲೆ ಸಿನಿಮಾ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದ್ ಮನೆಯಲ್ಲಿ ಒಬ್ಬ ಲಾಕ್ ಆಗ್ಬಿಟ್ಟ ಸರ್, ಏನಾಗುತ್ತೆ ಅನ್ನೋದೇ ಸಿನಿಮಾ ಅಂತ ಬಂದು ಹೇಳ್ಬಿಡ್ತಾರೆ. ಇಂಥ ಲೈನ್ಸ್ ಬಂದಾಗ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕಾಗತ್ತೆ, ಮತ್ತೆ ಕಾದಂಬರಿಯಿಂದ ಕಥೆಯನ್ನ ಇಳಿಸಿ ಸಿನಿಮಾಕ್ಕೆ ಮಾಡ್ಬೇಕಾದಾಗ ಏನ್ ಮಾಡ್ಬೇಕಾಗುತ್ತೆ, ಹೇಗೆ ಬಹಳ ವ್ಯತ್ಯಾಸ ಇದೆ. ಕಾದಂಬರಿಗೂ ಅದನ್ನ ಸಿನಿಮಾ ಮಾಡ್ಬೇಕಾದ್ರೆ ಬಹಳ ವ್ಯತ್ಯಾಸ ಆಗುತ್ತೆ. ಕೆಲವೇ ಇನ್ಸಿಡೆಂಟ್ ಗಳನ್ನ ಇಟ್ಟುಕೊಂಡು ಇಡೀ ಕಾದಂಬರಿಯನ್ನ ಹೇಳಿರುತ್ತೀವಿ, ಅಥವಾ ಜಾಸ್ತಿ ಕಥೆನ ಚಿಕ್ಕದು ಮಾಡ್ಬೇಕಾಗುತ್ತೆ. ಕಾದಂಬರಿಯಿಂದ ಪರದೆಗೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತ ಹೇಳ್ಬೋದು, ಅಥವಾ ನಾವೆಲ್ ಟು ಸ್ಕ್ರೀನ್ ಅಂತ ಹೇಳ್ಬೋದು. ತುಂಬ ದೊಡ್ಡ ಕೆಲಸ ಇದು. ನಾನು ತುಂಬ ಗಮನಿಸ್ಕೊಂಡಿದ್ದೇನೆ, ತುಂಬ ಸ್ಟಡಿ ಕೂಡ ಮಾಡಿದ್ದೇನೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಅದು ಒಂದಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಸ್ಲಮ್ ಡಾಗ್ ಮಿಲಿಯರ್ ಮತ್ತು ಕ್ವಶನ್ ಆನ್ಸರ್, ವಿಕಾಸ್ ಸ್ವರೂಪ್ ಅವರ ಕಾದಂಬರಿ ಅದು. ಅದನ್ನು ಸ್ಲಮ್ ಡಾಗ್ ಮಿಲಿಯರ್ ಮಾಡಿದ್ದಾರೆ. ಕಾದಂಬರಿಯಲ್ಲಿ 10 ಕ್ವಶನ್ಗಳಿದೆ. ಒಂದು ಕೋಟ್ಯಾಧಿಪತಿಯ ಒಂದು ಸ್ಪರ್ಧೆಗೆ ಒಬ್ಬ ಸ್ಲಮ್ನಿಂದ ಹೋದಂಥ ಹುಡುಗ ಹೋಗ್ತಾನೆ. ಆತನಿಗೆ 10 ಪ್ರಶ್ನೆಗಳನ್ನ ಕೇಳಲಿಕ್ಕಾಗುತ್ತೆ. ಆ 10 ಪ್ರಶ್ನೆಗಳಿಗೆ ಅವನು ಆನ್ಸರ್ ಮಾಡ್ತಾನೆ. ಅವನು ಏನೂ ಓದ್ದೇ ಇರೋನು 10 ಪ್ರಶ್ನೆ ಕರೆಕ್ಟಾಗಿ ಆನ್ಸರ್ ಯಾಕೆ ಮಾಡ್ತಾನಪ್ಪ ಅಂದರೆ, ಆ ಪ್ರಶ್ನೆಗಳಲ್ಲಿ ಬಂದಂತಹ ಇನ್ಸಿಡೆಂಟ್ಗಳು, ಆ ಪ್ರಶ್ನೆಗಳಲ್ಲಿದ್ದಂಥ ವಿಷಯಗಳು ಅವನಿಗೆ ಅರಿವಿಲ್ಲದೆ ಅವನ ಲೈಫಲ್ಲಿ ನಡೆದು ಹೋಗ್ಬಿಟ್ಟಿರ್ತವೆ, ಜೀವನದ ಅನುಭವ ಆಗಿರುತ್ತೆ. ಇದು ಕಾದಂಬರಿಯ ಸಾರಾಂಶ. ಅಷ್ಟು ಬಿಟ್ಟರೆ ಇಡೀ ಕಾದಂಬರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಯಾಕಂದರೆ ನೋಡಿ, ಕಾದಂಬರಿಲಿ ಒಂದೇ ಪಾತ್ರ, ರಾಮ್ ಮೊಹಮ್ಮದ್ ಥಾಮಸ್ ಅಂತ ಒಬ್ಬ ಬಾಲಕ, ಅವನು ಅನಾಥ ಕಾದಂಬರಿಲಿ. ಸಿನಿಮಾದಲ್ಲಿ ಜಮಾಲ್ ಮಲಿಕ್ ಮತ್ತೆ ಹೀರೋ ಇಬ್ಬರು. ಹೌದು. ಅಂದರೆ ಅಲ್ಲಿ 2 ಕ್ಯಾರೆಕ್ಟರ್ ಕೂಡ. ಕಾದಂಬರಿಲಿ ಅವನು ಅನಾಥ, ಸಿನಿಮಾದಲ್ಲಿ ಅವರ ಅಮ್ಮ ಇದ್ದಾಳೆ, ಅವನಿಗೊಬ್ಬ ತಮ್ಮ ಇದ್ದಾನೆ. ಕಾದಂಬರಿಲಿ ಯಾವುದೇ ರೀತಿ ಅವನಿಗೆ ಹೀರೋಯಿನ್ಸ್ ಇಲ್ಲ, ಅಂದರೆ ಅವ್ನು ಯಾವುದಾದ್ರು ಪ್ರೇಮಿ ಇಲ್ಲ, ಪ್ರೇಯಸಿ ಇಲ್ಲ. ಸಿನಿಮಾದಲ್ಲಿ ಲತಿಕಾ ಇದ್ದಾಳೆ. ಅಂದರೆ ಅವ್ರು ಏನು ಮಾಡಿದ್ರು ಅಂದರೆ ಅಷ್ಟೇನೆ ತಗೊಂಡ್ರು, ಅದೊಂದು ಪಾಯಿಂಟನ್ನು ತಗೊಂಡು
ಆಮೇಲೆ ಕಾದಂಬರಿಯಲ್ಲಿರುವಂತಹ ಪ್ರಶ್ನೆಗಳಿಗೂ ಸಿನಿಮಾದಲ್ಲಿರುವ ಪ್ರಶ್ನೆಗಳಿಗೂ ಸಂಬಂಧ ಇಲ್ಲ. ಒಂದೇ ಒಂದು ಪ್ರಶ್ನೆ, ರಿವಾಲ್ವರ್ ಕೋಲ್ಟ್ ಪ್ರಶ್ನೆ ಮಾತ್ರ ಕಾದಂಬರಿಯಲ್ಲಿದೆ, ಸಿನಿಮಾದಲ್ಲಿದೆ. ಬೇರೆ ಯಾವುದೇ ಪ್ರಶ್ನೆಗಳು ಸಿನಿಮಾದಲ್ಲಿ ಇಲ್ಲ, ಕಾದಂಬರಿ ಇಲ್ಲ. ಅಂದರೆ ಕಂಪ್ಲೀಟ್ ಚೇಂಜ್ ಅಂತ ಹೇಳ್ಬೋದು. ಹಾಗೇನೆ ನೀವು ಸುಮಾರಷ್ಟು ಸಿನಿಮಾಗಳನ್ನ ಹೌದು ತಗೋಬೋದು, ಸುಮಾರಷ್ಟು ಕಾದಂಬರಿಗಳು ತಗೋಬೋದು. ಯಾಕಂದ್ರೆ 3 ಕಾದಂಬರಿ ನಾಗರಹಾವು, ದೊಡ್ಡ ಕಾದಂಬರಿ, 3 ಕಾದಂಬರಿಗಳು ಒಂದೇ ಸಿನಿಮಾ ನಾಗರಹಾವು ಮಾಡೋದು. ಹಾಗೆ ಕಾದಂಬರಿಯಿಂದ ಸಿನಿಮಾಗಳು ಅಳವಡಿಸುವಾಗ ಕಾದಂಬರಿ ಎಲ್ಲವೂ ಬಂದಿರುತ್ತೆ. ಅದರ ಸಿನಿಮಾದಲ್ಲಿ ಎಷ್ಟು ಬೇಕು ಅಷ್ಟನ್ನೇ ನಾವು ತಗೊಂಡು, ಆದರೆ ಕಾದಂಬರಿ ಅಷ್ಟು ಎಸೆನ್ಸನ್ನು, ಕಾದಂಬರಿ ಅಷ್ಟು ಭಾವವನ್ನು ತಂದು ಕೊಡುವ ಪ್ರಯತ್ನ ಪಡಬೇಕು. ಮೊನ್ನೆ ಯಾವುದೋ ಒಂದು ಚರ್ಚೆಗೆ ಹೋದಾಗ ಒಬ್ಬರು ಖ್ಯಾತ ಕಥೆಗಾರರು ಹೇಳಿದ್ರು, ವಿವೇಕ್ ಶಾನ್ಭಾಗ್ ಅಂತ. ಅವರು ಹೇಳ್ತಾ ಇದ್ರು, ನಾವು ಕಥೆಗಳನ್ನ ಬರೀತೀವಿ, ಅದನ್ನೇ ನೀವು ಸೇಮ್ ಸಿನಿಮಾ ಮಾಡೋದಾದ್ರೆ ಕಥೆನೇ ಓದ್ಬೋದಲ್ಲ, ಯಾಕೆ ಅದನ್ನೇ ಮಾಡ್ತೀವಿ? ಆ ಕತೆಗೆ ನೀವು ಜೀವ ತುಂಬುವ ಕೆಲಸ ಮಾಡಬೇಕು, ರೆಕ್ಕೆ ಪುಕ್ಕಗಳನ್ನ ನೀವು ಕಟ್ಟಬೇಕು, ದೃಶ್ಯರೂಪಕ್ಕೆ ಅಳವಡಿಸ್ಬೇಕು. ಹಾಗಾದ್ರೆ ಅದು ನನ್ನ ಕಥೆಗೆ ನೀವು ಕೊಡೋ ನ್ಯಾಯ ಅಂತ. ಸೊ ಕಾದಂಬರಿಯಿಂದ ಕಥೆಗೆ ಬರ್ಬೇಕು ಅಂದಾಗ ನಾವು ಕಾದಂಬರಿ ಏನು ನೋಡ್ತೀವಿ, ಓದ್ತೀವಿ, ಅದನ್ನೇ ಸಿನಿಮಾ ಮಾಡ್ತು ಅಂತಂದ್ರೆ ನಿಜಕ್ಕೂ ಅದು ಬಹುಶಃ ಗೊತ್ತಿಲ್ಲ. ಆ ಥರ ತುಂಬ ಜನ ಲೈನ್ ಟು ಲೈನ್ ಕಾದಂಬರಿ ಮಾಡ್ತಾ ಇದ್ದಾರೆ. ಆದರೆ ಕಾದಂಬರಿಯಿಂದ ಕಥೆಗೆ ತರುವಂಥ ಕೆಲಸ ದೊಡ್ಡದು. ಈಗ ಕಾದಂಬರಿ ತುಂಬ ಅನ್ವಾಂಟೆಡ್ ದೃಶ್ಯಗಳು ಇರ್ಬೋದು, ಅದನ್ನ ದೃಶ್ಯ ರೂಪಕ್ಕೆ ಅಳವಡಿಸೋಕ್ಕಾಗದೇ ಇರೋದು. ಹಾಗೆಯೇ ಕೆಲವು ಅಂಶಗಳು ಇಲ್ಲದೆ ಇರ್ಬೋದು. ಅದಕ್ಕೆ ನಾವು ಸಂಭ್ರಾಜ್ಞಲಿ ಅಂತ ತೊಗೊಂಡು, ಯಾಕಂದ್ರೆ ಅದು ಬೆಸ್ಟ್ ಎಕ್ಸಾಂಪಲ್. ಅದು ಅತ್ಯುತ್ತಮ ಕಥೆ ಅಂತ ಇವತ್ತು ಕೂಡ ಅದು ಅಡಾಪ್ಟೆಡ್ ಬೈ ವಿಕಾಸ್ ಸ್ವರೂಪ್ ಅಂತಲೇ ಕ್ರೆಡಿಟ್ ಕೊಟ್ಟಿದ್ದಾರೆ. ಆದರೆ ಕಾದಂಬರಿ ವಿಷಯನೇ ಇಲ್ಲ, ಅಲ್ಲಿ ಬರೀ ಐಡಿಯಾ ಮಾತ್ರ ತೊಗೊಂಡಿದ್ದಾರೆ. ಸುಮಾರಷ್ಟು ಈ ಥರದ ಪ್ರಯೋಗಗಳು ಕನ್ನಡದಲ್ಲೂ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ನಾಯಿ ನೆರಳು ಕೂಡ ಕಾದಂಬರಿ ಮತ್ತು ಸಿನಿಮಾ ನೀವು ನೋಡಿದಾಗ ಗೊತ್ತಾಗುತ್ತೆ ವ್ಯತ್ಯಾಸಗಳು ತುಂಬ. ಇಲ್ಲಿ 3 ತಲೆಮಾರಿನ ಹೆಣ್ಣು ಮಕ್ಕಳ ಮೂಲಕ ಕಥೆಯನ್ನು ಹೇಳಿಕೊಳ್ತಾರೆ ಗಿರೀಶ್ ಕಾಸರವಳ್ಳಿ ಅವರು. ಅದು ನಾಯಿ ನೆರಳಲ್ಲಿ ಹಂಗಿಲ್ಲ. ಸೊ ಇದು ಹಾಗಾಗಿ ಕಾದಂಬರಿಯನ್ನ ಸಿನಿಮಾ ಮಾಡುವಾಗ ನಾವು ಫಸ್ಟ್ ಕಾದಂಬರಿಯನ್ನು ಕಂಪ್ಲೀಟ್ ತಲೆಗೆ ಹಾಕೋಬಿಡ್ಬೇಕು. ನಾನು ತುಂಬ ಕಂಪ್ಲೀಟ್ ನಮ್ಮ ತಲೆ ಇರಬೇಕು. ಅದನ್ನ ದೃಶ್ಯ ರೂಪಕ್ಕೆ ಅಳವಡಿಸುವಾಗ ಕಾದಂಬರಿ ಪಕ್ಕಕ್ಕೆ ಇಡಬೇಕು, ಮಾಡ್ತಾ ಹೋಗ್ಬೇಕು. ಈಗ ಸಕ್ಸಸ್ಫುಲ್ ಆದಂತಹ ಡೈರೆಕ್ಟರ್ಗಳು ಮಾಡೋ ಕೆಲಸ ಅದೇ. ಮೊದಲಿಗೆ ಕಾದಂಬರಿನ ತಲೆಗೆ ಹಾಕೋತಾರೆ, ಆಮೇಲೆ ಸಿನಿಮಾನ ಮಾಡ್ತಾರೆ. ಅಂದ್ರೆ ಅವ್ರು ಆ ಸಿನಿಮಾಗೆ ಬೇಕಾದಂಗೆ ಚಿತ್ರಕಥೆ ರಚಿಸ್ತಾರೆ. ಇದು ಕಾದಂಬರಿಯನ್ನ ಕಥೆ ಮಾಡುವಂತಹ ಒಂದು ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ. ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಅನ್ನ ಅಡಾಪ್ಟ್, ಈಗ ಒನ್ ಲೈನ್ ಸ್ಟೋರಿ ಅಂತ ಬಂದ್ಬಿಡ್ತೀವಿ. ಇದೊಂದು ಪಾಯಿಂಟ್ ಹೇಳಿದ್ರೆ ತುಂಬಾ ಸಲ ಏನಾಗುತ್ತೆ, ಒಂದು ಐಡಿಯಾ ಕೇಳಲಿಕ್ಕೆ ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟ್, ಔಟ್ ಆಫ್ ದ ಬಾಕ್ಸ್ ಅನ್ಸ್ಬಿಡುತ್ತೆ. ಸರಿ, ನಾವು ಏನಾಗುತ್ತೆ, ನಾವು ಪ್ರೊಡ್ಯೂಸರ್ಗೆ ಒಪ್ಪಿಸ್ಬಿಟ್ಟು ಸಿನಿಮಾ ಕತೆ ಮಾಡಕ್ಕೆ ಕುತ್ಕೋತೀವಿ. ಕತೆ ಮಾಡಕ್ಕೆ ಕುತ್ಕೊಂಡಾಗ ಏನಾಗುತ್ತೆ, ಹೆಂಗೆ ಕಾದಂಬರಿಲಿ 200 ಪುಟ ಅಂದ್ರೆ ಪ್ರತಿ ಪುಟನೂ ಮುಖ್ಯ ಆಗುತ್ತೋ ಹಾಗೆ 120 ನಿಮಿಷ ಅಂದ್ರೆ ಪ್ರತಿ ನಿಮಿಷನೂ ಕೌಂಟ್ ಆಗ್ತಾ ಹೋಗುತ್ತೆ. ಯಾವಾಗ 2 ನಿಮಿಷದ ಮೇಲೆ ಸೀನ್ ಹೋಗ್ತಾ ಇಲ್ಲ, 3 ನಿಮಿಷದ ಮೇಲೆ ಸೀನ್ ಹೋಗ್ತಾ ಇಲ್ಲ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಈ ಕತೆ ಲಿಮಿಟೇಷನ್ ಏನು ಅಂತ. ತುಂಬಾ ಸಿನಿಮಾಗಳು ನೋಡಿ, ನಿಮ್ಗೆ ಐಡಿಯಾ ಸೂಪರ್ ಆಗಿರುತ್ತೆ, ಚಿತ್ರಕಥೆ ಎಲ್ಲೆಲ್ಲ ಹೋಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಟೈಮ್ ತುಂಬಕ್ಕಾಗಲ್ಲ, ಚಿತ್ರಕಥೆ ಚಿಕ್ಕದೇ ಇರುತ್ತೆ. ಅದನ್ನ ಫುಲ್ಫಿಲ್ ಮಾಡಕ್ಕೆ ಅಲ್ಲೊಂದಲ್ಲಿ ಅಲ್ಲೊಂದು ಏನೋ ಸೇರಿಸ್ತಾ ಹೋಗ್ತಾರೆ. ಈ ತರದೆಲ್ಲ ಒಂದಷ್ಟು ಘಟನೆಗಳು ನಡೀತವೆ. ಅದೇ ಕನೆಕ್ಷನ್ ಇರಲ್ಲ. ಒನ್ ಲೈನ್ ಸ್ಟೋರಿ ಅದ್ಭುತವಾಗಿರುತ್ತೆ, ಬಟ್ ಆ ಸ್ಟೋರಿನ ಅಡಾಪ್ಟ್ ಮಾಡುವಷ್ಟರಲ್ಲಿ ಬೇರೆ ಬೇರೆ ಕನೆಕ್ಷನ್ ಕೊಟ್ಟಾಗಷ್ಟರಲ್ಲಿ ಲೈನೇ ಮುಗಿದೋಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ ನಿಮ್ಗೆ, ಅದು ನಮಗೂ ತುಂಬಾ ಸಲ ಆಗಿದೆ. ತುಂಬಾ ಜನ ಐಡಿಯಾ ಬಂದು ಹೇಳಿದಾಗ ಇದು ಸಖತ್ತಾಗಿದೆಲ್ಲ. ನಾನು ಕನ್ನಡದಲ್ಲಿ ಸುಮಾರಷ್ಟು ಸಿನಿಮಾಗಳು ನೋಡ್ತೀನಿ. ನೋಡಾದ್ಮೇಲೆ ಬಂದು ಕುತ್ಕೊಂಡು ಯೋಚನೆ ಮಾಡ್ತೀನಿ, ಏನು ವರ್ಕೌಟ್ ಆಗಿಲ್ಲ ಯಾಕೆ ಅಂತ. ನಂಗೆ ಅನ್ಸುತ್ತೆ, ಹೌದಲ್ಲ ಇದೆಲ್ಲೋ ಹೋಗ್ತಲ್ಲ, ಐಡಿಯಾ ಚೆನ್ನಾಗಿತ್ತಲ್ಲ ಅಂತ. ನಾನು ಹೆಸರಳ್ಳಿಕ್ಕೆ ಇಷ್ಟಪಡಲ್ಲ. ಸುಮಾರಷ್ಟು ಸಿನಿಮಾಗಳು ನೋಡಿದ್ದೀನಿ ಪಾಪ, ಐಡಿಯಾ ಹೇಳಲಿಕ್ಕೆ ಸಖತ್ತಾಗಿರುತ್ತೆ. ಅದು ಕೇಳೋಕ್ಕೂ ಇಂಪ್ರೆಸ್ ಆಗುತ್ತೆ. ಪ್ರೊಡ್ಯೂಸರು ಅಥವಾ ಆರ್ಟಿಸ್ಟು ಅಥವಾ ಹೀರೋ ಅದನ್ನ ಕೇಳಿ, ಅದು ನೋಡು, ಆ ಲೈನ್ ಕೇಳಿ ಒಪ್ಕೊಂಡಿರ್ತಾನೆ, ಒಂಥರ ಇಂಟ್ರೆಸ್ಟ್ ಆಗಿದೆ, ಔಟ್ ಆಫ್ ದ ಬಾಕ್ಸ್ ಇದೆಯಲ್ಲ ಅಂತ. ಅದು 2 ಗಂಟೆ ಸಿನಿಮಾ ಮಾಡೋಷ್ಟರಲ್ಲಿ ನಾವು ಜೋಡಿಸ್ತಾ ಹೋಗ್ತೀವಿ ಬರವಣಿಗೆ ತುಂಬ ಟೈಮ್ ಬರುತ್ತೆ. ಆಮೇಲೆ ಏನಾಗುತ್ತೆ, ಏನೂ ಸಿಕ್ಕದೇ ಇದ್ದಾಗ ಏನು ಮಾಡ್ತೀವಿ, ಸಿಕ್ಕದ್ದನ್ನೇ ಜೋಡಿಸ್ತಾ ಹೋಗ್ತೀವಿ. ಹೌದು. ಈಗ ಸಿನಿಮಾ ಕಥೆಗೂ ಮತ್ತೆ ಧಾರಾವಾಹಿಗಳಲ್ಲಿ ಬರುವಂತ ಕಥೆಗಳು, ಟೆಲಿವಿಷನ್ಗಳಲ್ಲಿ ಬರುವಂತ ಕಥೆಗಳಿಗೂ ಬಹಳ ವ್ಯತ್ಯಾಸಗಳು ಇರುತ್ತವೆ. ಮೇ ಬಿ ಕೆಲವೊಮ್ಮೆ ಸಿನಿಮಾದಿಂದನೇ ಇನ್ಸ್ಪೈರ್ ಆಗಿ ಸೀರಿಯಲ್ಗಳು ಮಾಡುವಂಥದ್ದು ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ಅದಕ್ಕೊಂದು ABCD ಅಂತಿದೆ. ಸಿನಿಮಾ ಶುರು ಆಗುತ್ತೆ, ಮಧ್ಯದಲ್ಲಿ ಏನ್ ಬೇಕಾದ್ ಕೊಟ್ಟಿರ್ತಾರೆ, ಅದಕ್ಕೆ ಏನ್ ಎಂಡ್ ಕೊಡಬೇಕು ಕೊಟ್ಟಿರ್ತಾರೆ. ಅಥವಾ ಎಂಡಿಂದ ಅಂದ್ರೆ ಕ್ಲೈಮ್ಯಾಕ್ಸ್ ಇಂದ ಸ್ಟೋರಿ ಶುರುವಾಗಿ ಒಂದು ಎಂಡ್ ಬಂದೇ ಬರುತ್ತೆ. ಬಟ್ ಸೀರಿಯಲ್ ಅಂತ ಹೇಳಿದಾಗ ಒಂದು ಎಪಿಸೋಡ್ ಸಿಕ್ಕಾಪಟ್ಟೆ ಏನೋ ಸಸ್ಪೆನ್ಸ್ ತೋರಿಸ್ತಾರೆ, ಅದು ಎಳ್ಕೊಂಡು ಹೋಗಿರ್ತಾರೆ, ಮತ್ತೆ ಅದು ಕಾದು ಆ ಸ್ಟೋರಿ ಇನ್ನೇನೋ ಕನೆಕ್ಟ್ ಆಗಿರುತ್ತೆ, ಎಲ್ಲೋ ಫ್ಲಾಶ್ ಬ್ಯಾಕಿಗೆ ಹೋಗಿರ್ತಾರೆ. ಸೊ ಯಾವ ರೀತಿ ಈ 2 ಕಥೆಗಳನ್ನ ಮಾಡ್ಬೇಕಾಗತ್ತೆ? ಇಲ್ಲ, ನಾನು ಗಮನಿಸ್ದಂಗೆ ಏನು ಗೊತ್ತಾ, ಸಿನಿಮಾ ಪ್ರೇಕ್ಷಕನ ಜೊತೆ ಜರ್ನಿ ಮಾಡಲ್ಲ. ಸಿನಿಮಾ ಏನಾಗುತ್ತೆ, ಒಂದು ಸರಿ ನಾನು ಕತೆ ಮಾಡ್ಕೋತೀನಿ, ನಾನು ಚಿತ್ರಕಥೆ ಮಾಡ್ಕೋತೀನಿ, ಡೈರೆಕ್ಷನ್ ಮಾಡ್ತೀನಿ, ಕತೆ ಮಾಡಿ ತಗೊಬಂದವ್ರಿಗೆ ಬಿಡಿಸ್ಬಿಡ್ತೀನಿ. ಅದು ಜರ್ನಿ ಆಗಲ್ಲ. ಪ್ರೇಕ್ಷಕ ನೋಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ಸೀರಿಯಲ್ ಏನಾಗುತ್ತೆ, ಜರ್ನಿ ಮಾಡ್ತಾನೆ ಅವನು.
ಇವತ್ತು ನೋಡ್ತಾನೆ, ಅದು ನೋಡಿದಾಗ ಅವ್ನಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಅಲ್ಲಿ TRP ಗೊತ್ತಾಗುತ್ತೆ, ಚೇಂಜ್ ಮಾಡ್ತಾರೆ ಕತೆನ. ಬೇಕಾದಂಗ ಆ ಬೇಸಿಕ್ ಐಡಿಯಾ ಏನಿದೆ ಧಾರಾವಾಹಿಗಳಲ್ಲಿ ನಾನ್ ಗಮನಿಸಿದಾಗೆ ಒಂದು ಬೇಸಿಕ್ ಐಡಿಯಾ ಇಟ್ಕೊಂಡು ಶುರು ಮಾಡ್ತಾರೆ. ಆ ನಂತರ ಅದು ಕತೆ ತನಗ್ ತಾನೇ ಬರ್ಸ್ಕೊಳ್ತಾ ಹೋಗುತ್ತೆ ಪ್ರೇಕ್ಷಕರ ಅಭಿರುಚಿಗೆ ತಕ್ಕಂತೆ. ಯಾವ್ದೋ ಟ್ರ್ಯಾಕ್ ಎಲ್ಲೋ TRP ಬರ್ತಾ ಇಲ್ಲ ಅಂತ ಅದನ್ನ ಸಪ್ರೆಸ್ ಮಾಡ್ತಾರೆ, ಹೊಸ ಟ್ರ್ಯಾಕ್ ತಗೋ ಬರ್ತಾರೆ. ಅಂದ್ರೆ ಜನಗಳ ಜೊತೆಲೇ ಹೋಗುವಂಥದ್ದು ಸೀರಿಯಲ್, ಅವ್ರ ಅಭಿರುಚಿಗೆ ತಕ್ಕಂತೆ ಬರೀತಾವ. ಅಲ್ಲಿ ಬರವಣಿಗೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ನಮ್ಮ ಕಲ್ಪನೆ ಇಲ್ಲ. ಇವ್ರಿಗೆ ಇದು ಬೇಕಿದೆ, ಇದನ್ನೇ ಬರೀತಾ ಹೋಗೋಣ. ಈ ಕತೆಗೆ ಬೇಕಿಲ್ಲ, ಅದು ಕತೆಗೆ ನಿಷ್ಠವಾಗಿದೆ ಬೇಕಿಲ್ಲ. ಬೇಕಿರೋದು ಏನಪ್ಪಾ ಅಂತಂದ್ರೆ ಇವ್ರು ಇಷ್ಟಪಡ್ತಾರೆ ಇದನ್ನ, ಇವತ್ತು ಇದು ಇಷ್ಟಪಟ್ರು, ಅಂದ್ರೆ ಎವ್ರಿ ಡೇ ಅದು. ಅದಕ್ಕೆ ಹೇಳುದು ಲೈವ್, ಒಂಥರ ಲೈವ್ ತರ ಜೊತೆಲೇ ಹೋಗ್ತಾ ಇರ್ತಾರೆ ಕತೆ. ಬರವಣಿಗೆ ನಾವು ಕೂಡ ಬರವಣಿಗೆ ಏನ್ ಮಾಡ್ತೀವಿ, ನಾವು ಬರಹಗಾರರು ಕೂಡ ಆ ಕಥೆಯ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಕಥೆಯ ಜೊತೆಗೆ, ವೀಕ್ಷಕರ ಜೊತೆಗೆ, ಅವ್ರ ಅಭಿರುಚಿ ಜೊತೆಗೆ, ಅದ್ರ ಫಲಿತಾಂಶದ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಸಿನಿಮಾದಲ್ಲಿ ಹಂಗಲ್ಲ, ರೆಡಿ ಮಾಡಿ ತಗೊಂಡ್ಬಂದು ಬಡಿಸ್ಬಿಡ್ತೀವಿ. ಇಷ್ಟ ಇದ್ರೆ ತಿಂತಾನೆ, ಇಲ್ಲ ಅಂದ್ರೆ ಇನ್ನು ಕೆಲವರು ಸಿನಿಮಾ ಮಾಡ್ಬೇಕಾದ್ರೆ, ಎಸ್ಪೆಷಲಿ ಇನ್ನು ಹೊಸದಾಗಿ ಇಂಡಸ್ಟ್ರಿಗೆ ಬರುವವರು ಅಥವಾ ಒಂದಷ್ಟು ಸಿನಿಮಾ ಮಾಡಿದವರು, ಕತೆ ಇದೆ ಸರ್ ಸೂಪರ್ ಆಗಿದೆ, ಹೀರೋನ ಇಟ್ಟುಕೊಂಡೇ ಕತೆ ಮಾಡ್ತಾರೆ. ಈ ಹೀರೋಗೆನೆ ಈ ಕತೆ ಸರ್ ಇನ್ ಬಿಟ್ರೆ ಮಾಡಕ್ಕಾಗಲ್ಲ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಸರ್ ನನ್ನ ಕಂಟೆಂಟೇ ಹೀರೋ ಸರ್, ಇದು ಸಿನಿಮಾ ಕತೆನೇ ಬೇರೆ ಲೆವೆಲ್ ಇದೆ ಅಂತ ಹೇಳ್ಕೊಂಡು. ಈ ಡಿಫ್ರೆನ್ಸ್ ಹೀರೋಗೋಸ್ಕರ ಕತೆ ಅಥವಾ ಕತೆನೇ ಹೀರೋ ಅಂತ ಹೇಳ್ಕೊಂಡು ಬರುವವರಿಗೆ, ಹೊಸದಾಗಿ ಬರುವವರಿಗೆ, ಅಥವಾ ಇದ್ಲೇ ಇದ್ದಾರೆ ಇನ್ನು ಸಾಧನೆ ಮಾಡಬೇಕು ಕತೆ ಮಾಡ್ಕೊಂಡಿರೋವರಿಗೆ, ಇದನ್ನು ಯಾವ ರೀತಿ ಅಡಾಪ್ಟ್ ಮಾಡ್ಬೇಕು? ಇಲ್ಲ, ಆಕ್ಚುಲಿ ಈ ಎರಡೂ ದಾರಿಲಿ ಬರುವಂತವ್ರಿಗೆ ನಾನು ಅನ್ಕೊಳ್ಳೋದು, ಮೊದಲನೇ ದಾರಿಲಿ ಹೀರೋಗೋಸ್ಕರ ಕತೆನವರು ಅವರೇ ಅವ್ರ ಲಿಮಿಟೇಷನ್ ಹಾಕೊಬಿಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ತಪ್ಪು ಸರಿ ನನಗೆ ಗೊತ್ತಿಲ್ಲ, ಅದು ಹೇಳಲಿಕ್ಕೆ ಬರಲ್ಲ, ಅದು ಅವರವರ ವ್ಯವಧಾನ ಬಿಟ್ಟದ್ದು, ಅವರ ಅಭಿರುಚಿಗೆ ಬಿಟ್ಟದ್ದು. ಆದರೆ ಈ ಒಂದು ನಾವೇ ಬೌಂಡ್ರಿ ಹಾಕೊಂಡಾಗೆ ಒಬ್ಬ ಹೀರೋಗೆ ಕತೆ ಮಾಡಿದಾಗ ಏನಾಗುತ್ತೆ, ಆ ಹೀರೋ ಲಿಮಿಟೇಷನ್ ತಕ್ಕಂತೆ ಕತೆ ಮಾಡ್ತೀವಿ, ಅದನ್ನ ಸ್ಟ್ರೆಂತ್ಗೆ ತಕ್ಕಂತೆ ಕತೆ ಮಾಡ್ತೀವಿ. ಕೆಲವನ್ನ ಕಟ್ ಮಾಡ್ತೀವಿ, ಕೆಲವನ್ನ ಇದು ಮಾಡ್ಬಿಡ್ತೀವಿ. ಸೊ ಹಾಗಾಗಿ ಆ ಥರ ಬೌಂಡ್ರಿ ಹಾಕೋಬಿಡಿ ಅಂತ ಒಂದು ಹೇಳಿ. ಎರಡನೇದು ನೀವು ಏನೇ ಹೇಳಿದ್ರೆ ಅಂದರೆ ಕಂಟೆಂಟೇ ಹೀರೋ. ಖಂಡಿತವೂ ಕಂಟೆಂಟೇ ಹೀರೋ. ನೀವು ಆ ಥರದ್ದು ಒಂದು ಕತೆ ಮಾಡ್ಕೊಬನ್ನಿ, ಅದು ಕಂಟೆಂಟೇ ಹೀರೋ ಅಂತ ನೀವು ಅನ್ಕೊಬಿಡ್ತೀರಿ. ಕೇಳಿದವ್ರಿಗೆ ಅನಿಸ್ಬೇಕು, ಅದು ಕನ್ವಿನ್ಸ್ ಆಗಬೇಕು. ಇವಾಗ ಏನು ಅಂದರೆ ಕತೆ ಆಗಲಿ, ಕಾದಂಬರಿ ಆಗಲಿ, ಸಿನಿಮಾ ಆಗಲಿ, ಓದುಗರಿಗೆ ನೋಡಿದ್ರೆ ಕನ್ವಿನ್ಸ್ ಮಾಡ್ಬೇಕಷ್ಟೇ, ಇದು ಸತ್ಯ ಅನಿಸ್ಬೇಕು. ಆ ಸತ್ಯ ಅಂತ ಅವ್ನು ಕನ್ವಿನ್ಸ್ ಮಾಡಿದಾಗ ಗೆದ್ದಂಗೆ. ಅದು ನೀವೆಷ್ಟೇ ಸುಳ್ಳು ಮಾಡಿರಿ, ಅದು ಆ ಕನ್ವಿನ್ಸಿಂಗ್ ಇದೆಯಾ ಆ ಕಥೆಯಲ್ಲಿ, ಕನ್ವಿನ್ಸಿಂಗ್ ಇದೆಯಾ ಕಂಟೆಂಟಲ್ಲಿ ಆಗಿರ್ಬೋದು, ಹೀರೋ ಮಾಡಿರೋ ಕತೆ ಆಗಿರ್ಬೋದು, ಕಂಟೆಂಟ್ ಮಾಡಿರೋ ಕತೆ ಆಗಿರ್ಬೋದು, ಕನ್ವಿನ್ಸಿಂಗ್ ಮಾಡ್ತಾ ಇದ್ದೀರಾ. ಯಾವಾಗ ಇದು ಫಾರ್ ಫ್ರಮ್ ಕನ್ವಿನ್ಸಿಂಗ್ ಅಂತ ಅನಿಸುತ್ತೋ ಆವಾಗ ಅದು ಕತೆ ಅಲ್ಲ, ಕತೆ ಆಗೋದಿಲ್ಲ. ಸೊ ಹಾಗೆ ನಾವು ಈ ಕತೆಗಾರರು ಈ ಹೊಸ್ದಾಗಿ ಮಾಡ್ಕೊಬರೋರು ಏನನ್ಬೇಕು ಅಂದರೆ, ಆ ಕಥೆಯಲ್ಲಿರೋ ಅಂಶಗಳು ಕನ್ವಿನ್ಸಿಂಗ್ ಆಗಿದೆಯಾ, ಎದುರುಗಡೆ ಕೂತ್ರೆ ಅವನಿಗೆ ಹೇಳುವಾಗ ಕನ್ವಿನ್ಸ್ ಆಗ್ತಾ ಇದ್ದಾನ, ಅವ್ನು ಪ್ರಶ್ನೆ ಕೇಳಬಾರ್ದು, ಕರೆಕ್ಟ್ ಇದು ನಡೆಯುತ್ತೆ ಅನ್ಬೇಕು. ಅಥವಾ ನೋಡುವಾಗ, ಸಿನಿಮಾ ತೆಗೆದು ನೋಡುವಾಗ ಹೌದು ಇದು ಕನ್ವಿನ್ಸಿಂಗ್ ಆಗುತ್ತೆ. ಇವೆರಡು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು. ಈಗ ಕಂಟೆಂಟ್ ಇಸ್ ಹೀರೋ ಅಂತ ಹೇಳಿದ ಕಾರಣ ಕೇಳ್ತಾ ಇರೋದು, ಈಗ ಮಲಯಾಳಂ ಇಂಡಸ್ಟ್ರಿಗೆ ನೋಡಿದಾಗ ತುಂಬಾ ಗಟ್ಟಿ ಕತೆಗಳಿವೆ ಅವ್ರದ್ದು. ಅವ್ರ ಸಿನಿಮಾಗಳು ಮ್ಯಾಕ್ಸಿಮಮ್ ಹಿಟ್ ಆಗ್ತಾನೆ ಇರುತ್ತೆ ಅಥವಾ ಕನೆಕ್ಟ್ ಆಗ್ತಾ ಇರುತ್ತೆ. ಯಾವಾಗ್ಲೂ ಒಂದು ಮಾತಲ್ಲಿ ಇರುತ್ತೆ, ಮಲಯಾಳಂ ಸಿನಿಮಾ ಸೂಪರ್ ಆಗಿದೆ ಅಂತ ಹೇಳ್ಕೊಂಡು. ನಮ್ಮ ಕನ್ನಡ ಸಿನಿಮಾಗಳು ಆಕ್ಚುಲಿ ಚೆನ್ನಾಗಿರುತ್ತವೆ, ಹಲವು ಕಾರಣಗಳಿಂದ ಎಲ್ಲೋ ಸ್ಕ್ರೀನ್ ಪ್ಲೇನಲ್ಲಿ ಅವರ ಸ್ಟ್ರೆಂತ್ ಇರೋದು, ಟೆಕ್ನಾಲಜಿಯ ವೈಸ್ ಇರ್ಬೋದು ಅಥವಾ ಆಕ್ಟರ್ಗಳ ವೈಸ್ ಇರ್ಬೋದು, ಏನೋ ಒಂದು ಲೂಪ್ ಹೋಲ್ಸ್ ಅಥವಾ ರೀಚ್ ಆಗೋದ್ರಲ್ಲಿ ಫೇಲಿಯರ್ ಆಗ್ತಿದೆ, ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿಗೆ ಹೋಲಿಸ್ಕೊಂಡಾಗ ನಮ್ಮಲ್ಲಿ ಸ್ವಲ್ಪ ವೀಕ್ ಇದ್ದೀವಿ, ಅಥವಾ ಕತೆಗಳ ಆ ಮಟ್ಟಕ್ಕೆ ನಾವು ಆ ಗಟ್ಟಿತನ ತೋರಿಸ್ತಿಲ್ಲ ಅಂತ ಅನ್ಸುತ್ತೆ. ಏನ್ ಹೇಳ್ತಿರೋದು? ಇದು ನನಗೆ ತುಂಬಾ ಒಳ್ಳೆ ಪ್ರಶ್ನೆ ನನಗೆ ಅನಿಸ್ತದೆ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ನಾವು ಪ್ರೇಕ್ಷಕರನ್ನ ಟ್ರಸ್ಟ್ನ ಕಳ್ಕೊಬಿಡ್ತೀವಿ ಯಾವಾಗ ಅವ್ರಿಗೆ ರಿಪೀಟೆಡ್ ಆಗಿ ಒಳ್ಳೆಯ ಕತೆಗಳನ್ನ ಕೊಡದೇ ಇದ್ದಾಗ. ಒಂದು ಹಾಗೆ ಪ್ರೇಕ್ಷಕರನ್ನ ಪಳಗಿಸೋದಿಲ್ಲ ಯಾವಾಗ ನಾವು ಒಳ್ಳೆ ಸಿನಿಮಾಗಳನ್ನ ಕೊಡದೇ ಇದ್ದಾಗ. ನಮ್ಮಲ್ಲಿ ಏನಾಗುತ್ತೆ ನೋಡಿ, ಅಣ್ಣ ಅವರ ಕಾಲದಲ್ಲಿ ಮತ್ತು ವಿಷ್ಣುದಾದ ಅವರ ಕಾಲದಲ್ಲಿ ಅವಾಗ ಏನು ಮಾಡಿದ್ರೆ, ಅವರು ಪ್ರೇಕ್ಷಕರನ್ನ ಪಳಗಿಸಿದ್ರು. ಏನು ಎಲ್ಲ ರೀತಿಯ ಕತೆ ನೋಡಿ, ಅಣ್ಣ ಅವರು ಇರ್ಬೋದು, ಒಂದೇ ಗುರಿ ಮಾಡೋರು, ಪರಶುರಾಮ ಮಾಡೋರು, ಒಡ ಹುಟ್ಟಿದವ್ರು ಮಾಡೋರು, ಜೀವನ ಚಿತ್ರ ಮಾಡೋರು, ಅಂದರೆ ಎಲ್ಲ ಥರ ಕ್ಯಾಟ್ರಿಂಗ್ ಮಾಡ್ತಾಯಿದ್ರು, ಎಲ್ಲ ಥರ ಫುಡ್ ಕೊಡೋರು. ಹೌದು. ಈ ಪಳಗಿಸುವಿಕೆ ಇದೆಯಲ್ಲ, ನೋಡಿ ಈಗ ಸಿನಿಮಾಗಳು ನಾವೆಲ್ಲ ಮಾಡ್ತಾ ಇದ್ದೀವಿ, ನಮ್ಮ ಸಿನಿಮಾಗಳಿಂದ ಒಂದು ಗಟ್ಟಿ ಕಥೆನ ತೊಗೊಂಡು ಬಂದು ಸಿನಿಮಾ ಮಾಡಿ ಗೆಲ್ತೀವ ಅನ್ನೋದು ನಮಗೆ ಒಂದು. ಯಾಕಂದರೆ ನಾನು ನಿಮ್ಗೆ ಅವತ್ತು ಹೇಳಿದೆ, ಒಳ್ಳೆ ಕತೆ ಯಾರಿಗೆ ಬೇಕು ಅನ್ನೋ ಒಂದು ಪ್ರಶ್ನೆ ನಾನೇ ಹಾಕೊಂಡಾಗ, ಜನ ಹೊಸಬರು ಅಂದರೆ ಒಳ್ಳೆ ಕತೆ ಗೀತೆ ನೋಡಲ್ಲ, ಸ್ಟಾರ್ ಅಂದರೆ ಫಸ್ಟ್ ಹೋಗಿ ನೋಡ್ಬಿಡ್ತಾರೆ. ಈಗ ಮೊನ್ನೆ ಬಿಡುಗಡೆ ಸಿನಿಮಾ 3 ಗಂಟೆ ಮಲಗಿದೆ ತೆಲುಗು ಸಿನಿಮಾ, ಅದಕ್ಕೆ ಫಸ್ಟ್ ದಿನ ಹೌಸ್ಫುಲ್ ಆಗ್ತಾರೆ. ಬಿಕಾಸ್ ಆಫ್ ಸ್ಟಾರ್. ಕತೆ ಗೊತ್ತಿಲ್ಲ, ಏನು ಕತೆ ಹೇಗಿದೆ ಅಂತ ಗೊತ್ತಿಲ್ಲ, ಅಂದರೆ ಸ್ಟಾರ್ಗಳಿದ್ದರೆ ಕತೆ ನಡೆಯುತ್ತೆ ಅಂತ. ಒಳ್ಳೆ ಕತೆ ಅವ್ರಿಗೆ ಬೇಡ ಅನ್ಸುತ್ತೆ.
ಅಲ್ಲಿಂದ ನಿಮ್ಗೆ OTT ಅವ್ರಿಗೆ ಬೇಕಾ, ಸ್ಯಾಟಲೈಟ್ ಅವ್ರಿಗೆ ಬೇಕಾ ಅಂತಂದ್ರೆ ಅವ್ರಿಗೂ ಬೇಡ, ಅವರು ಸ್ಟಾರ್ ಮೇಲೆ ಸಿನಿಮಾ ತಗೋತಾರೆ. ಅಂದ್ರೆ ನಿಮ್ಗೆ ಒಳ್ಳೆ ಕಥೆನೇ ಬೇಡ ಅನ್ನೋ ಲೆವೆಲ್ಗೆ ನಾವು ಕರ್ನಾಟಕದವ್ರು ಮಾಡ್ಕೊಂಡಿದ್ದೇವೆ. ನಾನು ಮಲಯಾಳ ಇಂಡಸ್ಟ್ರಿ ಗಮನಿಸೋದೇನಪ್ಪ ಅಂತಂದ್ರೆ, ಅಲ್ಲಿನ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು ವರ್ಷಕ್ಕೆ 2 3 4 ಸಿನಿಮಾ ಮಾಡ್ತಾರೆ. 4 ಸಿನಿಮಾದಲ್ಲಿ ಏನು ಮಾಡ್ತಾರೆ, 2 ಸಿನಿಮಾ ಏನು ಮಾಡ್ತಾರೆ, ಕಂಟೆಂಟ್ ಸಿನಿಮಾ ಮಾಡ್ಬಿಡ್ತಾರೆ. ಇನ್ನು 2 ಸಿನಿಮಾ ಅವ್ರಿಗೆ ಬೇಕಾದಂಥ ಕಮರ್ಷಿಯಲ್ ಪಾಟ್ ಬಾಯ್ಲರ್ ಅಂತ ಹೇಳ್ತೀವಿ, ಅದನ್ನ ಮಾಡ್ತಾರೆ. ಯಾವಾಗ ಕಂಟೆಂಟ್ ಸಿನಿಮಾಗಳು ಮಾಡ್ತಾರೋ ಅವ್ರ ಫ್ಯಾನ್ಗಳು ಬಂದು ನೋಡ್ತಾರೆ, ಓಪನಿಂಗ್ ಇದ್ದೇ ಇರುತ್ತೆ ದೊಡ್ಡ ಮಟ್ಟದಲ್ಲಿ. ಅಥವಾ ಅಲ್ಲಿ ನೋಡಲಿಲ್ಲ ಅಂದ್ರೂ ಕೂಡ ಹೆಚ್ಚು ಕಡಿಮೆ ನಿಮಗೆ ಸ್ಯಾಟಲೈಟ್ಗಳಲ್ಲಿ, OTTಗಳಲ್ಲಿ ಸಿನಿಮಾ ಪ್ರಸಾರ ಆಗುತ್ತೆ, ಯಾಕಂದ್ರೆ ಸ್ಟಾರ್ ಇರ್ತಾರೆ. ಯಾವಾಗ ಸ್ಟಾರು ಕಂಟೆಂಟ್ ಸಿನಿಮಾ ಮಾಡ್ತಾರೆ, ಫಸ್ಟು 1 ಅಥವಾ 2 ಸಿನಿಮಾಗಳು ಹೋಗ್ಬೋದು. ಆ ನಂತರ ಏನಾಗುತ್ತೆ, ನಿಮಗೆ ಜನ ರೂಢಿ ಆಗ್ತಾರೆ, ಕಂಟೆಂಟ್ ಸಿನಿಮಾ ನೋಡಿದ್ರೆ ರೂಢಿ ಆಗ್ತಾರೆ, ಇಮೇಜಿಗೆ ಬೀಳಲ್ಲ. ನೀವು ಗಮನಿಸಿದ್ರೆ ನಾವು ಮಮ್ಮೂಟಿ ಆಗ್ಬೋದು, ಮೋಹನ್ ಲಾಲ್ ಆಗ್ಬೋದು, ನೋಡಿ 4 ಸಿನಿಮಾ ಮಾಡಿದ್ದಾರೆ. ಈ ಮಮ್ಮೂಟಿ ಅವರ ಸಿನಿಮಾ ಲೈನ್ ತಗೊಂಡ್ರೆ ನೀವು ಯಾವ್ಯಾವ ತರ ಪಾತ್ರ ಮಾಡಿದ್ದಾರೆ. ಮೊನ್ನೆ ಕೂಡ ಮೊನ್ನೆ ಒಂದು ಕಲಂ ಕಾವಲ್ ಅನ್ನೋ ಸಿನಿಮಾದಲ್ಲಿ ಒಂದು ವಿಲನ್ ಪಾತ್ರ ಮಾಡಿದ್ರೆ, ಯಾವುದೇ ಬಿಲ್ಡಪ್ ಇಲ್ಲದೆ ತೋರಿಸ್ತಾರೆ, ಯಾವುದೇ ರೀತಿ ಎಕ್ಸ್ಟ್ರಾರ್ಡಿನರಿ ಓಪನ್ ಸಾಂಗ್ ಇಲ್ಲದೆ ಅವರು ಬಂದ್ಬಿಡ್ತಾರೆ, ಕತೆಗೆ ಇಷ್ಟವಾಗಿ ಸಿನಿಮಾ ಮಾಡ್ತಾರೆ. ನಮ್ಮಲ್ಲಿ ಮಾಡಬೇಕಾದ್ದು ಅದೇ, ನಾವು ಮಾಡೋಕ್ಕಾಗಲ್ಲ. ಈಗ ನಾವಂತ ನಮ್ಮಂತ ಚಿಕ್ಕ ಪುಟ್ಟ ನಿರ್ದೇಶಕರುಗಳು, ನಟರುಗಳು ನಾವು ಎಷ್ಟೇ ಬರೆದ್ರು ನಮ್ಮ ಕೈಲಿ ಆಗಲ್ಲ, ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಜನಗಳಿಗೆ ದೊಡ್ಡವರು ಹೇಳಿದಾಗಂತ ಅವ್ರು ರೂಢಿ ಆಗ್ಬೇಕು, ಗಟ್ಟಿ ಕತೆ ನೋಡಿ ನೋಡಿ ರೂಢಿ ಮಾಡ್ಬೇಕು. ಅದು ಮಾಡ್ಬೇಕಾದ್ರೆ ಸ್ಟಾರ್ಗಳು ನೋಡಿ ನೋಡ್ತಾರೆ. ಸ್ಟಾರ್ಗಳು ಮಾಡಿದಾಗ ದೊಡ್ಡ ಸ್ಟಾರ್ಗಳು ವರ್ಷಕ್ಕೆ 3 4 ಪಿಕ್ಚರ್ ಮಾಡಿ ಒಂದು ಪಿಕ್ಚರ್ ಕಂಟೆಂಟ್ ಸಿನಿಮಾ ಕೊಡ್ತಾ ಹೋದ್ರೆ ಅವ್ರೇನ್ ಮಾಡ್ತಾರೆ, ಆ ಕಂಟೆಂಟ್ ಸಿನಿಮಾಗೆ ಅಲ್ಲಿ ಆ ಅಭಿಮಾನಿ ಕೂಡ ಕನೆಕ್ಟ್ ಆಗ್ತಾ ಹೋಗ್ತಾನೆ, ಗಟ್ಟಿ ಕತೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದ್ಸರಿ ಗಟ್ಟಿ ಕತೆಯ ಅಮಲು ತಲೆಗೆ ಏರ್ತು ಅಂತಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನ ವರ್ಷಗಟ್ಟಲೆ, ಯಾಕಂದ್ರೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿರ, ಶಕೀಲಾ ಅವರು ಇದ್ದ ಟೈಮಲ್ಲಿ ತುಂಬ ಸಮಸ್ಯೆಗಳಾಗಿ ಮೋಹನ್ ಲಾಲ್ ಅವರೆಲ್ಲ ಎಷ್ಟೋ ಜನ ಕೋರ್ಟ್ ಕೇಸ್ ಹಾಕ್ಬಿಡ್ತಾರೆ. ನಮ್ಮಲ್ಲಿ ತುಂಬ ಜನ ನೋಡ್ತಾ ಇಲ್ಲ, ಬರೀ ಈ ಥರದ ಮೂವೀಸ್ ನೋಡ್ತಾ ಇದ್ದಾರೆ ಅಂತ. ಆ ನಂತರ ಅಲ್ಲಿನ ಸೂಪರ್ ಸ್ಟಾರ್ಗಳು ಏನು ಮಾಡಿದ್ರು, ಈ ಥರ ಸಿನಿಮಾಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಅದು ಒಂದು ದಿನದ ಕೆಲಸ ಅಲ್ಲ, 1 2 3 ದಶಕಗಳಲ್ಲಿ ಏನಾಗುತ್ತೆ, ಇಂಡಸ್ಟ್ರಿ ಆಗಿ ಬೆಳೀತು. ಇವಾಗ ಏನಾಗಿದೆ, ನಿಮಗೆ ಅಲ್ಲಿ ಯಾವುದೇ ರೀತಿ ಇಮೇಜ್ ಇಲ್ಲದೇ ನಿಮಗೆ ಸಿನಿಮಾಗಳು ಬರ್ತವೆ. ಎಲ್ಲ ಸೂಪರ್ ಸ್ಟಾರ್ಗಳು ಮಾಡ್ತಾರೆ ಕೆಲಸ. ಸೂಪರ್ ಸ್ಟಾರ್ಗಳು ಆ ಕೆಲಸ ಮಾಡ್ತಿರೋದ್ರಿಂದ ಏನಾಗುತ್ತೆ, ಚಿಕ್ಕ ಪುಟ್ಟ ನಿರ್ದೇಶಕರ ಗಟ್ಟಿ ಕಥೆಗಳು ನಿಲ್ತಾ ಇದೆ. ಈಗ ಜನಗಳು ರೂಢಿ ಮಾಡಿದ್ದಾರೆ ಅವರು. ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿನ ಸೂಪರ್ ಸ್ಟಾರ್ಗಳು ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ, ಸದ್ಯಕ್ಕೆ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಅವರು ಏನಿದೆ ಸ್ಟೈಲು, ಆ ಅಭಿಮಾನಿಗಳಿಗೆ ಎಷ್ಟು ಬೇಕು ಅಷ್ಟೇ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಏನ್ ಬೇಕು ಅದೇ ಕೊಡ್ತಾರೆ. ಅಭಿಮಾನಿಗಳು ಕೂಡ ಇಲ್ಲ, ನಿಮ್ಗೆ ಇದು ನೋಡಿ, ಈ ಥರದ್ದು ಒಂದು ಸಿನಿಮಾ ಮಾಡ್ತೀವಿ ನಾವು ಅನ್ನೋ ಥರದ ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ. ಅದೇನಾಗ್ತಿದೆ ಅಂತಂದ್ರೆ, ಅವರು ಓಪನಿಂಗ್ ಅಷ್ಟೇ ಸಿಗ್ತಾ ಇದೆ, ಅವ್ರಿಗೆ ಅಷ್ಟೇ ಬೇಕಾದಂಥ ಅಷ್ಟೇ ಕಥೆಗಳು ನಡೀತಾ ಇದ್ದಾವೆ, ಅದೇ ಲಿಮಿಟೇಷನ್ ಕಥೆಗಳು ಬರ್ತಾ ಇದೆ. ನೋಡಿ, ನಾನು ಗಮನಿಸಿದಂಗೆ ಇತ್ತೀಚಿನ ಸ್ಟಾರ್ ಸಿನಿಮಾಗಳಲ್ಲಿ ಮಲಯಾಳ ಚಿತ್ರಗಳನ್ನು ಹೊರತುಪಡಿಸಿ ನೀವು ಬೇರೆ ಸ್ಟಾರ್ ಸಿನಿಮಾಗಳು ನೋಡಿದ್ರೆ ಕತೆ ತುಂಬ ಕಡಿಮೆ ಇರುತ್ತೆ, ಸ್ಕೋಪ್ ಇಲ್ಲ ಕತೆ. ಯಾಕೆ ಇಷ್ಟು ದೊಡ್ಡ ಸ್ಟಾರ್ ಇದೆ, 400 ಕೋಟಿ ಖರ್ಚು ಮಾಡಿದಿರಿ ಅಂತೀರಿ? ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ನಾನು ತಮಿಳು ಸಿನಿಮಾ ತಗೋತೀನಿ, ಯಾವುದು ಜನನಾಯಕನಂತ ರಿಲೀಸ್ ಆಗಲಿಲ್ಲ. ಯಾಕೆ ಭಗವಂತ ಕೇಸಿನ ರೀಮೇಕ್ ಮಾಡ್ಬೇಕು ನೀವು? 400 ಕೋಟಿ ನಿಮಗೆ ಬಜೆಟ್ ಇದೆ ಅಂದರೆ ಕತೆ ಮಾಡ್ಸೋದ್ರ ಬಜೆಟ್ ಇಲ್ವಾ ಅಂತ ಕೇಳಿದ್ರೆ ನನ್ನ ಪ್ರಶ್ನೆ ಅದು. ಅದಕ್ಕಿಂತ ಮುಂಚೆ ಅಜಿತ್ ಅವ್ರದ್ದು ಫಿಲಮ್ ಬಂತು, ವಿಡಾಮುಯಿ ಅರ್ಚಿ ಅಂತ. ಆ ಸಿನಿಮಾ ಯಾಕೆ ನೀವು ಅದನ್ನ ರೀಮೇಕ್ ಮಾಡ್ತೀರಿ? ಇದಕ್ಕಿಂತ ಮುಂಚೆ ಲಿಯೋ ಬಂತು, ಇದೇ ವಿಜಯ್ ದಳಪತಿ. ಯಾಕೆ ಅದನ್ನ ಇಂಗ್ಲಿಷ್ ಪಿಕ್ಚರ್ ರೀಮೇಕ್ ಮಾಡ್ತೀರಿ? ತುಂಬಾ ಸರಳ ಕಥೆಗಳವೆಲ್ಲ. ಇಷ್ಟು ಬಜೆಟ್ ಇದೆ, ಕೋಟಿ. ಇದು ಎಲ್ಲ ಇಂಡಸ್ಟ್ರಿಗೂ ಕೂಡ ಅಳವಡಿಸ್ಕೊಳ್ಳುವಂಥದ್ದು ಅಂತ ನನ್ನ ಅನಿಸಿಕೆ. ನಾನು ಹೆಸರು ಹೇಳ್ತಾ ಇಲ್ಲ ಅಷ್ಟೇ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಮೊದಲಿಗೆ ದೊಡ್ಡ ಚಿತ್ರ ನಿರ್ಮಾಣ ಸಂಸ್ಥೆಗಳು ಕಥೆಗಳನ್ನು ಕೇಳುವ ಮೂಲಕ, ಕಥೆಗಳನ್ನ ಮಾಡುವ ಮೂಲಕ ಗಟ್ಟಿ ಕಥೆಯ ಸಿನಿಮಾವನ್ನು ತರಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಆಮೇಲೆ ಕಾಮನ್ ಆಗಿ ನಮ್ಮಂಥವ್ರಿಗೆಲ್ಲ ದತ್ತು ಬರುತ್ತೆ. ಇದನ್ನ ಅಣ್ಣವರ ಕಂಪ್ನಿ ಮಾಡ್ತು. ಅವರು ಕಾದಂಬರಿಗಳನ್ನು ಕೇಳಿ ಕಾದಂಬರಿಗಳನ್ನ ಸಿನಿಮಾ ಮಾಡಿತ್ತು. ಅನುರಾಗಲಿತ್ತು, ಕಾಮನಬಿಲ್ಲು, ಎಷ್ಟು ಸಿನಿಮಾಗಳು ಅವೆಲ್ಲ ನಿಮ್ಗೆ ಏನಾದ್ರು ಬರವಣಿಗೆ ಪ್ರಕಟಿತ ಪುಸ್ತಕಗಳೇ. ಅಣ್ಣವರದ ದೊಡ್ಡ ಸೂಪರ್ ಸ್ಟಾರ್, ಅವ್ರು ಯಾವತ್ತೂ ಇಮೇಜಿಗೆ ಬೀಳಿಲ್ಲ, ಓಪನಿಂಗ್ ಸಾಂಗ್ ಅಂತ ಬೀಳಿಲ್ಲ. ಹೌದು, ವಿಷ್ಣುದಾದನ್ ಅಷ್ಟೇ, ಕಥೆಗಳಿಗೆ ಬೆಲೆ ಕೊಡ್ತಾರೆ. ಆವಾಗ ಏನಾಗಿತ್ತು, ಆ ಒಂದು ಕಲ್ಚರ್, ಆ ಫ್ಯಾನ್ಗಳು ಎಲ್ಲ ಫಿಲಮ್ ನೋಡ್ತಾರೆ. ನಮ್ಮ ಅಣ್ಣವ್ರ ಸಿನಿಮಾ ಅಂತ ನೋಡ್ತಾರೆ. ಒಂದು ಗಟ್ಟಿ ಕಥೆ ಇರುತ್ತೆ, ಒಂದು ಆ್ಯಕ್ಷನ್ ಇರುತ್ತೆ, ಒಂದು ಸೆಂಟಿಮೆಂಟ್ ಇರುತ್ತೆ. ಅದಾಗಬೇಕು. ಅದನ್ನು ಮಾಡಬೇಕಾದವ್ರು ಯಾರು ನಾವಲ್ಲ, ನಮ್ಮ ಕೈಲಿ ಆಗಲ್ಲ. ಯಾಕಂದರೆ ನಾವು ಇವತ್ತಿಂದ ಟ್ರೈ ಮಾಡ್ಕೊಂಡು ಸೋಲ್ತಾ ಹೋಗ್ತೀವಿ. ನಮಗೆ ನಮ್ಮಂಥ ನಿರ್ಮಾಪಕರಿಗೆ, ನಮ್ಮಂಥ ಸಿನಿಮಾ ಮಾಡುವಂಥ ನಿರ್ಮಾಪಕರುಗಳಿಗೆ ಅದನ್ನ ಆ ಒಂದು ಸೋಲನ್ನು ಜಯಿಸಿ ನಿಲ್ಲೋ ತಾಕತ್ತಿರಲ್ಲ. ಯಾಕಂದ್ರೆ ಥಿಯೇಟ್ರಿಗೆ ಹೋಗ್ಲಿಲ್ಲ ಅಂದರೆ ಎಲ್ಲೂ ಕೂಡ ತಗೊಳ್ಳಲ್ಲ. ಆದರೆ ಒಬ್ಬ ಸೂಪರ್ ಸ್ಟಾರ್ ಮಾಡ್ದ ಅಂತಿರ್ಗಲೆ, ಸೂಪರ್ ಸ್ಟಾರ್ ಸಿನಿಮಾ ಮಾಡ್ತಂದ್ರೆ ಯಾವುದೇ ಕಾರಣಕ್ಕೂ ಆ ಸಿನಿಮಾ ನೋಡ್ತಾರೆ. ನೋಡಿಲ್ಲ ಅಂದರೆ ಬೇರೆ ಕಡೆ ಕ್ಯಾಟರ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ, ಸ್ಯಾಟಲೈಟ್ ಗಿಟೆಟ್ಗೆ ಅವರು ಸರ್ವೈವ್ ಆಗ್ತಾರೆ. ಒಂದು ಸಿನಿಮಾ 2 ಸಿನಿಮಾ ಸ್ವಲ್ಪ ಲೋ ಆಗ್ಬೋದು, 3ನೇ ಸಿನಿಮಾದಿಂದ ಆ ಒಂದು ಇದು ಬರುತ್ತೆ.
ಒಳ್ಳೆ ಕತೆಗಳಿಗೆ ಬೆಲೆ ಕೊಟ್ಟು ಕಂಟೆಂಟ್ ಸಿನಿಮಾಗಳಿಗೂ ನಮ್ಮ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳು ಹೀರೋಗಳು ಇಂಪಾರ್ಟೆನ್ಸ್ ಕೊಟ್ಟು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಮಾಡಿದ್ರೆ ನಮ್ಮ ಆಡಿಯನ್ಸ್ ಕಂಟೆಂಟ್ ಬೇಸ್ಡ್ ಸಿನಿಮಾವನ್ನು ಅವರ ಹೀರೋಗೋಸ್ಕರ ಬಂದು ನೋಡಿದಾಗ ವಾವ್ ಕಂಟೆಂಟ್ ಸಿನಿಮಾಗಳು ಹೀಗೂ ಇರುತ್ತೆ ಅಂದಾಗ ನಮ್ಮಂತ ನಿರ್ದೇಶಕರು ಸಿನಿಮಾ ಮೇಕರ್ಸ್ ನಾವು ಕತೆ ಕೊಟ್ಟಾಗ ಎಲ್ಲೋ ಒಂದಿಷ್ಟು ಆಸಕ್ತಿ ಕೊಟ್ಟು ನೀವೇ ಬಂದು ಬಾಯಲ್ಲಿ ಮಾತುಗಳನ್ನು ಹರಡಿ ನಮ್ಮನ್ನು ಗೆಲ್ಲಿಸ್ತಿರೋ ಆಸೆಯಿಂದ ಇವರು ಹೇಳ್ತಿದ್ದಾರೆ ನಿಜ. ದೊಡ್ಡ ಹೀರೋಗಳು ಕೂಡ ಕಂಟೆಂಟ್ ಸಿನಿಮಾಗಳನ್ನ ಒಂದು ಸಿನಿಮಾ ಮಾಡಿ ಇಷ್ಟೊಂದು ದೊಡ್ಡ ಹೀರೋಸ್ಗಳಿದ್ದಾರೆ ಒಬ್ಬರೊಬ್ರು ಒಂದೊಂದು ಸಿನಿಮಾ ಮಾಡ್ಬಿಟ್ರೆ 3 ಸಿನಿಮಾದಲ್ಲಿ ಒಂದು ಸಿನಿಮಾ ಕಂಟೆಂಟ್ ಅಂದ್ರೆ ಆಗ ಪ್ರೇಕ್ಷಕರನ್ನ ನಾವು ಬಳಸ್ತಾ ಮತ್ತೆ ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂಗಾಗ ಹೌದು ಒಳ್ಳೊಳ್ಳೆ ಕಥೆಗಳನ್ನ ಕೊಟ್ಟಂಗ. ಹೌದು ಈಗ ನೀವು ಎಷ್ಟು ಸಿನಿಮಾ ಅಂತ ನಾವು ಒಬ್ಬ ಯಾರೋ ವಿಲನ್ ಇರ್ತಾನೆ ನಮ್ಗೆ ಹೊಡೆದಾಕ್ತೀರಿ, ಎಷ್ಟು ಜನ ಕೊಡಿತೀರಿ, ಹೌದು ಅದೇ ಇರುತ್ತೆ ಅಂತ. ಅದು ಬೇಡ, ಒಂದೊಂದು ಮಾಡಿ. ಅಪ್ಪವ್ರು ಮಾಡ್ತಾ ಇದ್ರು, ಅಪ್ಪವ್ರು ಮೈತ್ರಿನ ಒಂದು ಮಕ್ಕಳ ಸಿನಿಮಾ ಮಾಡ್ಬೇಕು, ಆ ಥರ ಒಬ್ಬ ಸೂಪರ್ ಸ್ಟಾರ್ ಮಾಡ್ಬೇಕಾದ ಕೆಲಸ. ಹೌದು ಹೌದು. ಸೊ ಆ ಥರ ಕೆಲಸ ಆಗ್ಬಿಟ್ರೆ ನಮ್ಮಂಥವ್ರಿಗೆ ನಮ್ಮಂತವರ ಸಿನಿಮಾಗಳಿಗೂ ಕಂಟೆಂಟ್ ಬೇಸ್ ಸಿನಿಮಾ ಅಂದ್ರೆ ಇವ್ರದನ್ನು ನೋಡ್ಬಿಡೋಣ ಹೆಂಗಿರುತ್ತೆ ಅಂತ. ಇಲ್ಲ, ಅದು ರೂಢಿ ಆಗ್ಬಿಟ್ರೆ ಅಮಲ್ ಅದು. ಹೌದು ಹೌದು. ಯಾವುದೇ ಕಥೆಯನ್ನ ಒಳಗೆ ತಗೊಳ್ಳೋಂಥ ರೂಢಿ ಆದಾಗ ಅದು ರೂಢಿ ಆಗುತ್ತೆ, ಎಡಿಕ್ಟ್ ಆಗ್ತಾನೆ ಪ್ರೇಕ್ಷಕ. ಈಗ ಕಥೆ ಅಂತ ಹೇಳಿದ ಕಾರಣಕ್ಕೆ ಹೇಳ್ತಿರೋದು, ನಮ್ಮಲ್ಲಿ ಬಹಳ ಕತೆ ಬರೆಯೋರು, ಸಿನಿಮಾಗೋಸ್ಕರ ಒಂದು ಕಥೆ ಬರೆಯೋರು ಬಹಳ ಕಡಿಮೆ, ವಿರಳ ಅಂತ ಹೇಳ್ಬೋದು. ಇದ್ದಾರೆ ಕೆಲವು ಇದ್ದಾರೆ, ರೆಕಗ್ನೈಸ್ ಆಗಿದ್ದಾರೆ. ಬಟ್ ಕಥೆಗಾರರಿಗೆ ಸ್ಕೋಪ್ ಕಡಿಮೆ. ಡೈರೆಕ್ಟರ್ ಕತೆ ಬರೀತಾರೆ, ಅವರದ್ದೇ ನಂದೇ ಕತೆ ನಂದೇ ಸಿನಿಮಾ ಅಂತ ಅವ್ರು ಹೋಗ್ತಾರೆ. ಬಟ್ ಕಥೆಯನ್ನೇ ಬರೆಯೋರು ಅವರಿಗೊಂದು ಸ್ಕೋಪ್ ಕಡಿಮೆ. ಅವರನ್ನ ಹೇಗೆ ನಾವು ಇಟ್ಕೋಬೇಕಲ್ಲ, ಕತೆ ಬರೆಯೋರನ್ನ ಹೇಗೆ ಇಟ್ಕೊಳ್ಳೋದು? ಈಗ ಕನ್ನಡದಲ್ಲಿ ಕತೆ ಬರೆಯುವ ಅಥವಾ ಕಥಾ ಸಾಹಿತಿಗಳು, ಚಿತ್ರ ಸಾಹಿತಿಗಳ ಸಂಖ್ಯೆ ಕಡಿಮೆ. ಅಂದ್ರೆ ಏನಕ್ಕೆ ಅಂದ್ರೆ, ಒಂದು ಕತೆಗಳನ್ನ ಕೇಳೋರು ಕಡಿಮೆ, ಕತೆಗಳನ್ನ ಬರೆಸೋರು ಕಡಿಮೆ, ಚಿತ್ರಕಥೆಯನ್ನು ಬರೆಸೋರು ಕಡಿಮೆ. ಈ ಒಂದು ಕಾರಣ. ಯಾಕಂದ್ರೆ ನಮ್ಮಲ್ಲಿ ನೋಡಿ, ರೈಟರ್ ಆಗೇ ಇದ್ದಂಥವ್ರು ಯಾರು ಇರಲ್ಲ. ಒಂದ್ಸರಿ ಡೈರೆಕ್ಟರ್ ಆಗ್ಬಿಟ್ಮೇಲೆ ಅವ್ರಿಗೆ ರೈಟರ್ ಅನ್ನೋ ಪಟ್ಟ ಹೋಗ್ಬಿಡುತ್ತೆ. ನಮ್ಗೆ ಜಿ ಉದಯಶಂಕರ್ ಸರ್ ಇರ್ಬೋದು, ಎಂ ಡಿ ಸುಂದರ್ ಇರ್ಬೋದು, ಸುಮಾರಷ್ಟು ಕಥೆಗಾರರು ಇದ್ರು. ಅವರು ಕಥೆಗಾರರಾಗೆ ಇದ್ರು, ಕೊನೆಯವರೆಗೂ ಕಥೆಗಾರರೇ ಅವರು. ಅವ್ರ ನಿರ್ದೇಶನದ ಕ್ಯಾಪು ಹಾಕಲಿಲ್ಲ. ನಮ್ಮಲ್ಲಿ ಏನಾಗುತ್ತೆ, ಒಂದು 4-5 ಸಿನಿಮಾ ಆದ್ಮೇಲೆ ಆ ರೈಟರ್ ಸಿನಿಮಾ ಮಾಡಿದ್ರು, ತಪ್ಪು ಅಂತಲ್ಲ. ಆದರೆ ಒಂದಷ್ಟು ಬರಹಗಾರರ ಒಂದು ಗುಂಪನ್ನ ಮಾಡಿ ಹೋಗ್ತಾ ಇರಬೇಕು. ಅದ್ರ ಎಲ್ಲಿ ಯಾಕೆ ಅದು ಮಿಸ್ ಆಗ್ತಾ ಇದೆ ನಮ್ಮ ಕನ್ನಡದಲ್ಲಿ ಅಂತ ನಾನು ಗಮನಿಸಿದಂಗೆ, ನಮ್ಮಲ್ಲಿ ಹೇಗೆ ನಾನು ಸ್ಟಾರ್ಗಳಿಗೆ ಬರ್ತೀನಿ. ಯಾಕೆ ಸ್ಟಾರ್ಗಳಿಗೆ ಬರ್ತೀನಿ ಅಂತಂದರೆ, ದೊಡ್ಡ ನಟರುಗಳಿಂದನೇ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ನಾವು ನಾವು ಕೂತ್ಕೊಂಡು ಮಾತಾಡೋದ್ರಿಂದ ಏನು ಸುಮ್ಮನೆ ನಾವು ಮಾತಾಡ್ಕೊಂಡು ಹೋಗೋದಷ್ಟೇ. ಚಿತ್ರರಂಗದಲ್ಲಿ ಏನಾದ್ರು ಒಂಚೂರು ಬದಲಾವಣೆ ಆಗಬೇಕು ಅಂದ್ರೆ ದೊಡ್ಡವರು ಇವತ್ತಿರುವಂಥವ್ರು ಈಗಾಗಲೇ ಒಂದು ಗಟ್ಟಿ ನೆಲೆಯನ್ನು ಕಂಡುಕೊಂಡಿರೋವಂಥವ್ರು ಕೆಲಸ ಮಾಡಬೇಕು. ಈ ನಾವು ಗಟ್ಟಿ ನೆಲೆ ನಮಗೆ ಇರಲ್ಲ, ನಾವು ಹೋಗಿ ಏನು ಮಾಡಿಲ್ಲ. ಸೊ ಅದು ಹೇಳ್ಬಿಟ್ಟೆ ಹೇಳ್ತೀನಿ. ಯಾಕೆ ಸುಮ್ಮನೆ ಏನೇ ಕೂತ್ಕೊಂಡು ಮಾತಾಡ್ತಾನೆ ಅಂತ ಮಾತು ಬಂದೇ ಬರುತ್ತೆ. ನಾನು ಎಷ್ಟು ಮಾತಾಡಿದ್ರು ಕೂಡ ನನ್ನ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ನನಗೆ ಗಟ್ಟಿ ನೆಲೆ ಇದೆ ಇಂಡಸ್ಟ್ರಿಗೆ. ಅದು ಗಟ್ಟಿ ನೆಲೆ ಇರುವಂಥವ್ರು ಮಾಡ್ಬೋದು ಈ ಕೆಲಸ. ಅವ್ರುಗಳು ಕತೆಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಳ್ಳೊಳ್ಳೆ ಕತೆಗಳು ಬೇಕು ನನಗೆ, ಬನ್ನಿ. ಅವರೊಂದು ಟೀಮ್ ಇಡಬೇಕು. ಅವ್ರು ಕೇಳೋಕ್ಕೆ ಟೈಮ್ ಇಲ್ವಾ, ಬೇರೆಯವ್ರ ಕಡೆ ಕೇಳಿಸಿ ಒಂದೊಂದು ಒಳ್ಳೊಳ್ಳೆ ಕತೆಗಳನ್ನ ಮಾಡ್ಬೋದು. ಯಾಕೆಂದ್ರೆ ನಾನು ಅಣ್ಣವ್ರ ಕಂಪ್ನಿಗೆ ಬರ್ತೇನೆ. ಅಣ್ಣವ್ರ ಕಂಪ್ನಿ ಈ ಕೆಲಸ ಮಾಡ್ತಾ ಇದ್ದಾರೆ, ಕತೆಗಳನ್ನ ಕೇಳ್ತಾ ಇದ್ದಾರೆ. ಬಂದು ಕತೆಗಳು ಇದು ಮಾಡ್ತಾರೆ. ಅಲ್ಲಿ ವರ್ಧನ ಇದ್ರು, ಪಾರ್ವತಮ್ಮ ಇದ್ರು, ಅವರೆಲ್ಲ ಈ ಕೆಲಸನ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಆ ಒಂದು ನೀವು ಇದು ಕಲ್ಚರ್ ಬೆಳೆದ್ರೆ ಆಟೋಮೆಟಿಕ್ಗೆ ಕತೆಗಾರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಸ್ಟಾರ್ಗಳು ಕತೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೋ ನಾವೆಲ್ಲ ಆಗ ಒಂದು ರೆಕಗ್ನೇಷನ್ ಸಿಗುತ್ತೆ, ಒಂದು ಹಣ ಸಿಗುತ್ತೆ. ಹೌದು. ಹಾಗಾಗಿ ಕತೆಗಾರ ಸಂಖ್ಯೆ ಜಾಸ್ತಿ ಆಗುತ್ತೆ. ಎರಡನೇದು, ನಿರ್ಮಾಪಕರುಗಳು ಕತೆಗೆ ಬೆಲೆ ಕೊಡಬೇಕು. ಇದು ಎರಡನೇದು. ನಿರ್ಮಾಪಕರುಗಳು ಕತೆಗೆ ಬೆಲೆ ಕೊಡಬೇಕು. ಕತೆಗೆ ಬೆಲೆ ಕೊಡಬೇಕು ಅಂದರೆ ಕತೆಗಲ್ಲ, ಕತೆಗಾರರಿಗೆ ಬೆಲೆ ಕೊಡಬೇಕು. ಅವ್ರಿಗೊಂದು ಬೆಲೆ ಕೊಡಬೇಕು. ಸೊ ಒಂದು ಪ್ರೈಸ್ ಕೊಡಬೇಕು. ಹೆಂಗೋ ನಡೀತೆ ಮನೇಲಿ ಕೂತ್ಕೊಂಡು ಬರೆಯೋನಿಗೆ ಏನಕ್ಕೆ ಅಷ್ಟು ದುಡ್ಡು ಅನ್ನೋ ಥರದಲ್ಲಿ ಆಗಬಾರ್ದು. ಯಾಕಂದ್ರೆ ನಾವು ಒಂದು ಸೆಟ್ಗೆ ಇನ್ನೊಂದಕ್ಕೆ 1000 ಜನ ಖರ್ಚು ಮಾಡುವಾಗ ಒಬ್ಬ ರೈಟ್ರಿಗೆ ಆತನಿಗೆ ಏನು, ಈಗ ರೈಟಿಂಗ್ ಕೆಲಸ ತುಂಬ ಟಫ್ ಕೆಲಸ. ನಾವು ಅನುಭವಿಸಿದೆ. ಏನಂದರೆ, ಮನೆಯಿಂದ 4 ಫೋನ್ ಬಂದ್ಬಿಟ್ಟು ಹಾಲು ತಂದಿಲ್ಲ, ಅಕ್ಕಿ ತಂದಿಲ್ಲ ಅಂತಂತಂದರೆ ಇದೆಲ್ಲ ಕಲ್ಪನೆ ಕಿತ್ತೋಗ್ಬಿಟ್ಟು 2 ದಿನ ಬ್ರೇಕ್ ಆಗುತ್ತೆ. ಸೊ ಹೇಗಿರ್ಬೇಕು ಅಂದ್ರೆ, ನಮ್ಮ ಮನೆಗೆ ತಗೊಂಡೋಗಿ ಒಂದಷ್ಟು ಹಣ ಕೊಟ್ಬಿಟ್ಟು ಬಂದು ಕೂತ್ಕೊಂಡು ಕತೆ ಬರೀತಾರೆ. ನಮ್ಗೆ ಏನು ಟೆನ್ಷನ್ ಇರಬಾರ್ದು, ಆಗಲೇ ಕತೆ ಹೋಗಂತ. ಸೊ ಏನಾಗುತ್ತೆ, ಕತೆ ಇವ್ರು ಯಾರೂ ಕತೆ ಬರೆಸ್ತಾ ಇಲ್ಲ. ಚಿತ್ರ ನಿರ್ಮಾಣ ಸಂಸ್ಥೆಗಳು, ಕರ್ನಾಟಕದ ಪ್ರಮುಖ ಚಿತ್ರ ನಿರ್ಮಾಣ ಸಂಸ್ಥೆಗಳಿವೆ. ನೀವು ಯಾವುದಾದ್ರು ಲಿಸ್ಟ್ ಔಟ್ ಮಾಡಿ, ಯಾವುದಾದ್ರು ತೋರಿಸಿ, ಯಾರು ಕತೆಗಳನ್ನ ಕರೆದು ಕೇಳ್ತಾ ಇದ್ದಾರೆ? ನನ್ನ ಮೊದಲ ಪ್ರಶ್ನೆ. ಯಾರು ಕರೆದು ಕತೆಗಳು ತೊಗೊಬನ್ನಿ ಅಂತ ಅಟ್ಲೀಸ್ಟ್ ಇಮೇಲಿಂದ, ಜಿಮೇಲಿಂದ, ವಾಟ್ಸಪ್ಪಿಂದ ಕತೆಗಳನ್ನ ಕಳಿಸಿ ಅಂತ ಕರೆಸ್ಕೊಂಡು ತರಿಸ್ಕೊಂಡು ಅದೇನೋ ರಿಪ್ಲೈ ಮಾಡ್ತಾ ಇದ್ದಾರೆ. ಗೊತ್ತಿದ್ರೆ ಹೇಳಿ. ನನಗೆ ಗೊತ್ತಿರೋಂಗೆ ಯಾವ ಸ್ಟಾರ್ಗಳು ಕೂಡ ಅವ್ರವ್ರು ಏನು ಮಾಡ್ತಾರೆ ಅದೇ ಕತೆಗಳಾಗ್ತಾ ಇದೆ. ಹೊಸ ಕತೆಗಳು ತೆರ್ಕೊಳ್ತಾ ಇಲ್ಲ, ಹೊಸ ಕತೆಗಳನ್ನ ಕೇಳ್ತಾ ಇಲ್ಲ. ಚಿತ್ರ ನಿರ್ಮಾಣ ಸಂಸ್ಥೆಗಳಿದೆ ನಮ್ಮಲ್ಲಿ ಟಾಪ್ 1 ಚಿತ್ರ ನಿರ್ಮಾಣ ಸಂಸ್ಥೆಗಳಿವೆ, ಪ್ರೊಡಕ್ಷನ್ ಹೌಸಸ್ ಇದೆ. ಯಾವ ಪ್ರೊಡಕ್ಷನ್ ಹೌಸ್ ಕತೆಗಳನ್ನ ಜೋಡಿಸಿಟ್ಕೊಂಡಿದೆ, ಅವರ
ಡ್ರಾಯರ್ ತೆಗೆದ್ರೆ ಎಷ್ಟು ಸ್ಕ್ರಿಪ್ಟ್ ಇದೆ. ಇದರಿಂದ ಕತೆಗಾರರು ನಾವು ಹೇಗೆ ಬದುಕೋದು? ಇದು ಮೊದಲನೇ ಪ್ರಶ್ನೆ. ಇನ್ನು ಎರಡನೇದಕ್ಕೆ ಬರ್ತೀನಿ. ವರ್ಷಕ್ಕೆ 180-200 ಪಿಕ್ಚರ್ ಬರ್ತವೆ. 200-220 ಪಿಕ್ಚರ್ ಬರುತ್ತೆ. 180 ಆ್ಯಾವ್ರೇಜ್ 200 ತಗೊಳ್ಳೋಣ. ಆ್ಯಾವ್ರೇಜ್ 200ರಲ್ಲಿ ನಾವು ಒಂದು 20-30-40 ಸಿನಿಮಾ ರೀಮೇಕ್ ಹೋಗ್ಬಿಡ್ತೇವೆ ಅಂತ ಇಟ್ಕೊಳ್ಳೋಣ. ಇನ್ನು ಮುಖ್ಯ 180 ಸಿನಿಮಾಗಳಿವೆ. 180 ಸಿನಿಮಾಗಳಲ್ಲಿ ಹೆಚ್ಚು ಕಡಿಮೆ ಡೈರೆಕ್ಟ್ರು ಬಂದಿರೋರು ಹೊಸಬ್ರೇ 100 ಜನ ಬಂದಿರ್ತಾರೆ. ಹೊಸ ರಿಪೀಟ್ ಡೈರೆಕ್ಟ್ರಿಗಿಂತ ಹೊಸ ಡೈರೆಕ್ಟ್ರ್ 100 ಜನ ಇರ್ತಾರೆ. ಆ 100 ಜನ ಅವರೇ ಕತೆ ಬರ್ಕೊ ಬಂದಿರ್ತಾರೆ. ತಪ್ಪು ಅಂತ ಹೇಳಲ್ಲ. ಯಾಕೆ ಒಬ್ಬ ನಿರ್ದೇಶಕ ಕತೆ ಬರೋದ್ರಿಂದ ಅವ್ನ ಕಂಪ್ಲೀಟ್ ಕತೆ ಇರುತ್ತೆ. ಆದರೆ ಕತೆ ಬರೆದಾದ ನಂತರ ಒಂದಷ್ಟು ಜನ ಬರಹಗಾರನ್ನ ಕರೆದು ಅವ್ರಿಗೊಂದು ಜೊತೆ ವಿಸ್ತೃತವಾದ ಚರ್ಚೆ ಮಾಡಿ ಈ ಕತೆ ಚೆನ್ನಾಗಿದೆ ಇಲ್ವಾ ಅಂತ ಈ 100 ಜನ ಡೈರೆಕ್ಟ್ರು ಮಾಡ್ತು ಅಂತಂದ್ರೆ ಸುಮಾರಷ್ಟು ಕತೆಗಾರರು ಉಟ್ಕೊಳ್ತಾರೆ. ಅವ್ರಿಗೂ ಹಣ ಹುಟ್ಟುತ್ತೆ. ನಮ್ಮಲ್ಲಿ ಆ ಕೆಲಸ ನಡೆಯಲ್ಲ. ಸಿನಿಮಾ ಬರೋ ಗಂಟೆ ತುಂಬ ಜನ ನಿಮ್ಗೆ ಗೊತ್ತಿಲ್ಲ, ಕತೆ ಬರ್ದಿರ್ತಾರೆ. ಈಗ ನಾವೇ ಕತೆಗಾರರು ಫೋನ್ ಮಾಡಿ ಏನಪ್ಪ ಒಂದು ಫಿಲಮ್ ಮಾಡ್ತಿದ್ರು, ಹೌದಾ ಏನು ಕತೆ? ಈ ಸದ್ಯಕ್ಕೆ ಏನು ಲೀಕ್ ಮಾಡಲ್ಲ ಅಂತಾರೆ. ನೀವು ಕತೆಗಾರರೇ ಲೀಕ್ ಮಾಡಲ್ಲ, ರೈಟರ್ಗಳಿಗೆ ಲೀಕ್ ಮಾಡಲ್ಲ ಅಂತಂದ್ರೆ ತೆರೆ ಮೇಲೆ ನೋಡಿ ಗೊತ್ತಾಗುತ್ತೆ ಅಂದ್ರೆ ತೆರೆ ಮೇಲೆ ಏನ್ ಬೇಕಾದ್ರೂ ಆಗ್ಬೋದು. ಹೌದು. ಈ ನಮ್ಮಲ್ಲಿರೋ ಸುಮಾರಷ್ಟು ಸೋಲಿನ ಸಮಸ್ಯೆ ಇರೋದು ಇಲ್ಲೇ. ಸೋಲಿನ ಮೂಲ ಸೂತ್ರ ಇರೋದಿಲ್ಲ. ನಾವು ಒಂದು ಚರ್ಚೆ ಮಾಡಲ್ಲ, ಚರ್ಚೆನ ತಗೊಳ್ಳಲ್ಲ. ಹಾಗೆ ನಮ್ಮಲ್ಲಿ ರೈಟರ್ಗಳ ಸಂಖ್ಯೆನೇ ಕಡಿಮೆ, ರೈಟರ್ ಆಗಿರೋರೇ ಕಡಿಮೆ. ಹೌದು. ರೈಟರ್ ಆಗಿದ್ರು ಕೂಡ ಅವ್ರಿಗೆ ಎಷ್ಟು ಸ್ಕೋಪ್ ಸಿಗ್ತಾ ಇದೆ, ಎಷ್ಟು ಸಿನಿಮಾಗಳ ಅವಕಾಶ ಸಿಗ್ತಾ ಇದೆ? ಅವಕಾಶಗಳೇ ಇಲ್ವಲ್ಲ. ಏನು 100 ಪಿಕ್ಚರ್ಗಳು ಅವರೇ ಕತೆ ಬರ್ಕೊ ಬರ್ತಾರೆ. ಒಂದು 50 ಪಿಕ್ಚರ್ ರೀಮೇಕ್ ಮಾಡ್ತೀವಿ. ಇನ್ನೊಂದು 50 ಪಿಕ್ಚರ್ಗೆ ಕತೆಗಾರ ಬೇಕಾಗದೇ ಇರ್ಬೋದು. ಈ 50 ಪಿಕ್ಚರ್ಗಳು ಯಾರ್ಯಾರು ಏನೋ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಕತೆಗಾರ ಅಂತ ತಕ್ಷಣ ನಿರ್ಮಾಪಕ ಹಣ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಥವಾ ಇಷ್ಟು ಕೊಡಬೇಕಾ ಅಂತ. ಈ ಎಲ್ಲ ಕಾರಣಗಳಿಂದ ನಮ್ಮಲ್ಲಿ ಕತೆಗಾರರ ಸಂಖ್ಯೆ ತುಂಬ ಕಡಿಮೆ. ಕತೆಗಾರರ ಒಂದು ಗುಂಪೇ ಇಲ್ಲ ಮೇಡಮ್. ಎಲ್ಲಿದೆ ನೀವು ತೋರಿಸಿ? ರೈಟರ್ಸ್ಗೆ ಆಕ್ಚುಲಿ ಡೋರೇ ಓಪನ್ ಇಲ್ಲ. ಹಾಗಾಗಿ ನಾನು ಹೇಳೋದೇನಂತಂದ್ರೆ ತುಂಬ ಜನ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರೆ, ನಾವು ಒಳ್ಳೆ ಕತೆಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಯಾರೋ ಹೇಳ್ತಾರೆ, ಒಬ್ಬ ದೊಡ್ಡ ಸ್ಟಾರ್ ಹೇಳ್ತಾರೆ, ನಾನು 200 ಕತೆ ಕೇಳಿದೆ ಅಂತ. 200 ಕತೆ ಅಂದ್ರೆ 200 ಜನ ಹೋಗಿರ್ಬೇಕು. ಅಥವಾ ಒಬ್ಬೊಬ್ರು 2 ಕತೆಗಳು 100 ಜನ ಹೋಗಿರ್ಬೇಕು. ನನ್ನ ಐಡಿಯಾ 100 ಜನ ಯಾರು ಹೋಗಿರ್ತಾರೆ ಕತೆನ ಹೇಳಿದ್ದಾರೆ. 100 ಕತೆ ಕೇಳಬೇಕು ಅಂದ್ರೆ 100 ದಿನ ಬೇಕಲ್ಲ. ಒಂದೇ ದಿನ ಎಲ್ಲ 50 ಜನ ಕೂತ್ರು ಅಂದ್ರೆ ಒಬ್ಬ ದೊಡ್ಡ ಸ್ಟಾರು 200 ಕತೆ ಕೇಳಿದ್ದೀನಿ ಅನ್ನೋ ಸ್ಟಾರು ಅಥವಾ 100 ಕತೆ ಹೇಳಿದ್ದೀನಿ ಅನ್ನೋ ಸ್ಟಾರು 100 ದಿನಗಳನ್ನ ಯಾವ ಟೈಮಲ್ಲಿ ಸ್ಪೆಂಡ್ ಮಾಡಿದೆ? ಅದನ್ನ ಅದು ನಮ್ ಗಂಟೆ ಯಾಕೆ ತಲುಪಲ್ಲ ಅದು? ಹೌದು. ನಾನು ಇವಾಗ ನೀವು ಹೇಳ್ಬೇಕಾದ್ರೆ ನಾನು ಅದನ್ನೇ ಅಂದ್ಕೊಂಡಿದ್ದೆ. ಒಂದಷ್ಟು ಸೂಪರ್ ಹೀರೋಸ್, ನಮ್ಮ ಟಾಪ್ ಹೀರೋಸ್ಗಳು, ಅವರು ಮಾತಲ್ಲಿ ಬರುವ ವಿಚಾರಗಳೇ ಅದು. ನಾನು ಸಿನಿಮಾ ಅನೌನ್ಸ್ ಮಾಡ್ಬೇಕಾದ್ರೆ ಅವ್ರು ಹೇಳೋದೇ ಇದೆ, ತುಂಬಾ ಕತೆಗಳನ್ನ ಕೇಳಿದೆ, ಒಂದು 20, 30, 50 ಕತೆಗಳನ್ನ ಕೇಳ್ತಾರೆ. ಬಟ್ ಇದು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯ್ತು, ಅದೆಲ್ಲ ಇಷ್ಟ ಆಗ್ಲಿಲ್ಲ ಅಂದಾಗ ನನ್ನ ಮನಸ್ಸಿಗೂ ಬಂದಿರ್ಬರ್ತಿ, ಇವ್ರು ಯಾರನ್ನ ಕೂರಿಸ್ಕೊಂಡು ಕತೆ, ಇವ್ರಿಗೆ ಬೇಕಾದವ್ರನ್ನೇ ಕೂರಿಸ್ಕೊಂಡು ಕತೆ ಬರ್ಸಿ ಇದು ಹೇಳಿ ಅಂತ ಹೇಳ್ಕೊಂಡು ನಾವು ಒಂದು 5-6 ಜನ ಇರ್ಬೋದು ಅಥವಾ 30 ಜನ ಇರ್ಬೋದು ರೈಟರ್ ಅಂತ. ಹೌದು. ಇವ್ರು 30 ಜನ ನಾನು ಕೇಳೋದು, ನೀವು ಕತೆ ಹೇಳಿದ್ರ ಇಲ್ಲ, ನೀನು ಕತೆ ಹೇಳಿದ್ರ ಇಲ್ಲ, ನೀನು ಕತೆ ಹೇಳಿದಿಲ್ವ, ನೀ ಅವ್ರ ಕತೆ ಹೇಳಿಲ್ಲ, ಮತ್ತೆ ಯಾರ ಕತೆ ಹೇಳಿದ್ರಪ್ಪ? ಯಾರು ಕತೆ ಕೇಳಿದ್ರು? ಅವರು 200 ಕತೆ ಕೇಳಿದಂತ ಒಬ್ಬ ಸ್ಟಾರ್ ಹೇಳ್ತಾವ್ರೆ, ಅದು ಇಲ್ಲಿ ಕತೆ ಹೇಳಿದವ್ರೆ ಯಾರು ಇಲ್ಲ ಅಂತಂದ್ರೆ ಎಲ್ಲಿ ಕೇಳಿದ್ರು ಅಂತ. ಅದು ಇಮೇಲ್ ತರಿಸ್ಕೊಂಡ್ರ. ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ ಕತೆನೇ ಕೇಳ್ತಾ ಇಲ್ಲ. ಅಂದ್ರೆ ಒಂದು ಲೆಕ್ಕಾಚಾರದ ಸಿನಿಮಾಗಳು ನಡೀತವೆ. ನಾನು ಗಮನಿಸ್ದಂಗೆ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರಲ್ಲ, ಹೊಸ ಪ್ರೊಡ್ಯೂಸರ್ಸ್ ಬಂದವರಷ್ಟೇ ಕತೆ ಏನು ಅಂತ ಕೇಳ್ತಾರೆ. ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಅಂದ್ರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ. ಯಾವ ಹೀರೋ, ಆ ಹೀರೋ ಹಾಕೊಂಡ್ರೆ ಎಷ್ಟು ಬರುತ್ತೆ, ಹೋಗಿ ಆ ಹೀರೋ ಒಪ್ಪಿಸ್ಕೊಂಡ್ಬಾರ್ದು ಅಂತ. ಆ ಹೀರೋ ಹತ್ರ ಹೋದ್ರೆ ಅವರು ಹಿಂಗೆ ಬೇಡ ಹಂಗೆ ಅಂತ ಕತೆಯನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೆ ಏನೋ ಒಂದು ಹೇಳ್ಬಿಟ್ಟು ಹಿಂಗೆ ಮಾಡ್ಬೇಡ ಈ ಸರಿ ಅಂತ. ಸೊ ಸಿನಿಮಾ ಹಂಗಾಗ್ಬಿಡುತ್ತೆ. ಹಾಗೆ ಕತೆಯ ಗಟ್ಟಿತನ ಇರಲ್ಲ. ಸೊ ಹಾಗೆ ಕತೆಗಾರರು ನಮಗೆ ಇಲ್ಲ ಸದ್ಯಕ್ಕೆ. ಅದೇ ಕತೆಗಾರರು ಬೇಕು ಅಂದರೆ ಸ್ಟಾರ್ಗಳು ಫಸ್ಟ್ ಕತೆಗಳನ್ನ ಕೇಳಿ, ಇದು ನನ್ನ ರಿಕ್ವೆಸ್ಟ್. ಕತೆಗಾರರು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕತೆಗಾರರು ಇದ್ದಾರೆ, ಬಟ್ ಅವರಿಗೆ ಡೋರ್ಗಳು ಓಪನ್ ಆಗ್ತಾ ಇಲ್ಲ. ಅವರ ಕತೆಗಳನ್ನ ಕೇಳಿಸ್ಕೊಳ್ತಾ ಇಲ್ಲ. ಅವಕಾಶ ಕೊಟ್ಟರೆ ಬಹಳಷ್ಟು ಒಳ್ಳೆ ಕತೆಗಳು, ತುಂಬಾ ಒಳ್ಳೆ ರೈಟರ್ಸ್ ಇದ್ದಾರೆ. ಅವರಿಗೆ ಅವಕಾಶ ಕೊಟ್ಟು ಅವರಿಗೇನು ಬೆನ್ ತಟ್ಟಿ ಒಂದ್ ಚೆಕ್ ಕೊಡಿ, ನೀವೆಲ್ರಿಗೂ ಕೊಡ್ತೀವಲ್ಲ, ನಿರ್ಮಾಪಕರು ಪಾಪ ಹೀರೋಗೆ ಟಕ್ ಅಂತ ಚೆಕ್ ತೆಗೆದು ಕೊಡ್ತಾರೆ, ಡೈರೆಕ್ಟರ್ಗೆ ಟಕ್ ಅಂತ ಚೆಕ್ ತೆಗೆದು ಕೊಡ್ತಾರೆ, ಕತೆಗಾರರಿಗೆ ಒಂದು ಚೆಕ್ ಕೊಟ್ಕೊಂಡು ಬಾ ಅಂತ ಇನ್ಸ್ಪೈರ್ ಮಾಡಿದ್ರೆ ಬಹಳಷ್ಟು ಹೊಸ ಕತೆಗಳು ನಿರ್ಮಾಪಕರು ಮಾಡಬೇಕು. ಹಾಗೇನೆ ಹೀರೋಗಳು ಮಾಡ್ಬೇಕು. ಹೌದು. ಹೀರೋಗಳ ಹತ್ರ ಒಂದು ಕನಿಷ್ಠ ಒಂದು 4 ಕತೆ ಇರಬೇಕು. ನಿರ್ಮಾಪಕರು ಹೋಗ್ತಿದ್ದಂಗೆ ನೋಡ್ರಿ, ನಾನು ಈ ಸರಿ ಈ ಕತೆ ಇದೆ ನೋಡಿ, ಈ ಕತೆ ಮಾಡುವ ಅನ್ನಂಗೆ ಇರಬೇಕು. ಅಥವಾ ಅವ್ರ ನಿರ್ಮಾಪಕರ ಹತ್ರ ಒಂದು ತಂಡ ಇರಬೇಕು, ಕಥೆಯನ್ನ ಪರಿಷ್ಕರಣೆ ಮಾಡುವಂಥ ತಂಡ. ಸ್ಟಾರ್ಗಳ ಹತ್ರ ಒಂದು ತಂಡ ಇರಬೇಕು. ಅಣ್ಣವ್ರ ಹತ್ರ ಇದ್ರು ನೋಡಿ, ಅದಕ್ಕೆ ಶಿವದಶಂಕರ್ ಸರ್ ಮತ್ತೆ ವರ್ಧನ್ ಅವ್ರಿಗೆ ಯಾಕಿದ್ರು ಅಂತಂದ್ರೆ ಇದೇ ಕೆಲಸ ಮಾಡ್ತಿದ್ರು. ಅಣ್ಣವ್ರು ಆಕ್ಟ್ ಮಾಡ್ತಾ ಹೋದ್ರು, ಇವ್ರ ಕತೆಗಳನ್ನ ಕೇಳ್ತಾ ಹೋಗ್ತಾ ಇರ್ತಾರೆ. ಅವ್ರು ಹೇಳ್ತಾ ಇದ್ರಿ, ಇದು ಈ ಕತೆ ಸೂಟ್ ಆಗುತ್ತೆ, ಈ ಕತೆ ಸೂಟ್ ಆಗುತ್ತೆ, ಈ ಸರಿ ಈ ಕತೆ ಮಾಡ್ಬೋದು ಅಂತ. ಆ ಥರದೊಂದು ತಂಡ ಇರಬೇಕು. ಅವ್ರ ಕತೆಗಳನ್ನ
ತರ್ಸ್ಕೊತಾ ಇರ್ಬೇಕು, ಕತೆ ತನ್ನಿ ತನ್ನಿ ಅಂತ ಕೇಳಬೇಕು. ನೀವು ಇಲ್ಲಿವರೆಗೆ ನಾನು ಗಮನಿಸ್ದಂಗೆ ಯಾರು ನಾನು ಫೋನ್ ಮಾಡಿ ಕತೆ ಹೇಳ್ಬೇಕು ಸದ್ಯಕ್ಕೆ ಯಾವುದು ಕೇಳ್ತಾ ಇಲ್ಲ ಅಂತ. ನಿರ್ಮಾಪಕರುಗಳಿಗೆ ಕತೆನೇ ಬೇಡ, ಸ್ಟಾರ್ಗಳಿಗೆ ಕತೆನೇ ಬೇಡ, ಕೇಳೋದೇ ಯಾರ ಹತ್ರ ಕೇಳ್ತಾರೆ ಗೊತ್ತಿಲ್ಲ. ರೈಟರ್ಸ್ನ ಗುರುತಿಸೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೈಟರ್ಸ್ನ ಗುರುತಿಸಲ್ಲ. ಎಷ್ಟೋ ಸತಿ ನಾವುಗಳ ಪ್ರೊಡಕ್ಷನ್ ಹೌಸ್ಗಳನ್ನ ಅಪ್ರೋಚ್ ಮಾಡಬೇಕಾದ್ರೆ ಒಂದು ಸ್ಟೋರಿ ಇದೆ, ನಿಮ್ಮನ್ನ ಮೀಟ್ ಮಾಡ್ಬೋದಾ ಅಂತ ಕೇಳಿದಾಗ್ಲೂ ಕೂಡ ಈಗ ಸದ್ಯಕ್ಕೆ ನೋಡ್ತಾ ಇಲ್ಲ ಅಥವಾ ಫಿಕ್ಸ್ ಆಗಿಬಿಟ್ಟಿದ್ದೀರಿ ಅಥವಾ ಒಂದು ಆಲ್ರೆಡಿ ಶೆಡ್ಯೂಲ್ ಅಲ್ಲಿ ಇದ್ದೀವಿ ಅಂತ ಹೇಳ್ಬಿಡ್ತಾರೆ. 5 ಸಿನಿಮಾ ರೆಡಿ ಆಗ್ತಿದೆ, 5 ಸಿನಿಮಾ ನಡೀತಾ ಇದೆ, 5 ಸಿನಿಮಾ ಕತೆ ಫಿಕ್ಸ್ ಆಗ್ತದೆ. ಇದರ ಜೊತೆಗೆ ನಾವು ನೋಡಿದ ಪ್ರಕಾರ ಒಂದಷ್ಟು ಈಗ ನಾವು ನಾನೇ ಹೇಳಿದೆ ಈಗ ಕತೆಗಾರರಿಗೆ ಡೋರ್ಸೇ ಓಪನ್ ಆಗಲ್ಲ ಅಂತ. ಕೆಲವೊಂದಷ್ಟು ಡೋರ್ಗಳು ವೈಡ್ ಓಪನ್ ಇರುತ್ತೆ. ಬರೆಸ್ತಾರೆ, ಕರೆಸ್ಕೊಳ್ತಾರೆ, ಕಥೆಯನ್ನ ಏನು ದಿನಗಟ್ಲೆ ಕೇಳ್ತಾರೆ ಅವ್ರು, ಹೀಗೆ ಹಾಗೆ ಅದು ಇದು. ಎಸ್ಪೆಷಲಿ ಕೆಲವು ನಿರ್ಮಾಪಕರು ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವ್ರು ನಿರ್ಮಾಣ ಮಾಡಿರಲ್ಲ, ಅಥವಾ ಕೆಲವರಿಗೆ ನಿರ್ಮಾಪಕರು ಆಗ್ಬೇಕು ಆಸೆ ಇರುತ್ತೆ, ಇನ್ನು ಅಥವಾ 1-2 ಸಿನಿಮಾಗಳನ್ನ ಮಾಡಿರ್ತಾರೆ. ಇಂಥವ್ರದ್ದು ಕತೆ ಹೆಂಗಿರುತ್ತೆ ಅಂದ್ರೆ ಕತೆ ಕೇಳುವ ಚಾಳಿ ಅವರಿಗೆ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ಕತೆ ಕೇಳುವ ಚಾಳಿ. ಕತೆ ಕೇಳ್ತಾರೆ. ನಾವು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಮಾಡಿ ಒಂದು ಕನಸು ಹೊತ್ಕೊಂಡು ಮನೆಗೆ ಬಂದು ಫಾಲೋ ಅಪ್ ಮಾಡಿದ್ರೆ ನೋ ರೆಸ್ಪಾನ್ಸ್. ಅಂದ್ರೆ ಆ ಕತೆಗೆ ಈ ತರ ಮಾಡಿ, ಈ ತರ ಚೇಂಜಸ್ ಮಾಡಿ, ಅಲ್ಲ ಹಾಕಿ, ಅಥವಾ ಈ ಹೀರೋನ್ ಕರ್ಕೊಂಡ್ ಬನ್ನಿ, ಓಕೆ ಆ ಹೀರೋನ್ ಏನೋ ಹೇಳಿ ಮಾಡಿ ಸರ್ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅವ್ರು ಸೂಟ್ ಆಗಲ್ಲ. ಇನ್ನು ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ಗಳಂದ್ರೆ ರೈಟರ್ಗಳಿಗೆ ಯಾವ ಮಟ್ಟಿಗೆ ಸುಸ್ತಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಬೇಡಪ್ಪ ಅನ್ನೋದು. ಅಥವಾ ಹೊಸ ಅಸ್ಪೈರಿಂಗ್ ಡೈರೆಕ್ಟರ್ಸ್ ಕೂಡ ಪಾಪ ಅವರು ಕತೆ ಮಾಡ್ಕೊಂಡಿರ್ತಾರೆ, ಪಾಪ ಹೋಗಿ ಅಯ್ಯೋ ಸಾವಾಸ ಬೇಡ ಅಂತ ಹೇಳ್ಕೊಂಡು ತಾವೇ ಸ್ವಂತ ಏನು ಅಲ್ಲಿಂದ ಇಲ್ಲಿಂದ ಏನು ಸಿಂಡಿಕೇಟ್ ಮಾಡಿ ಬಜೆಟ್ ಮಾಡಿ ಸಿನಿಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ತರನು ಒಂದು ಇಂಡಸ್ಟ್ರಿ, ಈ ತರ ಒಂದು ಎಕ್ಸ್ಪೀರಿಯನ್ಸ್ಗಳು ಆಗ್ತಾ ಇರೋದು. ಒಂದ್ ಕಡೆ ಈ ತರ ಎಕ್ಸ್ಪೀರಿಯನ್ಸ್ಗಳು ಆಗ್ತಿರೋದ್ರೆ ಇನ್ನೊಂದ್ ಕಡೆ ಡೋರ್ಸ್ ಆರ್ ಶಟ್, ಇನ್ನೊಂದ್ ಕಡೆ ಡೋರ್ಸ್ ಆರ್ ವೈಡ್ ಓಪನ್ ವೇರ್ ದೇರ್ ಇಸ್ ನೋ ಸ್ಕೋಪ್ ಅನ್ನೋ ಹಂಗೆ ಆಗೋಗಿರುತ್ತೆ. ಸೊ ಅದರಿಂದ ಎಲ್ಲೋ ಒಂದ್ ಕಡೆ ಒಳ್ಳೆ ಕತೆಗಾರರು ಒಳ್ಳೆ ಕತೆಗೆ ವ್ಯಾಲ್ಯೂ ಇರಲ್ಲ, ಅದು ಸಿನಿಮಾ ಆಗಿ ಬರಲ್ಲ, ಅವಾಗ ಇಂಡಸ್ಟ್ರಿನಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ ಅಂತ ಇರ್ಬೋದು. ಖಂಡಿತ. ಈಗ ಇನ್ನೊಂದು ನೀವು ನಿರ್ಮಾಪಕರು ಹೇಳಿದ್ರಲ್ಲ, ಕತೆ ಅಂದ್ರೆ ಇಷ್ಟೇ ಅನ್ನೋ ಥರದಲ್ಲಿ ಸಿನಿಮಾಗಳು ಮಾಡ್ಬಿಡ್ತೇವೆ. ಫಸ್ಟ್ ಕೆಲವು ಸಿನಿಮಾಗಳು ಹಂಗಾಗ್ಬಿಡ್ತವೆ. ಅವ್ರಿಗೇನು ಅನ್ಸುತ್ತೆ ನಿರ್ಮಾಪಕರಿಗೆ ಕತೆ ಅಂದ್ರೆ ಇಷ್ಟೇ, ಇದಕ್ಕೇನು ಅನ್ನೋ ಥರದಲ್ಲಿ. ಅದಕ್ಕೆ ಅವ್ರೇನು ಮಾಡ್ತಾರೆ, ಅವರು ನೆಕ್ಸ್ಟ್ ಭ್ರಮ ಆಗ್ಬಿಡ್ತಾರೆ. ಅವರು ಒಂದು ಸಿನಿಮಾ ಆಗ್ತದೆ ಅವ್ರು ಭ್ರಮ ಆಗ್ಬಿಡ್ತಾರೆ. ನೀವು ನೋಡಿ ಯಾವ ಪಾಯಿಂಟು ಅವ್ರು ಇದು ಮಾಡ್ಕೊಳ್ಳಲ್ಲ. ಏನು ಹೇಳ್ತಾರೆ, ನೀವೇನು ಹೇಳಿ ಇದೇ ಬೇಡಮ್ಮ ಇದು ಬೇಡ ಹೇಳ್ತಾ ಇರ್ತಾರೆ. ಆಮೇಲೆ ನಿಮ್ಗೇನು ಅಂದರೆ ಸಿನಿಮಾ ಬಗ್ಗೆ ಪುಂಖವಾಗಿ ಫೇಸ್ಬುಕ್ಕಲ್ಲೋ ಇನ್ನೊಂದು ಕಡೆ ನಾವು ಬರಿತಾ ಇರ್ತಾರೆ ನೆಗೆಟಿವ್ಗೆ, ಸಿನಿಮಾನೇ ಸರಿ, ಇಂಡಸ್ಟ್ರಿನೇ ಸರಿಲ್ಲ ಅಂತ. ಒಂದು ಸಿನಿಮಾ ಫೇಲ್ ಆಯ್ತಾ, ಅವ್ರು ಏನು ಹೇಳ್ತಾರೆ, ನಾನು ಯಾವ್ದು ತಪ್ಪು ಮಾಡಿದ್ದೀನಿ, ನಾನು ಎಲ್ಲಿ ಎಡುತ್ತೆ ಅದು ಬರೆಯಲ್ಲ. ಅವ್ರೇನು ಮಾಡ್ತಾರೆ, ಸಿನಿಮಾ ಇಂಡಸ್ಟ್ರಿನೇ ಸರಿಯಿಲ್ಲ ಅನ್ನೋ ಥರ ಬರುತ್ತೆ. ಹಾಗೇನೆ ಸಿನಿಮಾದೊಂದು ಕತೆ ಕೇಳಿಬಿಡ್ತಾರೆ, ಅವ್ರ ಕತೆ ಏನೋ ಒಂದು ಹೇಳ್ಬಿಟ್ಟು ಅವ್ರಿಗೆ ಇಷ್ಟೇ ಕತೆ ಅನಿಸ್ಬಿಡುತ್ತೆ. ಮೇಡಮ್ ನಾನು ಹೇಳ್ತೀನಿ ನನ್ನ ಎಕ್ಸಾಂಪಲ್ಲಿ ನಾವು ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ ಪ್ರತಿ ವರ್ಷ. ನಾನು ನೈಟ್ ಕರ್ಫ್ಯೂ ಆಗ್ಬಿಟ್ಮೇಲೆ 1 ವರ್ಷ ಸುಮ್ಮನೆ ಇದೆ. ಏನು ಮಾಡೋದು ಸಿನಿಮಾ, ಏನು ಕತೆ ಮಾಡೋದು, ಏನೇ ಕತೆ ಮಾಡೋದು ಒಳಗೆ ಬಂದು ನೋಡಿ ರಿಸಲ್ಟ್ ಕೊಡೋರು ಇಲ್ವ. ನೀವು 1-2 ಎಕ್ಸಾಂಪಲ್ ತಗೋ, ಅದು ಹೇಳ್ಬಿಡ್ತೀನಿ. 1-2 ಎಕ್ಸಾಂಪಲ್ ಗೆದ್ಬಿಡ್ತವೆ ಸಿನಿಮಾ. ಮಿರಾಕಲ್ಸ್ ಅಂತ ಹೇಳ್ತೀವಿ, ಅದನ್ನೇ ಎಕ್ಸಾಂಪಲ್ ಇಟ್ಟು ಅದು ಗೆಲ್ಲಿಲ್ವಾ ಅಂತ ಕೇಳ್ಬೋದು. ಅದೆಲ್ಲ ಇಡೀ ಸಿನಿಮಾ ಇಂಡಸ್ಟ್ರಿ ಅದ್ಭುತದಲ್ಲಿ ನಡೆಯಲ್ಲ, ಯಾವುದೋ ಒಂದು ಮಿರಾಕಲ್ ಅಲ್ಲಿ ನಡೆಯಲ್ಲ. ಕಂಟಿನ್ಯೂಸ್ ಆಗಿ ಗಟ್ಟಿ ಕತೆ ನಿಲ್ಬೇಕು. ಒಳಗೆ ಬಂದು ನೋಡ್ಬಿಟ್ಟು ಗಟ್ಟಿ ಕತೆ ಇದಕ್ಕೆ ನೋಡ್ಬೇಕು ಅನ್ನೋ ಪ್ರೇಕ್ಷಕರು ಇಲ್ಲ ಅಂದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ನಾವು ಸ್ಟಡಿ ಮಾಡ್ತೀವಿ, ಈ ಥರ ಕತೆ ಮಾಡ್ಬೇಕು ಏನು ಅಂತ. ನಾವು ಪ್ರೊಡ್ಯೂಸರ್ಗೆ ಹೋಗಿ ಹೇಳ್ತೀನಿ, ನಾನು ಸರಿ ಹಿಂಗಿದೆ ಕತೆ ಈ ಥರ ಯಾಕೆ ಈ ಕತೆ ಮಾಡಿದ್ದೀನಿ, ನಿಮಗೆ ಯಾಕೆ ಈ ಕತೆ ಮಾಡಬೇಕು, ಅದಕ್ಕೆ ಯಾಕೆ ಈ ಕತೆ ನಾನೇ ಇದೇ ಕತೆ ಮಾಡಬೇಕು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ ಮಾಡೋಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ, ಸರ್ ಏನು ಮಾಡ್ತಾರೆ, ಈಗ ಸದ್ಯಕ್ಕೆ ಮಾಡಲ್ಲ, ಇನ್ನೊಂದು 6 months ಬೇಕು ಅಂತ. ಇದು ನಮಗೆ ಶಾಕ್ ಅಲ್ಲ, ಸಿನಿಮಾದಲ್ಲಿರೋ ಎಕ್ಸ್ಪೆಕ್ಟಿಂಗ್ ಎಲ್ಲ. ನೆಕ್ಸ್ಟ್ ಅಂತಾರೆ, ಸರ್ ಹಾಗಾದ್ರೆ ಕತೆನ ಬೇರೆಯವ್ರಿಗೆ ಕೊಡಲ್ಲ, ನಾನು ಪ್ರಶ್ನೆ ಕೇಳ್ತೀನಿ. ಕೊಡಿ, ಇದು ಬೇಜಾರಲ್ಲ. ಒಂದು ಕೆಲಸ ಮಾಡಿ, ಬೇಗ ಅದು ಕೊಡಿ, ಅದು ಕೊಟ್ಟಿರಿ, ಬೇಕಾದ್ರೆ ನಮ್ಮ ಹತ್ರ ಬೇಜಾರು ಕತೆ ಕೊಡ್ತೀವಿ ಅಂತಾರೆ. ತಲೆ ಕೆಟ್ಟೋಗ್ಬಿಡ್ತಾ, ಕತೆ ಮಾಡಿದ್ರೆ ಇಷ್ಟು ಸುಲಭ ನನಗನ್ಸುತ್ತೆ. ಆಗ ಇವ್ರ ಹತ್ರ ಈಗ ನಾನು ಇಂಡಸ್ಟ್ರಿ ಸ್ಟಡಿ ಮಾಡ್ಕೊಂಡು ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರೆ ಅವ್ರು ಒಂದು ಸಿನಿಮಾನು ನೋಡಿಲ್ಲ, ಅವ್ರು ರಿಯಲ್ ಎಸ್ಟೇಟ್ ಏನೋ ಮಾಡ್ಕೊಂಡಿರ್ತಾರೆ. ಅವ್ರ ಹತ್ರ ಬೇಜಾನ್ ಕತೆ ಇದೆ ಅಂದ್ಬಿಡ್ತಾರೆ. ಅಂದ್ರೆ ಅವ್ರು ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ಕತೆ ಅಂದ್ರೆ ತುಂಬಾ ಸುಲಭ. ಮೇಡಮ್ ಒಂದು ಪೇಪರ್ ಪೆನ್ ಕೊಟ್ಬಿಟ್ಟು ಒಂದು ಪೇಜ್ ಇಲ್ಲಿಂದ ಇಲ್ಲಿವರೆಗೆ ಬರೀರಿ ಅಂದ್ರೆ ಗೊತ್ತಾಗುತ್ತೆ. ಯಾರು ಬರೆಯಲ್ಲ, ಸುಮ್ಮನೆ ಅವ್ರ ಕತೆ ಅಂದ್ರೆ ಹಿಂಗೆ ಮಾಡೋದು, ಹಿಂಗೆ ಬರ್ತಾರೆ. ಬರವಣಿಗೆ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಈ ಕುಳಿತು ಬರೆದು ಅದನ್ನ ಒಂದು ಕಡತ ಮಾಡಿ ಆ ಫೈಲ್ ನೋಡುವಾಗ ಕತೆಗಾರನ ಕಷ್ಟ ಗೊತ್ತಾಗುತ್ತೆ. ಹಾಗೆ ಯಾವ ಪ್ರೊಡ್ಯೂಸರು ಕತೆ ಕೇಳಲ್ಲ, ಪ್ರೊಡ್ಯೂಸರ್ಗೆ ಬರೆಯುವಾಗ ಕಷ್ಟ ಗೊತ್ತಾಗುತ್ತೆ. ಕತೆ ಬಾಯಲ್ಲಿ ಕೇಳಿರ್ತಾರೆ, ಯಾರೋ ಡೈರೆಕ್ಟರ್ ಬಾಯಲ್ಲಿ ಹೇಳ್ತಾನೆ, ಯಾರೋ ಕೇಳಿರ್ತಾರೆ, ಇಷ್ಟೇನಾ ಇದು ಹಿಂಗೆ ಮಾಡೋಣಮ್ಮ ಹಂಗೆ ಮಾಡಮ್ಮ ಅಂತ. ನಾನು ಹೇಳೋದು ಅದಕ್ಕೆ ನಾವು ಕತೆಗಾರ ಏನು ಮಾಡ್ಬೇಕು ಅಂತ ಒಂದು ಕೆಲಸ ಮಾಡಬೇಕು. ನಾನಂತೂ ಏನು ಮಾಡೋದಪ್ಪ ಅಂದರೆ ಕಂಪ್ಲೀಟ್ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗ್ಬೇಕು, ತಗೊಂಡೋಗಿ ಅವ್ರ ಹತ್ರ ಇಟ್ಬಿಡೋಕೆ ನೋಡಿ ಒಂದ್ಸರಿ ಪೂರ್ತಿ ಓದ್ಬಿಟ್ಟು ಆಮೇಲೆ ಡಿಸ್ಕಷನ್ ಮಾಡಿ. ಯಾಕೆ ಬರವಣಿಗೆ ಕಷ್ಟ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ನಿರ್ಮಾಪಕರ ಈ ಕತೆ ಕೇಳುವ ಚಾಳಿ ನಿಲ್ಲಿಸ್ಬೇಕು ಅಂತಂದ್ರೆ
ನಾವು ಮಾಡ್ಬೇಕಾದ ಕೆಲಸ ಏನಪ್ಪ ಅಂತ ಅವ್ರಿಗೆ ಬೋನ್ ಸ್ಕ್ರಿಪ್ಟ್ ಕೊಡ್ಬೇಕು, ಅವ್ರು ಕೊಡ್ಬೇಕು, ಅವರು ನಮ್ಮ ಕತೆ ಹೇಳ್ಬೇಕಾದ್ರೆ ಬೋನ್ ಸ್ಕ್ರಿಪ್ಟ್ನ ಕೇಳ್ಬೇಕು. ಹೌದು, ಇದು 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 ಒಂದು ನಮ್ಮ ಇಂಡಸ್ಟ್ರಿ ನಡೀತದೆ. ನೀವಿನ್ನು ಮುಟ್ಟಿದಂಗೆ ಇನ್ನೊಂದು ಜನ ಕತೆ ಕೇಳಲ್ಲ. ಈಗ ಕೆಲವರು ಶಾರ್ಟ್ ಸಿನಿಮಾ ಮಾಡ್ತಾರೆ, ಶಾರ್ಟ್ ಸಿನಿಮಾ ಮಾಡಬೇಕು ಅಂತ ಇರ್ತಾರೆ. ಶಾರ್ಟ್ ಸಿನಿಮಾ ಮಾಡಿದವರು ಫೀಚರ್ ಫಿಲ್ಮ್ ಮಾಡಬೇಕು ಅಂತ ಇರ್ತಾರೆ. ಈ ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟಿಗೂ ಫೀಚರ್ ಫಿಲ್ಮ್ ಸ್ಕ್ರಿಪ್ಟಿಗೂ ತುಂಬಾ ವ್ಯತ್ಯಾಸಗಳಿವೆ. ಅಲ್ಲಿ ಎಷ್ಟು ಬೇಕು ಅಷ್ಟೇ ಇರಬೇಕು, ಅಂಡ್ ಅಷ್ಟು ಟೈಮಲ್ಲಿ ಎಲ್ಲವನ್ನು ಹೇಳಿಬಿಡಬೇಕು, ಎಲ್ಲವನ್ನು ಕಂಡಂತೆ ಪ್ರೇಕ್ಷಕರ ಅನುಭವಿಸುವ ರೀತಿಯಲ್ಲಿ ಮಾಡಬೇಕು. ಫೀಚರ್ ಫಿಲ್ಮ್ ಅಂತ ಹೇಳಿದಾಗ ನೀವು ಹೇಳಿದಾಗ ಒಂದು ಲೈನಿಗೆ ರೆಕ್ಕೆ ಪುಕ್ಕ ಸೇರಿಸಿ ಅದನ್ನ ಸ್ಟಿಲ್ ಆ ಲೈನ್ ಒಳಗೆ ಇಟ್ಕೊಂಡು ಹೋಗ್ಬೇಕು. ಈ ಶಾರ್ಟ್ ಫಿಲ್ಮ್ ಮಾಡೋರಿಗೂ ಫೀಚರ್ ಫಿಲ್ಮ್ ಮಾಡೋರಿಗೂ, ಶಾರ್ಟ್ ಫಿಲ್ಮ್ ಮಾಡಿದವರು ಫೀಚರ್ ಫಿಲ್ಮ್ ಮಾಡಬೇಕು ಅಂತಿರೋರಿಗೂ ನೀವೇನು ಹೇಳ್ತೀರಿ? ಅವರು ಕತೆಗಳನ್ನು ಕಟ್ಟಬೇಕಾದ್ರೆ ಹೆಂಗೆ ಕಟ್ಟಬೇಕಾಗುತ್ತೆ? ಸರ್ ಮೇಡಮ್, ನಾ ಎಲ್ಲರಿಗೂ ಒಂದೇ ಹೇಳೋದು, ಫಸ್ಟ್ ಸಿನಿಮಾ ನೋಡಿ, ಸಿನಿಮಾ ನೋಡಿ, ಸಿನಿಮಾನೇ ಕಲ್ಸೋದು ನಮಗೆ. ಆ್ಯಕ್ಚುಲಿ ನಮ್ಗೆ ಯಾರು ಗುರುಗಳಿಲ್ಲ. ನಾನು ಏನು ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ, ಸಿನಿಮಾ ನೋಡಿ ಕಲಿಯೋದಷ್ಟೇ. ಸಿನಿಮಾದಲ್ಲಿ ಒಂದು ಕತೆ, ಅದು ಏನು ಸಿನಿಮಾ ಸಕ್ಸಸ್ಫುಲ್ ಸಿನಿಮಾಗಳು ನೋಡಬಾರ್ದು ಅಥವಾ ಫ್ಲಾಪ್ ಸಿನಿಮಾಗಳು ನೋಡದೇ ಇರ್ಬೋದು. ಆ ಥರ ನಾನು ಯಾಕೆ ನಾನು ಸಿನಿಮಾಗಳು ನೋಡ್ಬೋದು, ಯಾವ ಸಿನಿಮಾ ಫಿಲಮ್ ಫ್ಲಾಪ್ ಆಗಿರುತ್ತೆ ಬಟ್ ನಮಗೆ ತುಂಬ ಆಳಿ ತಿಳಿದ್ಬಿಡುತ್ತೆ, ನನಗೇನೋ ಕನೆಕ್ಟ್ ಆಗಿಬಿಡುತ್ತೆ, ಅದು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ಸಿನಿಮಾದ ಭಾವದ ಜೊತೆ ನಾನೇನು ಮಾಡ್ತೇನೆ, ಸ್ಪಂದಿಸ್ತೇನೆ. ಆ ಸಿನಿಮಾನ ಪ್ಲ್ಯಾನ್ ಮಾಡ್ಕೋಬೇಕು, ಅದನ್ನು ನಾವು ಮೀಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಬೇಕು. ಯಾಕೆ ನನಗೆ ಕನೆಕ್ಟ್ ಆಯಿತು, ಏನು ಕತೆ ಇಟ್ಕೊಂಡು ಆ ಕತೆಗೆ ಯಾವ ಥರ ಬೆಳೆಸ್ತಾ ಹೋದ, ಯಾವ ಥರ ಚಿತ್ರಕತೆ ಕಟ್ಕೊಟ್ಟದ್ದು, ಯಾಕೆ ನನಗಷ್ಟೇ ಎಫೆಕ್ಟ್ ಆಯಿತು, ಯಾಕೆ ಅದು ಕನ್ವಿನ್ಸಿಂಗ್ ಆಯಿತು, ನಾನು ಕಣ್ಣಲ್ಲಿ ನೀರಾಗ್ತದೆ, ಸುಳ್ಳು ಅದು ನಡೀತಿರೋ ಸುಳ್ಳು, ಅವ್ರು ಪೇಮೆಂಟ್ ತೊಗೊಂಡಿದ್ದಾರೆ, ಅವ್ರ ಕ್ಯಾಮ್ರಾ ಇದೆ ಮುಂದೆ, ಇದೆಲ್ಲ ಗೊತ್ತಿದ್ರು ಕೂಡ ನಾನು ಕಣ್ಣಲ್ಲಿ ನೀರು ಹಾಕ್ತೀನಿ ಅಂತಂದಾಗ ಆಗ ನನಗನ್ಸುತ್ತೆ ಏನಂದರೆ ಅದನ್ನು ನಾವು ಸ್ಟಡಿ ಮಾಡಬೇಕು. ಹೌದು, ಇದು ಯಾವ ಪುಸ್ತಕದಲ್ಲೂ ಬರೆಯಲ್ಲ, ಯಾವ ವಿಡಿಯೋದಲ್ಲಿ ನಾವು ಹೇಳಲಿಕ್ಕೆ ಬರಲಿ, ಕತೆನ ಹಿಂಗೆ ಬರೀರಿ, ಚಿತ್ರಕಥೆನ ಹಿಂಗೆ ಬರೀರಿ ಹೇಳಲಿಕ್ಕೆ ಬರಲ್ಲ. ಕತೆ ಅನ್ಕಂಡ ಕತೆಗೆ ಒಪ್ಪುವಂತಹ ಚಿತ್ರಕಥೆ, ಅದಕ್ಕೊಪ್ಪುವ ಸಂಭಾಷಣೆ, ಅದಕ್ಕೊಪ್ಪುವಂತಹ ಚಿತ್ರೀಕರಣ, ಇಷ್ಟೇ ಸಿನಿಮಾ. ಇದು ಏನು ಇದು ಎಲ್ಲೂ ಫಾರ್ಮುಲಾ A+B² ಈ ಥರ ಫಾರ್ಮುಲಾ ಇಲ್ಲವೇ ಇದಕ್ಕೆ. ಶಾರ್ಟ್ ಫಿಲಮ್ ಮಾಡ್ತಾರೆ, ಶಾರ್ಟ್ ಫಿಲಮ್ ಯಾವುದೇ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗಿದೆ, ಅವ್ನು 40 ನಿಮಿಷದಲ್ಲೋ 20 ನಿಮಿಷದಲ್ಲೋ ಏನೋ ಒಂದು ಕತೆ ನಮ್ಗೆ ಹೇಳಿ ಇಷ್ಟು ಕನ್ವಿನ್ಸ್ ಮಾಡ್ಬಿಟ್ಟ ಅಂದರೆ ಆ ಕತೆಗೆ ಏನು ಮಾಡಿದೆ, ಅದನ್ನು 2 ಗಂಟೆ ಮಾಡ್ಬೇಕು ಅಂತ ಕನ್ವಿನ್ಸ್ ಮಾಡೋಕೆ ನಾನೇನು ಮಾಡ್ಬೇಕು, ನನಗೆ ಇಷ್ಟನ್ನು ತಲೆ ಕೆಡಿಸ್ಕೊಂಡ್ರೆ ಸಾಕು, ಇದಕ್ಕೇನು ಫಾರ್ಮುಲಾ ಬೇಕಿಲ್ಲ. ಇಷ್ಟು ನಾನು ತಲೆ ಕೆಡಿಸ್ಕೊಂಡು ಬರವಣಿಗೆ ಮಾಡ್ತಾ ಹೋದರೆ ಕತೆಗೆ ತಕ್ಕ ಚಿತ್ರಕಥೆ. ಯಾಕೆ ಮಲಯಾಳಂ ಚಿತ್ರರಂಗದಲ್ಲಿ ಇರುವ ಕತೆಗಳು ನೀವು ನೋಡಿ, ಕತೆಗೆ ತಕ್ಕ ಚಿತ್ರಕಥೆ, ಅವ್ರ ಕತೆ ಬಿಟ್ಟು ಚಿತ್ರಕಥೆಗೆ ಹೋಗಲ್ಲ. ತುಂಬ ಸಿಂಪಲ್, ನಾನು ಎಕ್ಸಾಂಪಲ್ ಕೊಡ್ತೀನಿ ಹೇಳಿ. ಮಲಯಾಳಂ ಸಿನಿಮಾಗಳಲ್ಲಿ ಒಂದು ಪ್ಯಾಟ್ರನ್ ಇದೆ, ಒಂದು ಥ್ರಿಲ್ಲರ್ ತೊಗೊಂಡ್ರು ಅಂದರೆ ನೀವು ಕೊನೆಯ 20 ನಿಮಿಷದವರೆಗೂ ನೀವು ಆ ಕತೆಗೆ ತಕ್ಕಂತೆ ಒಂದು ಚಿತ್ರಕಥೆನ ಮಾಡ್ತಾ ಇರ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, ಲಾಸ್ಟ್ಲಿ ಒಂದು ಸಸ್ಪೆನ್ಸನ್ನು ಓಪನ್ ಮಾಡ್ತಾರೆ, ನಮ್ಮ ವಾವ್ ಅನ್ಸ್ಬಿಡು. ಬಟ್ ಅಲ್ಲಿವರೆಗೂ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಬೇಕಾದಂಥ ರೆಕ್ಕೆ ಪಕ್ಕಗಳನ್ನ ತುಂಬ್ತಾ ಹೋಗ್ತಾರೆ. ಬಟ್ ಅದು ಬೋರಿಂಗ್, ಅದು ನೀವು ನೋಡುವಾಗ ಬೋರಿಂಗ್ ಆಗುತ್ತೆ. ಬಟ್ ನೀವು ಕೊನೆಯಲ್ಲಿ ನೋಡಿದಾಗ ಹಬ್ಬ ಅನಿಸುತ್ತೆ. ಈ ಪ್ರೋಸೆಸ್ ಏನಾಗುತ್ತೆ, ನಿಮ್ಗೆ ಒಂದಷ್ಟು ಅನ್ವಾಂಟೆಡ್ ಸೀನ್ಗಳಿರ್ತವೆ, ಅದು ಬೇಕಾಗಿರುತ್ತೆ ಬಟ್ ನೋಡೋಕೆ ಬೋರ್ ಆಗ್ತಾ ಇರುತ್ತೆ. ಅನ್ವಾಂಟೆಡ್ ಚಿತ್ರೀಕರಣ, ಯಾಕಂದರೆ ಅಲ್ಲಿಂದ ರೋಡಿಂದ ನಡ್ಕೊಂಡು ಬಂದು ಕೂತ್ಕೊಳ್ಳೋದು ಏನೋ ಒಂದು ಇರುತ್ತೆ. ಅವಾಗ ನಾವು ಅದು ಅನ್ವಾಂಟೆಡ್, ಅವಾಗ ನೋಡುವಾಗ ಏನು ಗುರು ನಡ್ಕೊಂಡು ಹೋಗ್ತಾನೆ ಇದ್ದಾಳೆ ಅನ್ಸುತ್ತಾ ಇರ್ತಾರೆ. ಬಟ್ ಲಾಸ್ಟಲ್ಲಿ ನೋಡಿದಾಗ ಇದಕ್ಕೆ ಅಂತ ಅನ್ಸುತ್ತೆ. ಇದನ್ನ ಮಲಯಾಳ ಚಿತ್ರರಂಗದವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ಹಾಗಾಗಿ ಅವರು ದುಡ್ಡು ಮಾಡಿರುವ ಸಿನಿಮಾಗಳು ನೋಡಿ ನೀವು ಈ ಒಂದು ಪ್ಯಾಟರ್ನ್ ಇರುತ್ತೆ. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಒಂದು ಸೀನ್ ಬರಿತೀನಿ ಅಂತ ತಿಳ್ಕೊಂಡು, ಅವರು ಮನೆಗೆ ಬಂದರು, ಕೊಲೆ ನಡೆದು ಎದ್ದು ಹೋದರು ಅಂತ ಬರಿತೀನಿ ಅಂತ ತಿಳ್ಕೊಂಡು, ಮನೆಗೆ ಬಂದರು ಬೋರಿಂಗು, ಎದ್ದು ಓದೋದು ಬೋರಿಂಗು, ಕೊಲೆ ಅನ್ನೋದೇ ಇಂಟ್ರೆಸ್ಟಿಂಗು. ಪ್ರೊಡ್ಯೂಸರ್ ಏನಂತಾರೆ ಅವಾಗ, ಏನ್ರಿ ಈ ಸೀನಲ್ಲಿ ಏನು ನೋಡ್ರಿ, ಬರೀ ಬರೋದಷ್ಟೇ ಇಲ್ರಿ, ಏನಾದ್ರು ಒಂಚೂರು ಕಾಮಿಡಿ ಮಾಡಿ ಅದಕ್ಕೆ ಅದಕ್ಕೊಂಚೂರು ಮಸಾಲ ಹಾಕಿ, ಬರೀ ಎದ್ದು ಹೋಗ್ಬಿಟ್ಟು ಅವ್ನು ನಡ್ಕೊಂಡು ಏನೇನು ಇಂಟ್ರೆಸ್ಟಿಂಗ್ ಇಲ್ವಲ್ಲ, ನೀವು ಒಂದು ಕೆಲಸ ಮಾಡಿ ಅದಕ್ಕೊಂಚೂರು ಆ ಸೀನ್ ಏನಾದ್ರು ಮಾಡಿ ಒಂಚೂರು. ನಮ್ಮಲ್ಲಿ ನೋಡಿ ನಾನು ನೋಡಿದಂತಹ 200 ಸಿನಿಮಾಗಳಲ್ಲಿ ಆಗುವಂತಹ ಸುಮಾರು ಬಹುತೇಕ ಸಿನಿಮಾಗಳಾಗಿರೋ ಮಿಸ್ಟೇಕ್ಗಳೇನು ಅಂದರೆ, ಸೀನ್ ಕಂಟೆಂಟ್ ಖುಷಿ ಕೊಡ್ತಾ ಇರುತ್ತೆ, ಕತೆಗೆ ಕನೆಕ್ಟ್ ಆಗ್ತಾ ಇದೆ. ಸೀನ್ ಸಪ್ರೇಟ್ ಸೀನ್ ಆಗಿ ನಗ್ಬೋದು, ಮಜಾ ಬರುತ್ತೆ. ಯಾಕಂದ್ರೆ ಆ ಸೀನಲ್ಲಿ ಮಜಾ ಇರಲಿ ಅಂತಾನೆ ಆ ಸೀನ್ ಕ್ರಿಯೇಟ್ ಮಾಡ್ತಿರ್ತಾರೆ. ಮಜಾ ಇರಲಿ ಯಾಕಂದ್ರೆ ಆ ಸೀನ್ ಪ್ಲೇನ್ ಆಗ, ನಮ್ಮಲ್ಲಿ ಅದೊಂದು ವರ್ಡ್ ಬಳಸ್ತಾರೆ, ಸೀನ್ ಯಾಕೋ ಪ್ಲೇನ್ ಆಗ್ತಾ ಇದೆ, ಸೀನಲ್ಲಿ ಯಾಕೋ ಕಿಕ್ ಸಿಗ್ತಾ ಇಲ್ಲ, ಈ ವರ್ಡ್ಗಳನ್ನ ಬಳಸ್ತಾರೆ. ಪ್ಲೇನ್ ಆಯ್ತು ಅಂತಂದ್ರೆ ಏನಾದ್ರು ಸ್ವಲ್ಪ ಮಾಡಿ ಹಾಗೇನೋ ಗೊತ್ತೆ, ಕತೆಗೆ ತಕ್ಕ ಚಿತ್ರಕಥೆ ಹೋಗ್ಬಿಡುತ್ತೆ. ಚಿತ್ರಕಥೆ ಏನಾಗುತ್ತೆ, ಕಲರ್ಫುಲ್ ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದು ಸೀನು ಕಲರ್ಫುಲ್ ಮಾಡ್ತಾ ಹೋಗ್ತೀವಿ. ಅಲ್ಲಿಂದ ಏನು ಮಾಡ್ತೀವಿ, ಸಂಭಾಷಣೆ ಬರ್ತೀವಿ. ಪಂಚ್ ಇರಲಿ ಡೈಲಾಗ್ಗೆ ಅಂತಾರೆ, ನೀವು ಹೇಳುವಾಗ ಪಂಚಿಂಗ್ ಇರಬೇಕು. ಡೈಲಾಗ್ ಪಂಚ ಇಲ್ಲ, ಏನಿಲ್ಲ, ಸುಮ್ಮನೆ ಪ್ಲೇನಾಗಿ ಊಟ ಆಯ್ತಾ ಅಂತಾನೆ, ಆಯ್ತು ಅಂತಾಳೆ, ಎಷ್ಟಕ್ಕೆ ನೀವು ಮಾಡ್ಬೇಕಂತ ಅಷ್ಟೇ ಅನ್ಬೇಕು. ಆ ಕ್ಯಾರೆಕ್ಟರ್ಗಳು ಅವ್ರೇನು ಸಂಭಾಷಣೆಗಳು ಅಲ್ಲ, ಅಥವಾ ಅವ್ರೇನು ಟ್ರಿಕ್ಕಿಯಾಗಿ ಮಾತಾಡೋರು ಆಗಿರಲ್ಲ ಪಾತ್ರಗಳು. ಬಟ್ ಬರೀ ಇಷ್ಟೇ ಬರ್ಬಿಟ್ರೆ ಇದೇನ್ರ ಡೈಲಾಗ್ ಇದು, ಇದಕ್ಕೇನಾದ್ರು ಪಂಚಿಂಗ್ ಕೊಡಿ ಅಂತ, ಅಲ್ಲಿ ಪಂಚಿಂಗ್ ಕೊಡ್ತೀವಿ ನಾವು.
ಚಿತ್ರಕಥೆ ಫಸ್ಟ್ ಹಾಳು ಮಾಡಿದೀವಿ, ಡೈಲಾಗ್ ಅಲ್ಲಿ ಹಾಳು ಮಾಡಿದ್ವಿ ಓವರ್ ಡೋಸ್ ಕೊಡ್ತಾರೆ. ನೋಡಿ. ಅಂದ್ರೆ ಕಥೆನ ತೆಗೆದು ಪಕ್ಕಕ್ಕೆ ಇಟ್ಬಿಟ್ವಿ, ಚಿತ್ರಕಥೆ ರೈಸ್ ಮಾಡ್ತೀವಿ, ಡೈಲಾಗ್ ರೈಸ್ ಮಾಡ್ತೀವಿ, ನೆಕ್ಸ್ಟ್ ಶೂಟಿಂಗ್ ಬರ್ತೀವಿ, ಸ್ಟೈಲಿಶ್ ಮಾಡೋ ಶೂಟಿಂಗ್. ಇಲ್ಲಿ ಹೋಗ್ತೀವಿ ನಾವು, ಹಿಂದ್ಗಡೆ ಪ್ರಾಪರ್ಟಿ ಹಾಕ್ತೀವಿ, ಇನ್ನೊಂದು ಹಾಕ್ತೀವಿ, ಬಜೆಟ್ ಇದ್ರೆ ಮಳೆ ಸುರಿಸ್ತೀವಿ. ಅಂದರೆ ಆ ತೆಗೆಯುವಾಗ ಏನೋ ಒಂದು ಅದ್ಭುತವಾದ ಶಾರ್ಟ್ ತಗೋಲ್ಲ ಅನ್ನೋ ಫೀಲ್ ಆಗ್ತಾ ಇದೆ. ಕ್ರೈನು, ಜಿಪ್ಪು ಎಲ್ಲ ಬಳಸಿ, ಬಟ್ ಎಫೆಕ್ಟಿವ್ ಏನೋ ಇಲ್ಲೇ ಹಳಿ ತಪ್ಪಿಟ್ಟಿದೆ. ಅದು ಇಲ್ಲಿಂದ ಇಲ್ಲಿವರೆಗೂ ಚೆನ್ನಾಗಿದೆ. ನೀವು ಸುಮಾರಷ್ಟು ಸಿನಿಮಾಗಳಲ್ಲಿ ಅದ್ಭುತವಾದಂಥ ಮೇಕಿಂಗ್ ಇರುತ್ತೆ, ಇನ್ನೊಂದು ನಿದ್ದೆ ಬರ್ತಾ ಇರುತ್ತೆ. ನಾನು ಗಮನಿಸ್ದಂಗೆ ಮೇಡಮ್, ಪ್ರತಿ ಸಿನಿಮಾದಲ್ಲೂ ದೃಶ್ಯ ವೈಭವ, ಸ್ಟಾರ್, ಅದ್ಧೂರಿತನ, ಟೇಕಿಂಗ್ಸು ಮತ್ತು ಮೇಕಿಂಗ್ ಇವೆಲ್ಲ ಮೊದಲು 20 ನಿಮಿಷ ನಿಮ್ಮನ್ನು ಕಾಯುತ್ತೆ. ಆ ಗಿಜಿ ಎಲ್ಲ 20 ನಿಮಿಷದ ಮೇಲೆ ನೀವು ಕಥೆ ಇರಲಿಲ್ಲ ಅಂದ್ರೆ ಬರೀ ಅದೇ ದೃಶ್ಯ ವೈಭವ ತೋರಿಸ್ತಾರೆ, ಬೋರ್ ಆಗುತ್ತೆ, ಹೆವಿ ಅನ್ಸ್ಬಿಡುತ್ತೆ. ಏನ್ ನಡೀತಾ ಇಲ್ವಲ್ಲ ಅನ್ಸುತ್ತೆ, ಆಕರ್ಸ್ತಾರೆ, ಮೊಬೈಲ್ ತೆಗಿತಾರೆ. ಸೊ ಹಾಗಾಗಿ ಕತೆಗೆ ಒಪ್ಪುವ ಚಿತ್ರಕಥೆ, ಚಿತ್ರಕಥೆಗೆ ಒಪ್ಪುವ ಸಂಭಾಷಣೆಗೆ ಒಪ್ಪುವ ಚಿತ್ರೀಕರಣ, ಇಷ್ಟು ಮಾಡಿದ್ರೆ ಸಾಕು. ನಾವು ಪ್ರತಿ ಸೀನಲ್ಲೂ ಏನೋ ಒಂದು ವಾವ್ ಇರಬೇಕು, ಪ್ರತಿ ಸೀನಲ್ಲೂ ಒಂದು ಕಲರ್ಫುಲ್ ತುಂಬಬೇಕು ಅನ್ನೋ ಒಂದು ಥೀಮನ್ನು ನಾನು ಗಮನಿಸ್ದಂಗೆ ನಮ್ಮ ಸಿನಿಮಾಗಳು ಸಾಕಷ್ಟು ಅಳವಡಿಸ್ಕೊತಾ ಇದ್ದೀವಿ ನಾವು. ಅದೇನಾಗುತ್ತೆ, ಚಿತ್ರೀಕರಣ ಮಾಡುವಾಗ ಸಖತ್ತಿರುತ್ತೆ, ಬರೆಯುವಾಗ ಚೆನ್ನಾಗಿರುತ್ತೆ, ನೋಡುವಾಗ ಕಥೆಯಿಂದ ದೂರ ಇದಾಗಬಾರ್ದು. ಇದರಿಂದ ಹಿಂಗಾಗ್ತದೆ ಅಂತ ನನಗೆ ಅನಿಸುತ್ತೆ. ಕನೆಕ್ಟ್ ಇರಲ್ಲ ಅಂಡ್ ಹೆವಿ ಅನಿಸ್ತಾ ಅಲ್ಲ, ಅದಕ್ಕೆ ಸಂಬಂಧವೇ ಇಲ್ಲ ಅನ್ಸುತ್ತೆ. ಸಂಬಂಧ ಇಲ್ಲದದ್ದು ವೇಸ್ಟ್ ಆಗುತ್ತೆ. ಆಕ್ಚುಲಿ ನಮ್ಮ ಈಗ ನೀವು ಹೇಳ್ದಂಗೆ ಮಲಯಾಳಂ ಸಿನಿಮಾಗಳಲ್ಲಿ ಆ ಕತೆ ಒಂದು ಪಾಯಿಂಟ್ಗೆ ಬರುವಷ್ಟರಲ್ಲಿ ನಮ್ಮನ್ನ ಚೆನ್ನಾಗಿ ಅವ್ರು ಟ್ರಾವೆಲ್ ಮಾಡಿಸಿರ್ತಾರೆ, ಫ್ಯಾಮಿಲಿ ಎಲ್ಲ ಟ್ರಾವೆಲ್ ಮಾಡಿಸಿರ್ತಾರೆ. ಥಿಯೇಟರ್ ಒಳಗೆ ಬಂದ್ಬಿಟ್ಮೇಲೆ ಬೋರ್ ಆದ್ರೂ ಕೂಡ ನಾವು ನೋಡ್ತೀವಿ. ಹೌದು, ವಾಟ್ ನೆಕ್ಸ್ಟ್ ಅನ್ನೋ ಒಂದು ಕಾಯ್ತಾ ಇರ್ತೀವಿ. ಅದು ಆ ಕೆಲಸ ಇಲ್ಲ ಆಗಲ್ಲ. ಹೌದು, ಇಲ್ಲಿನ ಅದು ನಮಗೆ ಅಥವಾ ಈ ಇಂಡಸ್ಟ್ರಿಯ ಮೈಂಡಿಗೆ ಹೆಂಗ್ ತುಂಬಿಕೊಂಡಿದ್ದಾರೆ, ಇಲ್ಲಿನ ಆಡಿಯನ್ಸ್ ಆಕ್ಸೆಪ್ಟ್ ಮಾಡಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಆಕ್ಚುಲಿ ಕೊಟ್ರೆ ನಾವು ಆ ಇಂಡಸ್ಟ್ರಿ ಭಾಷೆನೇ ಅರ್ಥ ಆಗದಿರ ಸಬ್ ಟೈಟಲ್ ಹಾಕೊಂಡು ಎಂಜಾಯ್ ಮಾಡ್ತೀವಿ ಅಂದ್ರೆ ನಮ್ಮ ಭಾಷಾ ಸಿನಿಮಾಗಳನ್ನ ನಾವು ಎಂಜಾಯ್ ಮಾಡಲ್ವಾ? ನಾವು ಅದಕ್ಕೆ ನಾನು ತುಂಬಾ ಸಲ ಹೇಳೋದು, ಕತೆ ಗೊಪ್ಪೋ ಚಿತ್ರಕಥೆ ಮಾಡೋಣ. ಹೌದು, ಪ್ರತಿ ಸೀರಿಯಲ್ ಕಲರ್ಫುಲ್ ಆಗಿರ್ಬೇಕು, ಪ್ಲೇನ್ ಆಗಿರ್ಬಾರ್ದು, ಇವೆಲ್ಲ ಬಿಟ್ಬಿಡೋದು. ಕತೆ ಗೊಪ್ಪೋ ಚಿತ್ರಕಥೆ ಹೇಗೇನು ಇದು ಸ್ಟಾರ್ಟ್ ಆಗ್ಬೇಕದು ಅವರಿಂದಾನೆ. ನಾವು ಬೋರ್ ಗುರು ಪಿಕ್ಚರ್ ಅನ್ನು ನೋಡಲ್ಲ, ಹೇಗೆ ನಾವು ಸೋಲನೆ. ಗರ್ಭಗುಡಿಯಲ್ಲಿರೋ ಮೇನ್ ದೇವರು ಆಕ್ಚುಲಿ ಒಂದಷ್ಟು ಮನ್ಸ್ ಮಾಡ್ಬಿಟ್ರೆ ಉಳ್ದವ್ರೆಲ್ಲರೂ ಬದುಕೋತಾರೆ, ಅಲ್ಲಲ್ಲಿ ಬಂದು ಬಂಡಾರ ಹಾಕೊಂಡು ಹೋಗ್ತಾರೆ ಅನ್ನೋದು ನಿಮ್ಗೆ ಇರ್ತದೆ. ಓಕೆ, ಈಗ ಸ್ಕ್ರಿಪ್ಟ್ ರೈಟರ್ಸ್ ನಮಗೆ ಪೆನ್ನು ಬುಕ್ ಇದ್ರೆ ಸಾಕಪ್ಪ, ನಮಗೆ ಟೆಕ್ನಾಲಜಿ ಎಲ್ಲ ಬೇಡ, ನಮ್ದು ತಲೆನಲ್ಲಿ ಏನಿದೆ ಅದನ್ನ ತಂದು ಇಲ್ಲಿ ಹಾಕೊಂಡ್ಬಿಟ್ರೆ ಸಾಕು, ನೆಕ್ಸ್ಟ್ ಅದು ಡೈರೆಕ್ಟರ್ ಕೆಲಸ, ಡೈರೆಕ್ಟರ್ ಕೊಡ್ತೀವಿ, ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದು. ಎಷ್ಟರ ಮಟ್ಟಿಗೆ ಟೆಕ್ನಾಲಜಿ ಇಂಪಾರ್ಟೆಂಟ್, ಅಪ್ಡೇಟ್ ಆಗೋದು, ಒಬ್ಬ ಕತೆಗಾರ ಅಪ್ಡೇಟ್ ಆಗೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಈಗಿನ ಪ್ರೆಸೆಂಟ್ ಟ್ರೆಂಡಿಗೆ? ಆಕ್ಚುಲಿ ತುಂಬಾ ಜನ ಹುಡುಗರು ಬರ್ತಾರೆ, ಅವರು ಮೊಬೈಲ್ ಬಳಸೋದಿಲ್ಲ, ಲ್ಯಾಪ್ಟಾಪ್ ಬಗ್ಗೆ ನಾಲೆಡ್ಜ್ ಇರಲ್ಲ, ಅವ್ರ ಕತೆನ ಇವಾಗಲೂ ಕೂಡ ಸಾಂಪ್ರದಾಯಿಕವಾಗಿ ಬರೀತಾರೆ. ತುಂಬ ಜನ ಏನು ಹೇಳ್ತಾರೆ, ಇಲ್ಲ ಸರ್ ನಮ್ಗೆ ಬರೆದ್ರೆ ಇಷ್ಟೇ ನಮಗೆ ವರ್ಕೌಟ್ ಆಗೋದು, ಯಾಕೋ ಟೈಪಿಂಗ್ ಬರಲ್ಲ ಅಂತ. ಬಟ್ ನಾನೇ ಹೇಳಿದೆ ಅಂತಂದರೆ, ಇವತ್ತಿನ ಜನ್ರೇಷನ್ ಅವರು ನಾವು ಮಾಡ್ಬೇಕಾದ ಕೆಲಸ ಏನಪ್ಪ ಅಂದರೆ, ಟೆಕ್ನಾಲಜಿನ ಬಳಸ್ಕೋಬೇಕು ಅಂತ. ಕೆಲಸ ಈಸಿ ಆಗುತ್ತೆ, ನಿಮ್ಮ ಆಲೋಚನೆಗಳು ನಿಮ್ಮ ಕೈಯಲ್ಲಿ ಬರೋದು ಪೆನ್ ರೂಪದಲ್ಲಿ ಬರುತ್ತೋ, ಟೈಪ್ ರೂಪದಲ್ಲಿ ಬರುತ್ತೋ, ಅದು ಸೆಕೆಂಡ್ರಿ. ಅದನ್ನು ನೀವು ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ದಂಗೆ ಈ ಸಾಫ್ಟ್ವೇರ್ಗಳು ಯಾಕೆ ಬಳಸಬೇಕು ಒಂದು ಪ್ರಶ್ನೆ ಕೇಳ್ಬೋದು. ಯಾಕೆ ಬಳಸಬೇಕು ಅಂತ ಹೇಳ್ತೀನಿ ಅಂತಂದರೆ, ನಿಮಗೆ ಕೆಲಸ ಈಸಿ ಮಾಡ್ಕೋಬೇಕು, ಆಲೋಚನೆ ಜಾಸ್ತಿ ಮಾಡಿ ಕೆಲಸ ಕಡಿಮೆ ಮಾಡ್ಕೊಳ್ಳಿ. ಈಗ ನಮ್ಮಲ್ಲಿ ಸುಮಾರಷ್ಟು ಸಾಫ್ಟ್ವೇರ್ಗಳಿವೆ, ಚಿತ್ರಕಥೆ ಬರೆಯುವಂಥ ಸಾಫ್ಟ್ವೇರ್ಗಳು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ, ಅಂದರೆ ಈ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಮೊದಲಿಗೆ ಕಂಪ್ಲೀಟ್ ಸೀನು ಹಾಕಿ ಮತ್ತು ಸೆಂಟ್ರಲ್ ಕಾಲಮಲ್ಲಿ ಡೈಲಾಗು, ಕ್ಯಾರೆಕ್ಟರ್ ಬರಿತಾ ಹೋಗ್ತೀವಿ. ಇನ್ನೊಂದು ನಮ್ಮ ಸಾಂಪ್ರದಾಯಿಕ ಇನ್ನೊಂದು ಮೆಥಡ್, ಹಾಫ್ ಪೇಜು ಜಾಗ ಬರ್ತೀವಿ, ಇನ್ನೊಂದು ಹಾಫ್ ಪೇಜಲ್ಲಿ ಬರಿತಾ ಹೋಗ್ತೀವಿ. ಅವಾಗಿದ್ದದೇನಪ್ಪ ಅಂತಂದರೆ, ಅವಾಗ ನಾವು ಎಡಿಟಿಂಗ್ ರಿಪೋರ್ಟು ತುಂಬ ಮಹತ್ವ ಕೊಡ್ತಾ ಇದ್ವಿ, ಅದಕ್ಕೆ ಜಾಗ ಬೇಕಿತ್ತು. ಈ ಕಡೆ ಶಾರ್ಟ್ನ ಎಲ್ಲಿ ತೆಗಿತಿದ್ವಿ ಅಂತ. ಇವತ್ತು ನಮ್ಗೆ ಅಷ್ಟು ಬೇಕಾಗಿಲ್ಲ, ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಈ ಟೆಕ್ನಾಲಜಿ ಬಳಸೋದ್ರಿಂದ, ಈ ಸಾಫ್ಟ್ವೇರ್ಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸರಿ ನೀವು ಬರೀತಾ ಸ್ಟಾರ್ಟ್ ಮಾಡ್ತು ಅಂತಂದರೆ, ನಿಮಗೆ ಕ್ಯಾರೆಕ್ಟರ್ಗಳನ್ನ ಅದೇ ಆಟೋಮೆಟಿಕ್ ತಗೋತಾ ಹೋಗುತ್ತೆ. ಕ್ಯಾರೆಕ್ಟರ್ ಹೆಸರು ಎಲ್ಲೂ ಮಿಸ್ ಆಗಲ್ಲ. ಆ ಕ್ಯಾರೆಕ್ಟರ್ ಎಷ್ಟು ಸಾರಿ ಮಾತಾಡ್ದ, ಯಾವ ಸೀನಲ್ಲಿ ಎಷ್ಟು ಮಾತಾಡ್ದ ಅಂತ ನೀವು ಆಮೇಲೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಎಷ್ಟು ಸೀನ್ಗಳು ರಿಪೀಟ್ ಆದವು ಅಂತ 1 ಸೆಕೆಂಡಲ್ಲಿ ತೊಗೋಬೋದು. ಯಾವ್ಯಾವ ಸೀನು, ಯಾವ್ಯಾವ ದೃಶ್ಯಗಳು ಎಲ್ಲ ನಡೀತಿದೆ ತೊಗೋಬೋದು. ನೀವು ಇಷ್ಟೆಲ್ಲಾನು ನೀವು ಮ್ಯಾನ್ಯುವಲ್ ಆಗಿ ಮಾಡ್ಕೊಂಡು ಒಂದಿನ ಬೇಕು, ನೀವು ಪ್ರತಿಯೊಂದು ಪ್ರಿಂಟ್ಔಟ್ ಆಗಿ ತೆಗೆದು ಬರೀತಾ ಹೋಗ್ಬೋದು. ಇದು ಒಂದು ಪಾಯಿಂಟ್. ಎರಡನೇದು, ಟೆಕ್ನಾಲಜಿನ ಬರೀತಾ ಹೋಗ್ತೀವಿ ತಿರುಗಲೆ, ನಾವು ಟೈಪ್ ಮಾಡ್ತಾ ಹೋಗ್ತೀವಿ, ಏನೋ ತಲೆಗೆ ಬರ್ತೇವೆ, ಅಳಿಸ್ತೀವಿ, ಟೈಪ್ ಮಾಡ್ತಾ ಹೋಗ್ತೀವಿ, ಏನೋ ಅಳಿಸ್ತೀವಿ, ನಿಮಗೆ ಒಂದಷ್ಟು ಹೊಸ ಹುಡ್ತಾನೆ ಹೋಗ್ತವೆ. ಇದು ಮೆಕ್ಯಾನಿಕಲ್ ಆಗಿಬಿಡುತ್ತೆ ಕೈ, ನಿಮಗೆ ತ್ರಾಸ ಅಂತ ಅನ್ಸೋದಿಲ್ಲ. ಇದರಿಂದ ಇನ್ನೂ ಒಂದಷ್ಟು ಅಡ್ವಾನ್ಸ್ ಆಗಿ ಹೇಳ್ತೀನಿ.
ಈ ಸುಮಾರಷ್ಟು ಸ್ಕ್ರಿಪ್ಟನ್ನು ಬರೆದಾಗ ಆನ್ಲೈನಲ್ಲಿ ಅದನ್ನು ಸ್ಟೋರ್ ಮಾಡಿಡುವಂಥ ಒಂದು ವ್ಯವಸ್ಥೆಗಳು ಮಾಡ್ಕೋಬೋದು. ಬೇಗ ಅರ್ಥ ಆಗುವಂತೆ ವ್ಯವಸ್ಥೆ ಮಾಡ್ಕೋಬೋದು. ಯಾಕಂದರೆ ನೀವು ಕೈಯಲ್ಲಿ ಬರೆದು ಯಾವುದೋ ಹ್ಯಾಂಡ್ ರೈಟಿಂಗ್ ಅರ್ಥ ಆಗದೆ ಇರ್ಬೋದು, ಇದು ಟೈಪ್ ಮಾಡಿದಾಗ ಹೌದು. ಆಮೇಲೆ ಓದೋ ಕಡೆ ಈಗ ನಾನು ಮೊಬೈಲಲ್ಲೇ ಒಂದು 2-3 ಸಾಫ್ಟ್ವೇರ್ ಇಟ್ಕೊಂಡಿದ್ದೀನಿ. ಎಲ್ಲೋ ಒಂದು ತಲೆಗೆ ಒಂದು ಸೀನ್ ಬರುತ್ತೆ, ಬೈಕಲ್ಲಿ ಹೋಗ್ತಾ ಇರ್ತಾನೆ, ನಿಲ್ಲಿಸ್ಬಿಟ್ಟು ಟಕ್ ಟಕ್ ಅಂತ ಟೈಪ್ ಮಾಡ್ತಾನೆ. ಇದನ್ನೆಲ್ಲ ನೀವು ಎಲ್ಲ ಕಡೆ ಪೆನ್ ತಗೊಂಡು ಬರೆಯೋಕ್ಕೆ. ಸೊ ಇವೆಲ್ಲ ಒಬ್ಬ ಬರಹಗಾರನಾಗಿ ನಾವು ಮಾಡಬೇಕು, ಸಿನಿಮಾ ಡೈರೆಕ್ಟರ್ ಆಗಿ ಈ ಥರ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ತಿದ್ರೆ ನಮಗೆ ಏನು ಗೊತ್ತೆ, ನೀವು ಸಿನಿಮಾಗೆ ಇನ್ನೂ ಪೂರಕ ಆಗುತ್ತೆ. ಯಾಕಂದರೆ ಸಿನಿಮಾ ಬೆಳೆದಿರೋದೇ ಟೆಕ್ನಾಲಜಿನ ಬಳಸ್ಕೊಂಡು, ಪ್ರತಿ ಹೊಸ ಟೆಕ್ನಾಲಜಿ ಬರೋದೇ ಸಿನಿಮಾಗೆ. ಹಾಗಾಗಿನೇ ಸಿನಿಮಾ ಇವತ್ತು ನಿಂತಿದೆ. ಬೇರೆಲ್ಲ ಕಲೆಗಳೇನು ಪ್ರದರ್ಶನ ಕಲೆಗಳು ಅಂತ ಏನಿದ್ವು ಅವೆಲ್ಲ ಮಂಕಾಗ್ಬಿಟ್ಟಿದ್ದಾವೆ, ಅದೇ ಸಿನಿಮಾ ಮಂಕಾಗಿಲ್ಲ. ಇವತ್ತು ಯಾವುದೇ ಹೊಸದು ಮಾಡಿದ್ರು, ಟಿವಿ ಬಂದರೆ ಟಿವಿಗೂ ಸಿನಿಮಾ ಬೇಕಾಗುತ್ತೆ, ಮೊಬೈಲ್ ಸಿನಿಮಾ ಬರುತ್ತೆ. ಅದು ಎಲ್ಲ ಕಡೆ ಸಿನಿಮಾ ದೃಶ್ಯ ಮಾಧ್ಯಮ ಬಂದೇ ಬರುತ್ತೆ, ದೃಶ್ಯದ ಮೂಲಕ ಕತೆ ಹೇಳುವ ಒಂದು ಇದು ಬಂದೇ ಬರುತ್ತೆ. ಹಾಗಾಗಿ ಟೆಕ್ನಾಲಜಿನ ನಾವು ಬಳಕೆಯಲ್ಲಿ ಬಳಸ್ಕೊಂಡ್ರೆ ಇವತ್ತಿನ ರೈಟರ್ಗಳು ಬೇಗ ಕೆಲಸ ಆಗುತ್ತೆ, ಬೇಗ ರೀಚ್ ಆಗೋದು ಒಂದು. ಯಾಕಂದರೆ ಇವತ್ತು ಕಂಟೆಂಟ್ಗೆ ರೈಟ್ರಿಗೆ ಅಷ್ಟು ಇದಿದೆ, ಇದು ಬೇಕು. ಇನ್ನು ನೆಕ್ಸ್ಟು ರೈಟ್ರುಗಳು ಸಾಫ್ಟ್ವೇರ್ಗಳು ಅಂತೆಲ್ಲ ಟೆಕ್ನಾಲಜಿ ಬಗ್ಗೆ ತಿಳ್ಕೊತಾ ಹೋಗ್ಬೇಕು, ಅಪ್ಡೇಟ್ ಆಗ್ತಾನೆ ಹೋಗ್ಬೇಕು ನಾವು. ಯಾಕಂದ್ರೆ ನಾವು ಹೊಸದು ಕೊಟ್ಟಾಗಲೇ ಓದುಗರಿಗೆ ನೋಡುಗರಿಗೆ ಇದೇನೋ ಅನ್ಸೋದು. ಹೌದು. ಈಗ ನಾವು ಯಾವುದೋ ಒಂದು ಸೀನ್ ಬರೆದಾಗ ಅದೇನೋ ಅವ್ರಿಗೆ ಕೆದಕ್ತು ಅಂದ್ರೆ ನಾವು ಗೂಗಲಲ್ಲೋ ಇನ್ನೊಂದೆಲ್ಲ ಸರ್ಚ್ ಮಾಡಿದಾಗ ಸೊ ಬಂತು ಅಂದ್ರೆ ಇದು ಇತ್ತಲ್ಲ, ಕರೆಕ್ಟ್ ಅಂದ್ರೆ ಅವನ್ನ ಹುಡುಕೋ ಪ್ರಕ್ರಿಯೆ ಮಾಡಿಸ್ಬೇಕು ನಾವು. ಅವಾಗೇನಾಗುತ್ತೆ, ನಾವು ಅಪ್ಡೇಟ್ ಆಗಲಿಲ್ಲ ಅಂದ್ರೆ ಅದು ಮಾಡೋಕ್ಕಾಗಲ್ಲ. ಸೊ ಈ 2 ಕಾರಣಗಳಿಂದ ಮುಖ್ಯ ಅಂತ ಹೇಳ್ತೀವಿ. ಯಾವ್ಯಾವ ಸಾಫ್ಟ್ವೇರ್ ಸರ್ ಅವು? ಸುಮಾರಷ್ಟು ಇದೆ ಮೇಡಮ್, ಸುಮಾರಷ್ಟು ಸಾಫ್ಟ್ವೇರ್ಸ್ ಇದೆ. ನಮ್ಮದು ಒಂದೇ ಒಂದು ನಮ್ಮ ಬೆಂಗಳೂರದೇ ಒಂದು ಸಾಫ್ಟ್ವೇರ್ ಇದೆ, ಸ್ಕ್ರೈಟ್ ಅಂತ. ನನಗೆ ಗೊತ್ತಿರಂಗೆ ಅದು ₹1,200 ₹1,300 ಚಾರ್ಜ್ ಮಾಡ್ತಾರೆ ಒಂದು ಇಯರ್ಗೆ. ಮಂತ್ಲಿ ಇದೆ, ₹300 ಆಗಿ ಮಾಡ್ತಾರೆ, 3 ತಿಂಗಳಿಗಿದೆ. ತುಂಬ ಒಳ್ಳೆಯ ಸಾಫ್ಟ್ವೇರ್ ಅದು. ಅದಕ್ಕಿಂತ ಮುಂಚೆ ನಾನು ಸೆಲ್ಟೆಕ್ಸ್ ಅಂತ ಬಳಸ್ತಾ ಇದ್ದೆ, ಸೆಲ್ಟಿಎಕ್ಸ್ ಅಂತ. ಅದಕ್ಕಿಂತ ಮುಂಚೆ ಫೌಂಟೇನ್ ಅಂತ ಬಳಸ್ತಾ ಇದ್ದೆ. ಅದಕ್ಕಿಂತ ಮುಂಚೆ ನಾನು ರೈಟರ್ಸ್ ಡುಯೆಟ್ ಅಂತ ಬಳಸ್ತಾ ಇದ್ದೆ. ಸುಮಾರು ಎಲ್ಲ ಸಾಫ್ಟ್ವೇರ್ನು ಒಂದು ಕಡೆಯಿಂದ ನೋಡ್ಬಿಟ್ಟೆ ನಾನು. ಸದ್ಯಕ್ಕೆ ಇವಾಗ ನಾನು ಸ್ಕ್ರೈಟ್ ಅಂತ ಬಳಸ್ತಾ ಇದ್ದೀನಿ, ನಮ್ಮವ್ರದೇ ಸಾಫ್ಟ್ವೇರ್ ಅದು. ಫ್ರೆಂಡ್ಲಿ. ಅದು ಓಪನ್ ಮಾಡ್ತು ಅಂತಂದರೆ ಅಣ್ಣವ್ರ ಮುಖ ಬರುತ್ತೆ. ಸೊ ಅದೇ ನಮಗೊಂದು ಇನ್ಸ್ಪಿರೇಷನ್ ಕೊಡುತ್ತೆ, ಕತೆ ಬರೆಯೋದಕ್ಕೆ, ಕತೆಗಾರನಿಗೆ, ಸಿನಿಮಾದವರಿಗೆ ಅಂತ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ. ಸರ್ ಈಗ ನೆಕ್ಸ್ಟ್ ನೋಡಿ, AI ಒಂದು ನಮ್ಮ ಸಿನಿಮಾದಲ್ಲಿ ಈಗ ಅಂತೂ ಸಿಕ್ಕಾಪಟ್ಟೆ ಡಾಮಿನೇಟಿಂಗ್ ಇದೆ. ಒಬ್ಬ ಕತೆಗಾರ ಕತೆ ಬರೆದು ನಾವಾಗ್ಲಿ ಕತೆ ಬರೀಬೇಕಾದ್ರೆ ನಾವು ಸಿನಿಮಾ ನೋಡಿರ್ತೀವಿ, ನಮ್ಮ ಆಂಗಲ್ ಅಲ್ಲಿ ಸಿನಿಮಾ ನೋಡಿರ್ತೀವಿ. ಈ AI ಯಾವ ರೀತಿ ಎಫೆಕ್ಟ್ ಆಗಬಹುದು? ಕತೆ ವಿಷಯಕ್ಕೆ ದೃಶ್ಯ ಮಾಧ್ಯಮ, ಕತೆನೂ ಅಷ್ಟೇ, ದೃಶ್ಯ ಸಿನಿಮಾ. ಕತೆ AI ಏನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಬಳಸ್ತೀನಿ ಸುಮಾರಷ್ಟು AI ಕತೆ ಸೃಷ್ಟಿ ಮಾಡೋಕ್ಕಾಗಲ್ಲ. AI ಏನ್ ಮಾಡುತ್ತೆ, ನಿಮಗೆ ಬರವಣಿಗೆ ಈಸಿ ಮಾಡುತ್ತೆ. ನಾವೇನ್ ಬರ್ಕೊಟ್ಟಿದ್ದೆ ಅದನ್ನ ಈಸಿ ಮಾಡುತ್ತೆ. AI ನಾನಂತೂ ಸದ್ಯಕ್ಕೆ ಬಳಸ್ಕೊತಿರೋದು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೋಕೆ. ಇನ್ನೊಂದು ಇಂಗ್ಲೀಷಲ್ಲಿ ಸಿನಾಪ್ಸಿಸ್ ಬರೋದಕ್ಕೆ ನಾನು ಕೊಟ್ಟು ಸಿನಾಪ್ಸಿಸ್ ಚೆನ್ನಾಗಿ ಮಾಡ್ಕೊಳ್ಳೋದು. ಈಗ ನೀವು ಸುಮ್ಮನೆ ನೀವು 10 ಪ್ರಾಂಪ್ಟ್ ಹಾಕಿ ಏನಂತ ರೈಟ್ ಎ ಸ್ಟೋರಿ ಅಬೌಟ್ ಎ ಸೈಫೈ ಅಂತ ಹಾಕಿ ಸುಮ್ಮನೆ ನೀವು ತಿರ್ಗಂಬರ್ಗ ಅದೇ ಕೊಡ್ತಾ ಇರುತ್ತೆ. ಅದಕ್ಕೆ ಹೊಸದು ಒಳಗೋಯಿಲ್ಲ. ಅದೇನು ಮಾಡುತ್ತೆ, ವಿಕಿಪೀಡಿಯಾ ಹುಡುಕುತ್ತೆ. ಅದು ಹುಡುಕ್ಬಿಟ್ಟು ಎಲ್ಲಿ ಅದನ್ನು ತೆಗೆದು ಹಂಗೆ ಕೊಡುತ್ತೆ. ಅದೇನು ಟಕ್ ಅಂತ ಕೊಟ್ಬಿಡುತ್ತೆ, ರೈಟ್ ಎ ಸ್ಟೋರಿ ವಿತ್ 3 ಕ್ಯಾರೆಕ್ಟರ್ಸ್ ಅಂತ ಏನೋ ಒಂದು ಪ್ರಾಂಪ್ಟ್ ಕೊಡುತ್ತೆ, ಸುಮ್ಮನೆ ಏನೋ ಒಂದು ಕೊಡುತ್ತೆ. ಅದು ಅದಕ್ಕೆ ಒಳ ಹೊರಗುಗಳಿಲ್ಲ. ಏನ್ ಫೀಡ್ ಆಗಿರುತ್ತೆ ಓವರ್ ಆಲ್ ಇಂಟು ವೆಬ್ ವರ್ಲ್ಡ್ ಅಲ್ಲಿ ಅದು ಫೀಡ್ ಆಗಿರೋದು ಕೊಡುತ್ತೆ, ನಾವು ಫೀಲ್ ಆಗಿರೋದು ಬರೀತೀವಿ. ಸೊ ಹಾಗೆ ಏನಿದೆ ನಾವು ಬಳಸ್ಕೋಬೇಕಾದೇನಕ್ಕೆ ಅಂದರೆ ನಾವು ಈ ಮೆಕ್ಯಾನಿಕಲ್ ವರ್ಕ್ ಬಳಸ್ಕೋಬಹುದು. ಕ್ರಿಯೇಟಿವ್ ವರ್ಕ್ ಇಂದ ಸದ್ಯಕ್ಕೆ ಸಾಧ್ಯ ಇಲ್ಲ, ವಿಜುವಲೈಸ್ ಮಾಡ್ಬೋದು. ಇನ್ನು ಅರ್ಧ ಬರವಣಿಗೆಗೆ ನನ್ಗೆ ಗೊತ್ತಿರೋ ಹಾಗೆ ಏನಪ್ಪ ಆಗುತ್ತೆ, ಪಿಚ್ ಡೆಕ್ ಮಾಡೋದಕ್ಕೆ ನಾವು ಬರೆದ್ಬಿಟ್ಟು ಅದನ್ನ ಪಿಚ್ ಡೆಕ್ ಮಾಡೋದಕ್ಕೆ ಬಳಸ್ಕೋಬೋದು. ಅದರಿಂದ ಏನಾದ್ರು ಉತ್ಪನ್ನ ಮಾಡ್ತೀವಿ, ಒಂದು ಕತೆ ಬರೆಸ್ತೀವಿ ಅಂದ್ರೆ ಕಷ್ಟ. ಅದು ಹೇಳಿದ್ರೆ ಹೇಗೆ ನೀವು ಹೇಳ್ದಂಗೆ ಅದೇ ಫೀಡ್ ಆಗಿರೋದು ಕೊಡುತ್ತೆ ಅಷ್ಟೇ. ಅಲ್ಲಿ ಏನಿದೆ ಅದಷ್ಟೇ ಕೊಡುತ್ತೆ. ನಾವೇನ್ ಬರ್ದಿರ್ತೀವಿ ಅದನ್ನ ಪಾಲಿಶ್ಡ್ ಆಗಿ ಮಾಡಿಕೊಡುತ್ತೆ. ಅಥವಾ ಯಾರು ನೀವು ಬರ್ದಿರೋದು ಅವ್ರು ಬರ್ದು ಎಲ್ಲಾರು ಬರ್ದಿರೋದು ಸೇರಿಸಿ ನನ್ಗೊಂದು ಕೊಡುತ್ತೆ. ನನ್ನ ಒಳಗಿರೋ ಒಂದು ಕಲ್ಪನೆಯನ್ನ ಅದು ಹೊರಗಡೆ ಬರಕ್ ಸಾಧ್ಯವೇ ಇಲ್ಲ. ಅದು ನಿಮ್ಮೆಲ್ಲರ ಕಲ್ಪನೆ ಸೇರಿಸಿ ಒಂದು ಕೊಡ್ಬೋದು. ನನ್ನ ಕತೆ, ನನ್ನ ಸ್ವಂತಿಕೆ, ನನ್ನ ಸೊಗಡು ಬರಬೇಕು ಅಂದ್ರೆ ನಾನೇ ಬರೀಬೇಕಾದ್ರೆ ಆಯಾ ಲೇಖಕರು ಬರಬೇಕು. ಹಾಗೆ ಅಥವಾ ಈ ಚಾರ್ಜ್ ಏನೇ ಬಂದರೂ ಕೂಡ ಅದಷ್ಟೇ, ಇಷ್ಟೇ ಅದರ ಲಿಮಿಟೇಷನ್. ಕೆಲವರಿಗೆ ಕೆಲವೊಂದಷ್ಟು ಜನರಿಗೆ ಅದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಈ ಕತೆ ಏನ್ರಿ, ಆಕ್ಚುಲಿ ರೈಟರ್ಸ್ ನ ಆ ರೀತಿ ಇನ್ಸಲ್ಟ್ ಮಾಡ್ಬಿಡ್ತಾರೆ. ಈ ಕತೆಗೆ ಏನ್ರಿ ಹಾಕ್ರಿ, ಒಂದ್ ಲೈನ್ ಹಾಕ್ರಿ, ಅದು ಕೊಟ್ಬಿಡುತ್ತೆ. ಹೌದು, ಅದೆಲ್ಲವನ್ನು ನಾವೇ ಗೂಗಲ್ ಅಲ್ಲಿ ಇಲ್ಲಿ ಫೀಡ್ ಮಾಡಿದಾನೆ ಎತ್ತಿ ನಿಮಗೊಂದು ಕೊಡುತ್ತೆ. ಅದು ನೋಡಿದಾಗ ನಮಗೆ ಅನ್ಸುತ್ತೆ, ಅಯ್ಯೋ ಇದು ಆಲ್ರೆಡಿ ಎಲ್ಲೋ ನೋಡಿದಿನಲ್ಲಪ್ಪ, ನನ್ನ ಸ್ಯಾಟಿಸ್ಫೈ ಆಗಲ್ಲ ಬಿಡಿ. ನಾನು ಅದು 150 ತರ ಟ್ರೈ ಮಾಡಿ ಪ್ರಾಂಪ್ಟ್ ನಾನು ಯಾವ ತರ ಟ್ರೈ ಮಾಡಿದ್ದೀನಿ. ಅದು ನಾನು ಹುಟ್ಟಿಸೋ ಕತೆ. ಯಾಕಂತಂದ್ರೆ ಕತೆ ಹುಟ್ಟೋದು ಹೆಂಗೆ ಅಂತಂದ್ರೆ ನನ್ನ ಅನುಭವದ ಮೇಲೆ. ಜೀವನ ಎಕ್ಸ್ಪೀರಿಯನ್ಸ್, ನನ್ನ ಅನುಭವ, ನನ್ನ ನೋಡಿದಂತಹ ಘಟನೆಗಳು, ನಮ್ಮ ಊರಿನ ವ್ಯಕ್ತಿಗಳು, ನನ್ನ ಸುತ್ತಮುತ್ತಲಿನ ವ್ಯಕ್ತಿಗಳು, ವಿಚಿತ್ರವಾದ ಕ್ಯಾರೆಕ್ಟರ್ಗಳು,
ಅದನ್ನ ಪಾಪ ಅದು ನೋಡೇ ಇಲ್ಲ. ಹೌದು ಅದಕ್ಕೆ ನಾವೇನ್ ಫೀಡ್ ಮಾಡಿದೀವಿ ಅಷ್ಟೇ ಅದು ನೋಡಿ. ಅದು ಯಾರು ಏನು ಫೀಡ್ ಮಾಡಿ ಅದನ್ನು ತಗೊಂಡು ಕೊಡುತ್ತೆ. ಸೊ ಹಾಗಾಗಿ ಒಬ್ಬ ಬರಹಗಾರನ ಕಥೆಯನ್ನು ಬರಹಗಾರ ಬರೆಯುವಂತಹ ಒಂದು ಸಶಕ್ತವಾದ ಕಥೆಯನ್ನು ಬರೀಲಿಕ್ಕೆ ಬಹುಶಃ ಸದ್ಯಕ್ಕಂತೂ AI ಸಾಧ್ಯ ಇಲ್ಲ. ಅದು ನಾನು ಹೇಳ್ತೀನಿ, ಯಾಕಂದ್ರೆ ನನಗಂತೂ ಸಿಕ್ಕಿಲ್ಲ. ವೆರಿ ನೈಸ್ ಸರ್. ಆ್ಯಂಡ್ ಕೆಲವು ಇದೊಂದು ಕೊನೆ ಕ್ವೆಶ್ಚನ್, ನಿರ್ಮಾಪಕರು ಒಂದು ಒಳ್ಳೆ ಸಿನಿಮಾ ಬಂತು ಇವಾಗ, ಒಬ್ಬ ಹೊಸ ನಿರ್ಮಾಪಕ ಹೊಸ ನಿರ್ದೇಶಕ ಸರಿ ಒಂದು ಒಳ್ಳೆ ಒಂದು ಸಿನಿಮಾ ಟ್ರೈ ಮಾಡ್ತಾರೆ, ಅದು ಹೇಳ್ಕೊಂಡ ಮಟ್ಟಿಗೆ ಸಕ್ಸಸ್ ಆಗಿರೋದು. ನೆಕ್ಸ್ಟ್ ಕಟ್ ಮಾಡಿದ್ರೆ ಆ ನಿರ್ಮಾಪಕನಿಗೆ ಒಂದು ಹಠ ಬಂದಿರುತ್ತೆ, ನಾನು ಸಿನಿಮಾ ಮಾಡಲೇಬೇಕು. ಇನ್ನೊಬ್ಬ ಕತೆಗಾರ ಹೋಗ್ತಾರೆ, ಆತನ ಕಥೆಯನ್ನು ತಗೋತಾರೆ, ಸಿನಿಮಾ ಮಾಡ್ತೀನಿ ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್. ಒಂದು ಇದು ಹಿಂಗಿರ್ಬೇಕು, ನೀವು ಆಗ್ಲೇ ನಾವು ಇದು ಆಲ್ರೆಡಿ ಮಾತಾಡಿದ್ವಿ, ಹೀಗಿರ್ಬೇಕು ಅದಿರ್ಬೇಕು, ಅಲ್ಲದು ಸೇರಿಸಿ ಇಲ್ಲಿ ರೆಕ್ಕೆ ಸೇರಿಸಿ ಅದಕ್ಕೊಂದು ತಲೆ ಮೇಲೆ ಕಿರೀಟ ಇಡಿ ಅಂತ ಹೇಳ್ಕೊಂಡು. ಇನ್ನೊಂದು ಕಡೆಯಿಂದ ನಿರ್ಮಾಪಕನೇ ಕತೆ ಮಾಡ್ಕೊಂಡು ಬಂದ್ಬಿಡ್ತಾನೆ, ನೋಡಪ್ಪ ನನ್ನ ಈ ಸತಿ ನಾನು ಕಲ್ತಿದ್ದೀನಿ, ಸಿನಿಮಾದ ಮೂಲಕ್ಕೆ ಹೋಗಿ ಎಲ್ಲ ತಿಳ್ಕೊಬಿಟ್ಟಿದ್ದೀನಿ, ಕತೆ ಹೆಂಗೆ ಮಾಡ್ಬೇಕು ಏನು ಮಾಡಬೇಕು ಅಂತ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡು. ಎಲ್ಲೋ ಒಂದ್ ಕಡೆ ಅಂಥವ್ರು ನೋಡಿದಾಗ ನಮಗೆ ಹೇಳಬೇಕು ಅನ್ಸುತ್ತೆ, ಸರ್ ಇಲ್ಲ ಸರ್ ಸ್ಟಿಲ್ ಅಗೈನ್ ಯು ಆರ್ ಕಮಿಟಿಂಗ್ ಮಿಸ್ಟೇಕ್ ಅಂತ ಹೇಳಬೇಕು ಅಂತ ಅನ್ಸುತ್ತೆ, ನಮ್ಗೆ ಹೇಳೋಕ್ಕಾಗಲ್ಲ, ಕಟ್ಟಿರುತ್ತೆ ನಮಗೂ. ಸೊ ಅಂಥವರಿಗೆ ಈ ಸಂದರ್ಶನದ ಮೂಲಕ ನೀವೇನಾದರೂ ಹೇಳಲಿಕ್ಕೆ ಇಷ್ಟಪಟ್ರೆ? ಇಷ್ಟಾದರೂ ಖುಷಿ ಪಡಿ ನೀವು. ಒಂದು ಸಿನಿಮಾ ಒಬ್ಬ ಹೀರೋ ತಾನೇ ಪ್ರೊಡ್ಯೂಸ್ ಮಾಡಿ ಒಂದು ಹೀರೋ ಸಿನಿಮಾ ಮಾಡ್ತಾರೆ. ಹೀರೋ ಸಿನಿಮಾ ವರ್ಕೌಟ್ ಆಗಲ್ಲ, ಅವನೇನು ಕತೆ ಗೊತ್ತಾ, ಇವನು ಆ್ಯಕ್ಟ್ ಮಾಡಿ ಚೆನ್ನಾಗಿ ಮಾಡಿರಲ್ಲ, ಇವನು ನಿಲುವೇ ಇರಲ್ಲ, ಇವನು ಹೀರೋ ಮಾಡುವಾಗ ಒಂದು ಬಿಲ್ಡಪ್ ಎಲ್ಲ ಬೇಕು ಅಂತ ದೊಡ್ಡ ಸ್ಟಾರ್ ಲೆವೆಲ್ ಮಾಡ್ಬಿಡ್ತಾನೆ, ಪಿಕ್ಚರ್ ಹೋಗ್ಬಿಡಲ್ಲ. ಇಲ್ಲಿ ಅವನು ನಿಜವಾದ ಸೋಲ್ ಎಲ್ಲಿ ನೋಡ್ತಾನೆ, ತನ್ನ ಪಕ್ಕಕ್ಕೆ ಇಟ್ಬಿಟ್ಟು ಡೈರೆಕ್ಟರ್ ಮೇಲೆ ಹಾಕ್ಬಿಡ್ತಾನೆ, ಓ ನನ್ನ ಕತೆ ಸರಿ ಮಾಡಲಿ ಅಂತ. ನೆಕ್ಸ್ಟ್ ಅವನೇ ಡೈರೆಕ್ಟರ್ ಆಗಿಬಿಡ್ತಾನೆ. ಎಕ್ಸಾಕ್ಟ್. ನಿರ್ಮಾಪಕ ಏನು ಅನ್ಕೋತಾನೆ ಅಂತಂದರೆ, ಡೈರೆಕ್ಟರ್ಸ್ ಪಿಕ್ಚರ್ ಮಾಡಿಲ್ಲ ಅಂತಲ್ಲ, ಈಗ ನಿರ್ಮಾಪಕ ಎಲ್ಲಿ ಸೋತಿರ್ತಾನೆ, ಇವ್ ಕತೆ ಕೇಳುವಾಗ ಅದನ್ನ ಕೇಳಿಸ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ಸೋತಿರ್ತಾನೆ ಅವನು. ಆಗ ಅವತ್ತೇ ರಿಸಲ್ಟ್ ಹೇಳ್ಬೇಕಾಯ್ತು, ಅವ್ನು ಕತೆ ಮಾಡೋನು ಅವತ್ತಿಲ್ಲಪ್ಪ ಇದು ಯಾಕೆ ವರ್ಕೌಟ್ ಆಗಲ್ಲ ಅನ್ಸುತ್ತೆ, ಹಿಂಗೆ ಮಾಡುವ ಅಂತ ಹೇಳ್ಬೋದಾಗಿತ್ತು ನಾವು. ಅವತ್ತು ಕತೆ ಕೇಳುವಾಗ ಅವ್ನಿಗೇನು ಗೊತ್ತಾಗಿರಲ್ಲ, ಒಂದು ಪಿಕ್ಚರ್ ಅವನು ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಟ್ಟು ಏನು ಮಾಡ್ತಾನೆ, ಓ ಡೈರೆಕ್ಟ್ ಸರಿಯಾಗಿ ಮಾಡಿಲ್ಲ, ತಾನೇ ಮಾಡ್ಕೊಬರ್ತಾನೆ. ಈಗ ಮತ್ತೆ ಫೇಲ್ ಆಗ್ತಾನೆ, ಫೇಲ್ ಆದಾಗ ಇನ್ನೊಬ್ರು ತಲೆ ಮೇಲೆ ಆಗ್ತಾನೆ, ಅಯ್ಯೋ ಈ ಸಿನಿಮಾದಲ್ಲಿ ನಾವು ಒಳ್ಳೆ ಕತೆ ಮಾಡಿದೆ, ಅವ್ನ ಹೀರೋ ಸರಿ ಇಲ್ಲ. ಇಟ್ ಹ್ಯಾಪನ್ಸ್ ಮೇಡಮ್. ಅದೇ ಏನೊಂದು ಆಳವಾದ ಸ್ಟಡಿ ಇಲ್ಲದೆ ಇದ್ದಾಗ ಇಡೀ ಇಂಡಸ್ಟ್ರಿಯಲ್ಲಿ ಹಿಂಗೆ ಆಗುತ್ತೆ. ಹಾಗೆಯೇ ಎಲ್ಲರೂ ಮಾಡೋಕ್ಕೋದಾಗ ಈಗ ನನ್ನ ಲಿಮಿಟೇಷನ್ ಏನಿದೆ ನಾನು ಮಾಡ್ತಾ ಹೋಗ್ಬೋದು, ನನ್ನ ಏನು ಆಗ್ಬರುತ್ತೆ ಅದನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಇದಿಷ್ಟೇನಾ ನಿಮ್ಗೆ ಗೊತ್ತಿಲ್ಲ. ಆ್ಯಕ್ಟಿಂಗು ನಾವು ಸುಮಾರು ಜನ ಡೈರೆಕ್ಟರ್ಗಳು ನಾವೇನಂತೀವಿ, ಆರ್ಟಿಸ್ಟೇ ಸೂಪರಪ್ಪ ಬರ್ತಾರೆ, ಕೊಟ್ಟು ಡೈಲಾಗ್ ಹೊಡೆದ್ಬಿಟ್ಟು ನೀಟಾಗಿ ಮೇಕಪ್ ಹಾಕ್ಸೋ ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ, ನಾವೇ 6 ತಿಂಗಳು ಕಷ್ಟಪಡಬೇಕು ಅಂದ್ಬಿಟ್ಟು ನಾವು ಆ್ಯಕ್ಟಿಂಗ್ ಇಳಿತೀವಿ. ಸುಮಾರು ಜನ ಡೈರೆಕ್ಟರ್ ಆಕ್ಟರ್ಗಳು ಏನು ಅನ್ಕೋತಾರೆ, ಡೈರೆಕ್ಟರ್ ಏನು ಅಲ್ಲಿ ಕೂತ್ಕೊಂಡು ಆ್ಯಕ್ಷನ್ ಕಟ್ ಅಂತಾನೆ, ಅವ್ನು ಹೇಳೋದೆಲ್ಲ ನಾವು ಕೇಳಬೇಕು. ನಾನು ಒಂದು ಪಿಕ್ಚರ್ ಮಾಡ್ತಾನೆ, ಡೈರೆಕ್ಷನ್ ಬರೀತಾರೆ. ಆ್ಯಕ್ಟ್ರ್ ಯಾಕೆ ಒಬ್ಬ ಆ್ಯಕ್ಟರ್ ಏನು ಮಾಡ್ತಾನೆ, ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿ ಆ ಒಂದು ವರ್ಚಸ್ಸನ್ನ ಬೆಳೆಸ್ಕೊಂಡಿರ್ತಾನೆ. ಒಬ್ಬ ಡೈರೆಕ್ಟ್ರು ವರ್ಷಗಟ್ಟಲೆ ಸ್ಟಡಿ ಮಾಡಿ ಶೂಟಿಂಗ್ ಬರೋದೊಂದು 3 ದಿನ ಮುಂಚೆ ಅವ್ನು ಕೂತ್ಕೊಂಡು ಪ್ರೋಗ್ರಾಮ್ ಹಾಕಿ ಯಾರು ಆರ್ಟಿಸ್ಟ್ ಬರ್ತಾರೆ ಅದನ್ನೆಲ್ಲ ಒದ್ದಾಡಿ ಪ್ರಾಪರ್ಟೀಸ್ ತರಿಸಿ ಬೆಳಗ್ಗೆ ಬಂದು ಪ್ರಾಪರ್ಟೀಸ್ ನೋಡಿ ಇಷ್ಟ ಅದೆಲ್ಲ ಅವು ಯಾವೂ ಕಾಣಿಸಲ್ಲ. ಟೇಬಲ್ ಮೇಲೆ ಕೂತ್ಕೊಂಡು ಆ್ಯಕ್ಷನ್ ಕಟ್ ಅನ್ನೋದು ಇಲ್ಲಿ ಕಾಣಿಸುತ್ತೆ, ಅವ್ನು ತೆರೆ ಮೇಲೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು ಅಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಅವ್ರವ್ರ ಕೆಲಸ ನಮಗೆ ಈಸಿ ಅಂತ ಯಾವತ್ತೂ ಅನ್ಸ್ಬೋದು, ಎಲ್ಲ ಕಷ್ಟ ಇಲ್ಲ. ಆಗ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿ ಆ ಕೆಲಸ ನೀವು ಮಾಡ್ಬೋದು ಅನ್ಸ್ತಾ ಮಾಡ್ಬೋದು. ಇದೇನು ಮಹಾ ಅಂತಲ್ಲ, ಓ ಇದು ನಾನು ಮಾಡಬೇಕು, ಯಾಕೆ ನನಗೂ ಅನಿಸ್ತಾ ಇದೆ, ಇದು ಕಲ್ತ್ಕೊಂಡು ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಉತ್ಸಾಹದಲ್ಲಿ ಬರೋ ಸಂತೋಷ. ಇದಿಷ್ಟೇ ತಾನೇ, ಎದೆ ಕಮ್ಮಿ ಮಾಡ್ಬೇಕು, ನಾನೇ ಮಾಡ್ತೀನಿ ಅಂತ ಬರ್ತಾರಲ್ಲ, ಅದು ಬೇಡ. ಆ್ಯಕ್ಚುಲಿ ಕಥೆ ಬಗ್ಗೆ, ಚಿತ್ರಕಥೆಗಳ ಬಗ್ಗೆ ಅಥವಾ ಈಗಿನ ಪ್ರೆಸೆಂಟ್ ಟ್ರೆಂಡಿಗೆ, ಪ್ರೆಸೆಂಟ್ ವಿದ್ಯಮಾನಗಳಿಗೆ, ಟೆಕ್ನಾಲಜಿಗೆ ಅಡಾಪ್ಟ್ ಮಾಡಿಕೊಂಡು ಏನು ನಾವು ಅಪ್ಡೇಟ್ ಆಗಬೇಕು ಅನ್ನೋ ಟಾಪಿಕ್ ಸಿಕ್ಕಾಪಟ್ಟೆ ದೊಡ್ಡದು, ಮಾತಾಡಿದಷ್ಟು ಮುಗಿಯಲ್ಲ. ಆದರೆ ಇವತ್ತಿಗೆ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಸರ್, ಓವರ್ ಆಲ್ ಕಥೆ ಅನ್ನೋದು ಒಂದು ಸಿನಿಮಾ, ಒಂದು ಒಳ್ಳೆ ಸಿನಿಮಾ ಬರಲಿಕ್ಕೆ, ಒಳ್ಳೆ ಸಿನಿಮಾ ಇರ್ಬೋದು, ದೊಡ್ಡ ಬಜೆಟ್ ಸಿನಿಮಾ ಇರ್ಬೋದು, ಅಥವಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇರ್ಬೋದು, ಕೆಲವು ಅವಾರ್ಡ್ಗಳಿಗೋಸ್ಕರನೇ ಮಾಡುವಂಥ ಸಿನಿಮಾಗಳಿರ್ಬೋದು, ನಿರ್ದೇಶಕ ಇರ್ಬೋದು, ಹೊಸ ನಿರ್ಮಾಪಕ ಇರ್ಬೋದು, ಹೊಸ ಕಥೆಗಾರ ಇರ್ಬೋದು, ಒಂದು ಸಿನಿಮಾ ರಂಗದಲ್ಲಿ ಒಂದು ಕಥೆಯನ್ನು ಹೇಗೆ ನೀವು ಡಿಫೈನ್ ಮಾಡ್ತೀರಾ ಸರ್? ಕತೆ ಬೇಸ್ ಮೇಡಮ್, ಅಡಿಪಾಯ, ತಳಹಾದಿ ಅಂತ, ಅದ್ರ ಮೇಲೇ ಎಲ್ಲ ನಿಂತಿರೋದು. ಅದಕ್ಕಷ್ಟು ಬೆಲೆ ಕೊಟ್ಟರೆ ಸಾಕು. ಕತೆಗೆ ಬೆಲೆ ಕೊಟ್ಟರೆ ಕತೆಗಾರನ ಬೆಲೆ ಅಷ್ಟು ಕೊಟ್ಟರೆ ಸಾಕು. ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದೇನಪ್ಪ ಅಂದರೆ, ನೀವೇನೇ ಬೆಲೆ ಕೊಟ್ಟರು ಕತೆಗಾರನ ಬೆಲೆ ಕೊಡಿ, ಕತೆಗೆ ಬೆಲೆ ಕೊಡಿ. ನೀವು ಕತೆಯ ತಳಹದಿ ಇಲ್ಲದೆ ಯಾವುದೇ ಸಿನಿಮಾಗಳು ವರ್ಕೌಟ್, ಯಾವುದೋ ಏನು ಆ ಸಿನಿಮಾದಲ್ಲಿ ಕತೆ ಇಲ್ಲ ಅನ್ನೋದೇ ಕತೆ. ತುಂಬ ಜನ ಅಂದರೆ ಆ ಸಿನಿಮಾ ವರ್ಕೌಟ್ ಆಯಿತು, ಹಿಟ್ ಆಗೋಯ್ತು, ಅದ್ರಲ್ಲಿ ಕತೆನೇ ಇಲ್ವಲ್ಲ ಅಂದರೆ, ಕತೆ ಇಲ್ಲ ಅಂದರೆ ಅದೇ ಕತೆ. ಸೊ ಹಾಗೆ
ಕತೆ ಅಂತ ಏನಿದೆ ಅದು ಅಡಿಪಾಯ, ಅದಕ್ಕೆ ನಾವೆಲ್ಲ ಬೆಲೆ ಕೊಡಬೇಕು, ಅದಕ್ಕೆ ತುಂಬ ಬೆಲೆ ಕೊಡಬೇಕು. ಆ ಅಡಿಪಾಯ ಕರೆಕ್ಟ್ ಆಗಿತ್ತು ಅಂದರೆ ಇಡೀ ಸಿನಿಮಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮೇಡಮ್. ಟಾಪಿಕ್ ತುಂಬಾ ದೊಡ್ಡ ಟಾಪಿಕ್, ಇವತ್ತು ಸ್ವಲ್ಪ ಚಿಕ್ಕದಾಗಿ ಮಾತಾಡಿದ್ವಿ. ಮುಂದೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದಕ್ಕೊಂದಷ್ಟು ರೆಕ್ಕೆ ಪುಕ್ಕಗಳನ್ನ ನಾವು ಸೇರಿಸಿ ಮತ್ತೊಂದಷ್ಟು ಮಾತಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದಿಸ್ ಡಿಸ್ಕಷನ್ ಸರ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.